ನೀವು ಸೋಪೂರಲ್ಲಿದ್ದೀರಾ, ಸೋಪೂರನ್ನ ಬಿಟ್ಟು ನೀವು ಲೈನ್ ಆಫ್ ಕಂಟ್ರೋಲ್ ಹತ್ರ ಬಂದು ಡಿಪ್ಲಾಯ್ ಆಗಿರಿ ಅಂತ ಒಂದು ನಮಗೆ ಮೆಸೇಜ್ ಬರುತ್ತೆ. ಒನ್ ಸ್ಮಾಲ್ ಮಿಸ್ಟೇಕ್ ಕ್ಯಾನ್ ಲೀಡ್ ಟು ಸಂಬಡೀಸ್ ಡೆತ್. ಸೊ ರಾತ್ರಿ ಹೊತ್ತಲ್ಲಿ ಗುಂಡಿನ ಚಕಮಕಿ ಆಗ್ಬೇಕಾದ್ರೆ ಯಾರಿಗಾರು ಒಬ್ರಿಗೆ ಗುಂಡು ತಗಲಿದ್ರೆ ಅದನ್ನ ಯಾರೂ ಗಮನಿಸಲಿಕ್ಕಿಲ್ಲ. ತಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಳೋದು ಬಿಟ್ಟು ಪಾಕಿಸ್ತಾನದವರು ನಮ್ಮ ಗುಡ್ಡ ಬೆಟ್ಟಗಳನ್ನು ಬಂದು ಆಕ್ಯುಪೈ ಮಾಡ್ಕೊತಾರೆ. ಅವ್ರ ಸ್ಕಲ್ ಫ್ರ್ಯಾಕ್ಚರ್ ಆಗಿರುತ್ತೆ, ಕಣ್ಣನ್ನು ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ತುಟಿನೂ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡನ್ನು ಕಿವಿಯಲ್ಲಿ ತುರಿಸಿರ್ತಾರೆ, ಮೈ ತುಂಬ ಸಿಗರೆಟಿಂದ ಸುಟ್ಟಿರ್ತಾರೆ. ಭಾರತೀಯ ಸೇನೆಯದ್ದು ಒಂದು ರಕ್ತ ಹೀಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಅವರು ಮೊದಲನೇ ಗುಂಡನ್ನು ಹಾರಿಸಿರ್ಬೋದು, ಬಟ್ ಕೊನೆಯ ಗುಂಡನ್ನು ನಾವೇ ಹಾರಿಸ್ತೀವಿ. ಆ ಎರಡೂ ಕಾಲಿಗೆ ಪೆಟ್ಟು ಬಿದ್ದುಬಿಟ್ಟಿದೆ ಅವನಿಗೆ. ನಾನು ಬದುಕ್ತೀನಲ್ಲ, ನನ್ನ ಹೆಂಡತಿ ಮಕ್ಕಳನ್ನ ನಾನು ನೋಡ್ತೀನಲ್ಲ ಅಂತ ಕೇಳ್ತಾನಲ್ಲ, ನನ್ನ ತೊಡೆ ಮೇಲೆ ಅವನ ತಲೆ ಇಟ್ಟು ಕೊನೆ ಉಸಿರು ಹೇಳಿದ್ನು. ದ್ಯಾಟ್ ಇಸ್ ದ ಟೈಮ್ ವಾಸ್ ರಿಯಲಿ ನಾನು ಕೂತ್ಕೊಂಡು AK-47 ನನ್ನ ಕೈಯಲ್ಲಿದೆ, ಆ ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲಿದ್ರಿಗೆ ಬೀಳುತ್ತೆ. ಸಾವನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದು ಬ್ಲಾಸ್ಟ್ ಯಾವ ಥರ ಆಯಿತು ಅಂತಂದರೆ, ಆ ವಿಕ್ರಮ್ ಬತ್ರಾ ಅವ್ರ ಮುಖ ನೋಡಿ, ಆ ಒಂದು ಮಾತುಗಳನ್ನು ಕೇಳಿ ಅವಾಗ ನನಗೆ ಗೊತ್ತಾಯ್ತು, ಎಸ್ ಐ ಆಮ್ ಅಲೈವ್, ನಾನು ಬದುಕಿದ್ದೀನಿ ಅಂತ ಗೊತ್ತಾಯಿತು. ಅವ್ರು ಹೇಳ್ತಾರೆ, ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಹೀ ರಹೆ. ಅವನ ದೇಹ ಭಾರತದ ಬಾವುಟದಲ್ಲಿ ಸುತ್ತಕೊಂಡು ಮನೆಗೆ ವಾಪಸ್ ಬಂದರೆ ಅದಕ್ಕಿಂತ ಒಂದು ಶ್ರೇಷ್ಠ ಉಡುಗೊರೆ ಒಬ್ಬ ಮಗ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳಿ ತಾಯಿ ಹೊರಟೋಗ್ತಾರೆ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಸುಜಯ್ ರಾಜ್. 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕಾರ್ಗಿಲ್ ಮಹಾಯುದ್ಧದ ವೀರ ಸೇನಾನಿ ಕ್ಯಾಪ್ಟನ್ ನವೀನ್ ಅಣಬೇರು ನಾಗಪ್ಪ ಅವರು mastmaga.com ಪ್ರಸ್ತುತಪಡಿಸುವ ನನ್ನ ಜೀವನ ನನ್ನ ದಾರಿ ಈ ಒಂದು ಸೆಗ್ಮೆಂಟ್ನ ವಿಶೇಷ ಅತಿಥಿಯಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಫ್ರೆಂಡ್ಸ್, ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರನ್ನು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮಶ್ಕೋ ಎನ್ನುವ ಕಣಿವೆಯಲ್ಲಿ ಭಾರತದ ಬಂಕರ್ಗಳನ್ನು ನೋಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಹಾಗೆ ಸುಮಾರು 120 ಸೈನಿಕರನ್ನು ಲೀಡ್ ಮಾಡುವ ಒಂದು ಜವಾಬ್ದಾರಿಯನ್ನು ಕೂಡ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿಗೆ ಕೊಡಲಾಗಿತ್ತು. ಇನ್ನೇನು ಭಾರತ ಪಾಕಿಸ್ತಾನವನ್ನು ಮಣಿಸಿ ವಿಜಯದ ಪತಾಕೆ ಹಾರಿಸಿಯೇ ಬಿಡ್ತು ಅಂದುಕೊಳ್ಳುವಷ್ಟರಲ್ಲಿ ಪಾಕಿಸ್ತಾನದ ಸೈನಿಕರು ಒಂದು ಹ್ಯಾಂಡ್ ಗ್ರೆನೇಡನ್ನು ಇವರ ಮೇಲೆ ಬಿಸಾಡ್ತಾರೆ. ಆಗ ಇವರ ಎರಡೂ ಕಾಲುಗಳು ಸಂಪೂರ್ಣವಾಗಿ ನಿಶ್ಶೇಷವಾಗುತ್ತೆ. ಹಾಗೆ ಇವರನ್ನು ಪರ್ಮನೆಂಟ್ಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಕೂಡ ಡಿಕ್ಲೇರ್ ಮಾಡಲಾಗುತ್ತೆ. ಇದೆಲ್ಲ ಮುಗಿದ ನಂತರ ಸುಮಾರು 527 ಸೇನಾನಿಗಳ ಬಲಿದಾನದ ಫಲವಾಗಿ ಭಾರತದವರು ಪಾಕಿಸ್ತಾನದ ವಿರುದ್ಧ ಗೆದ್ದು ವಿಜಯದ ಪತಾಕೆಯನ್ನು ಹಾರಿಸ್ತಾರೆ. ಸೊ ಫ್ರೆಂಡ್ಸ್, ಇಂತಹ ಮಹಾನ್ ಸೈನಿಕರಾದ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಯಾವ ಕಾರಣಕ್ಕೆ ಸೈನಿಕ ವೃತ್ತಿಯನ್ನೇ ಆಯ್ದುಕೊಂಡರು, ಹಾಗೆ ಇವರ ಜೀವನದಲ್ಲಿ ಇವರ ಬೇರೆ ಆಸಕ್ತಿಗಳೇನು, ಹಾಗೆ ಆ ಕಾರ್ಗಿಲ್ ಮಹಾಯುದ್ಧದ ಕರಾಳ ನೆನಪುಗಳೇನು, ಇದೆಲ್ಲದರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಸ್ವತಃ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಈ ಒಂದು ಸೆಗ್ಮೆಂಟ್ಗೆ ಅವರನ್ನು ನಾನು ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಟು ದ ಶೋ ಸರ್. ಸರ್, ಇಟ್ಸ್ ಅನ್ ಆನರ್ ಫಾರ್ ಅಸ್. ಆ್ಯಕ್ಚುಲಿ ಯು ಆರ್ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ಥ್ಯಾಂಕ್ ಯು, ಪ್ಲೆಜರ್ ಇಸ್ ಮೈನ್. ಸರ್, ನನ್ನ ಜೀವನ ನನ್ನ ದಾರಿ ಈ ಒಂದು ಸೆಗ್ಮೆಂಟ್ಗೆ ನಿಮಗೆ ಸ್ವಾಗತ. ಮೊದಲಿಗೆ ನಿಮ್ಮ ಹುಟ್ಟೂರು, ತಂದೆ ತಾಯಿ, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳಿ. ಓಕೆ, ಬೇಸಿಕಲಿ ನಾನು ಹುಬ್ಬಳ್ಳಿಯವನು, ಧಾರವಾಡ ಡಿಸ್ಟ್ರಿಕ್ಟಲ್ಲಿ. ಮೂಲತಃ ಹುಬ್ಬಳ್ಳಿಯಲ್ಲಿರೋದ್ರಿಂದ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಆಗಿದ್ದು. ಲಾಯನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅನ್ನೋ ಸ್ಕೂಲಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಅಲ್ಲೇ ಓದಿದ್ದು. ಅದಾದ ನಂತರ PC ಜಾಬಿನ್ ಸೈನ್ಸ್ ಕಾಲೇಜಲ್ಲಿ ನಾನು +1 ಮತ್ತು +2 ಅಂದರೆ PUC ಅಲ್ಲೇ ಮುಗಿಸಿದೆ. ತಂದೆ ತಾಯಿ ಫ್ರಮ್ ಅ ಬಿಸ್ನೆಸ್ ಫ್ಯಾಮಿಲಿ, ತಂದೆ ಬಿಸ್ನೆಸ್ ಮಾಡ್ತಾಯಿದ್ರು. ಹಾಗಾಗಿ ಫೈನಾನ್ಷಿಯಲಿ ವೆಲ್ ಆಫ್ ಫ್ಯಾಮಿಲಿಯನ್ನೇ ಅಂತ ಹೇಳ್ಬೋದು. ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಟ್ಟರು, ಒಳ್ಳೆಯ ಒಂದು ಎಜುಕೇಷನ್ನು ಆಯಿತು, ಒಂದು ಲಿವಿಂಗ್ ಆಯಿತು, ಕೊಡ್ತಾಯಿದ್ರು. ಫ್ಯಾಮಿಲಿಯಲ್ಲಿ ಹೇಳಬೇಕಂದ್ರೆ ನಮ್ಮ ಒಬ್ಬ ಅಣ್ಣ ಇದ್ದಾನೆ, 2 ಅಕ್ಕಂದಿರಿದ್ದಾರೆ. ಇವಾಗಲೂ ಕೂಡ ಅವರು ಹುಬ್ಬಳ್ಳಿಯಲ್ಲಿದ್ದಾರೆ. ನಾನು ಮಾತ್ರ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಸರ್, ನಿಮ್ಮ ಪ್ರಾಥಮಿಕ ಮತ್ತು ಹೈಸ್ಕೂಲ್ ದಿನಗಳ ಬಗ್ಗೆ ಹೇಳೋದಾದರೆ? ಓಕೆ, ನನ್ನ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳಬೇಕು ಅಂತಂದರೆ ಐ ವಾಸ್ ನಾಟ್ ಅ ವೆರಿ ಸ್ಟುಡಿಯಸ್ ಕೈಂಡ್ ಆಫ್ ಅ ಪರ್ಸನ್. ಅಂದರೆ ನಾಟ್ ಅಕಾಡೆಮಿಕ್ ಓರಿಯೆಂಟೆಡ್, ಬುಕ್ಕಿಶ್ ಟೈಪಲ್ಲಿ ಇರಲಿಲ್ಲ. ಐ ವಾಸ್ ಮೋರ್ ಆಫ್ ಅನ್ ಔಟ್ಡೋರ್ ಪರ್ಸನ್. ನೀವು ಯಾವುದೇ ಸ್ಪೋರ್ಟ್ಸನ್ನು ಹೇಳಿ ಆ ಸ್ಪೋರ್ಟ್ಸ್ ನನಗೆ ಭಾಳ ಚೆನ್ನಾಗೇ ಬರ್ತಾಯಿತ್ತು. ಬೀಟ್ ಕ್ರಿಕೆಟ್, ನಮ್ಮ ಲಾಯನ್ ಸ್ಕೂಲಲ್ಲಿ ಕ್ರಿಕೆಟ್ ಭಾಳ ಕ್ರೇಜ್ ಇತ್ತು. ಅದೇ ರೀತಿ ವಾಲಿಬಾಲ್ ಆಡ್ತಿದ್ವಿ, ಫುಟ್ಬಾಲ್ ಆಡ್ತಾಯಿದ್ವಿ. ಸೊ ಟು ಸೇ ಅಂತಂದರೆ ಅಕಾಡೆಮಿಕ್ಸ್ಗಿಂತ ಜಾಸ್ತಿ ನಾನು ಔಟ್ಡೋರ್ ಪರ್ಸನ್ ಆಗಿರೋದ್ರಿಂದ ಪ್ರಾಬಬ್ಲಿ ಅದು ಎಲ್ಲೋ ಹೋಗಿ ಒಂದು ಕಡೆ ಆರ್ಮಿ ಜಾಯ್ನ್ ಆಗೋಕ್ಕೆ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ಸರ್, ನಿಮ್ಮ ಕಾಲೇಜ್ ದಿನಗಳು ಹೇಗಿದ್ವು? ಕಾಲೇಜ್ ಕಲಿಕೆಯ ಜೊತೆಗೆ ನಿಮ್ಮನ್ನು ಆಕರ್ಷಿಸುತ್ತಿದ್ದ ವಿಷಯಗಳು ಯಾವ್ಯಾವು? ಈಗ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ, ನೀವೇನಾದರೂ ಅದರಲ್ಲಿ ಆ್ಯಕ್ಟಿವಿಟೀಸ್ ಇತ್ತಾ ನಿಮ್ಮದು? ನಾನು PC ಜಾಬಿನ್ ಸೈನ್ಸ್ ಕಾಲೇಜಲ್ಲಿ +2 ಮತ್ತು +1 ಮತ್ತು +2 ಮಾಡಿದ್ದೆ. ಡ್ಯೂರಿಂಗ್ ದ ಕೋರ್ಸ್ ಆಫ್ ದ್ಯಾಟ್ ಅಲ್ಲಿ ಒಬ್ಬ MCC ಆಫೀಸರ್ ಇದ್ದರು. ಆಲ್ದೋ ನಾನು MCC ಪಾರ್ಟ್ ಇರಲಿಲ್ಲ, ಅದರಲ್ಲಿ ತೊಡಗಿಸ್ಕೊಂಡಿರಲಿಲ್ಲ, ಅದರಲ್ಲಿ ಇರಲಿಲ್ಲ, ನಾನು ಜಾಯ್ನ್ ಆಗಿರಲಿಲ್ಲ. ಬಟ್ ಯಾವಾಗ ಅವ್ರು ನೋಡ್ತಾ ಇದ್ದೆ, ಆವಾಗ ಅನ್ನಿಸ್ತಾ ಇತ್ತು ನನಗೆ ದ ವೇ ಯೂಸ್ ಟು ಟಾಕ್, ಅವ್ರು ಯಾವ ಥರ ನಡೀತಾಯಿದ್ರು, ಯಾವ ಥರ ಕಮಾಂಡ್ ಮಾಡ್ತಾಯಿದ್ರು, ಯಾವ ಥರ ಬಿಹೇವ್ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡಿ ಭಾಳನೇ ಇಂಪ್ರೆಸ್ ಆಗ್ತಾಯಿದ್ದೆ.
ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ನಾನು ಏನು ಕರಿಯರ್ ಏನು ಮಾಡಬೇಕು ಅಂತ. ಬಟ್ ಅದು ಯೂನಿಫಾರ್ಮ್ ಹಾಕ್ಕೊಳ್ಳೋ ಒಂದು ಕ್ರೇಜ್ ಅಲ್ಲಿ +1 +2 ಶುರು ಆಯಿತು ಅಂತ ಹೇಳ್ಬೋದು. ಸರ್, ಸೈನಿಕನಾಗಿ ದೇಶ ಸೇವೆ ಮಾಡಬೇಕು ಎಂಬ ಚಿಂತನೆ ಯಾವಾಗ ಮತ್ತು ಹೇಗೆ ಶುರುವಾಯಿತು? ಅದಕ್ಕೆ ನಿಮ್ಗೆ ಯಾರಾದರೂ ರೋಲ್ ಮಾಡಲ್ ಇದ್ರಾ? ಓಕೆ, ನಾನು ಹೇಳಿದ್ನಲ್ಲ +1 +2 ಅಲ್ಲಿ ನಾನು ಒಬ್ಬ NCC ಆಫೀಸರ್ ನೋಡ್ತಾ ಇದ್ದೆ ಅಂತ. ಅದೇ ರೀತಿ ನಾನು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡಲಿಕ್ಕೆ ದಾವಣಗೆರೆಗೆ ಹೋದೆ. ಓದಿನ ಜೊತೆಗೆ ಅಲ್ಲೂ ಕೂಡ NCC ಆಫೀಸರ್ ಒಬ್ಬರಿದ್ದರು, NCC ಯೂನಿಟ್ ಇತ್ತಲ್ಲಿ. ಆ ಆಫೀಸರ್ ಹತ್ರ ನಾನು ಅವ್ರನ್ನ ನೋಡಿ ದ್ಯಾಟ್ ಈಸ್ ದ ಟೈಮ್ ಐ ರಿಯಲೈಸ್ಡ್ ನಾನು ಏನಾದರೂ ಒಂದು ಕರಿಯರ್ ಅಂತ ಚೂಸ್ ಮಾಡಬೇಕು ಅಂತಂದರೆ ಅಲ್ಲಿವರೆಗೂ ಯೂನಿಫಾರ್ಮ್ ಹಾಕೋಬೇಕು ಅನ್ನೋದು ಒಂದು ಇತ್ತು. ಬಟ್ ಅದನ್ನು ಹೇಗೆ ಮಾಡಬೇಕು, ಅದರಿಂದ ಯಾವ ಸೆಕ್ಷನ್ಸ್ ಇರ್ತವೆ, ಅದು SSBಗೆ ಹೇಗೆ ಎಂಟರ್ ಆಗಬೇಕು, ಇದ್ರ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ ನನಗೆ. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿದಲ್ಲಿ 4 ವರ್ಷ ಇಂಜಿನಿಯರಿಂಗ್ ಮಾಡ್ತಿದ್ನಲ್ಲ, ಆವಾಗ ಈ NCC ಆಫೀಸರ್ ಜೊತೆಗೆ ತುಂಬ ಕ್ಲೋಸಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಕ್ಯಾಂಪಿಂಗು ಟ್ರೆಕ್ಕಿಂಗು ಎಲ್ಲ ಮಾಡ್ತಾಯಿದ್ದೆ. ಅವ್ರು ನನಗೆ ಅವಾಗ ಗೈಡ್ ಮಾಡ್ತಾಯಿದ್ರು, ಯಾವ ಥರ ಕ್ಯಾಂಪ್ ಮಾಡಬೇಕು, ಟ್ರೆಕ್ಕಿಂಗಿಗೆ ಹೋಗ್ಬೇಕಂದ್ರೆ ಏನೇನು ಮಾಡಬೇಕು, ಏನೇನು ಎಕ್ವಿಪ್ಮೆಂಟ್ಸ್ ಒಯ್ಯಬೇಕು, ಹೇಗೆ ಟೆಂಟನ್ನು ಪಿಚ್ ಮಾಡಬೇಕು ಅಂತ ಇದನ್ನೆಲ್ಲ ಹೇಳ್ಕೊಡ್ತಾಯಿದ್ರು. ಯಾವಾಗ ಸಮಯ ಸಿಕ್ತಿತ್ತು ಅವಾಗ ಯುದ್ಧದ ಬಗ್ಗೆನೂ ಹೇಳ್ತಾಯಿದ್ರು ಅವರು. ಅವ್ರ ಎಕ್ಸ್ಪೀರಿಯನ್ಸಸ್ ಆಯಿತು, ಅದನ್ನೆಲ್ಲ ಶೇರ್ ಮಾಡ್ಕೊತಾಯಿದ್ರು. ದ್ಯಾಟ್ ಈಸ್ ದ ಟೈಮ್ ಐ ರಿಯಲೈಸ್ಡ್, ಹೌದು ನಾನು ಆರ್ಮಿಗೆ ಸೇರ್ಕೋಬೇಕು, ನಂದು ಏನಾದರೂ ಕರಿಯರ್ ಆದರೆ ಆರ್ಮಿನೇ ಅದು. ಬಿಕಾಸ್ ಐ ಸ್ಟ್ರಾಂಗ್ಲಿ ಫೆಲ್ಟ್ 2 stars ಆನ್ ಮೈ ಶೋಲ್ಡರ್ ಆರ್ ಬೆಟರ್ ದೆನ್ ಥೌಸಂಡ್ಸ್ ಇನ್ ದ ಸ್ಕೈ ಅಂತ. ನಾನು ಕಮಿಷನ್ ಆಗಿ ಲೆಫ್ಟಿನೆಂಟ್ ಅಂತ ಕಮಿಷನ್ ಆಗಿ ಆರ್ಮಿಗೆ ಏನು ಸೇರ್ಕೊತೀನೋ, ಟ್ರೈನಿಂಗ್ನ ನಂತರ ನನಗೆ ಯೂನಿಫಾರ್ಮ್ ಹಾಕ್ಕೊಳಕ್ಕೆ ಕೊಡ್ತಾರೋ, ಅದಾದಮೇಲೆ ಸ್ಟಾರ್ಸ್ ಏನು ಕೊಡ್ತಾರೋ, ದ್ಯಾಟ್ ಈಸ್ ವಾಟ್ ಐ ರಿಯಲಿ ವಾಂಟೆಡ್. ಆ್ಯಂಡ್ ದೆನ್ ಐ ಡಿಸೈಡೆಡ್, ಇಂಜಿನಿಯರಿಂಗ್ ಮುಗಿಯೋ ಅಷ್ಟರಲ್ಲೇ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಸೈನ್ಯಕ್ಕೆ ಸೇರಬೇಕು, ಅದು ಬಿಟ್ಟು ಬೇರೆ ಏನೂ ಕರಿಯರ್ ಆಪ್ಷನ್ ಇಲ್ಲ ಅಂತ. ಸೊ ಸರ್, ಸೈನ್ಯಕ್ಕೆ ಸೇರಿಕೊಂಡ ನಂತರ ಒಂದು ತಾಲೀಮಿನ ಅವಧಿ ಅಂತಿರುತ್ತೆ, ಆ ಅವಧಿಯಲ್ಲಿ ಆದ ಅನುಭವಗಳನ್ನು ಹೇಳಿ. ಓಕೆ, ಇಂಜಿನಿಯರಿಂಗ್ ಮುಗಿಸಿದ ನಂತರ ನಾನು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ, ಅದರಲ್ಲಿ ಇಂಟರ್ವ್ಯೂ ಕೊಟ್ಟೆ. ದ ಬೆಸ್ಟ್ ಪಾರ್ಟ್ ವಾಸ್ ಫಸ್ಟ್ ಟೈಮಲ್ಲೇ ಸೆಲೆಕ್ಟ್ ಆಗಿಬಿಟ್ಟೆ. ಅಲ್ಲಿ ಹೇಗಿರುತ್ತೆ ಅಂತಂದರೆ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಫಾರ್ಚುನೇಟ್ಲಿ ನನಗೆ ಬೆಂಗಳೂರಲ್ಲೇ ಸಿಕ್ಕಿತ್ತು. ನಾನು ಸೇರಿಕೊಂಡಿದ್ದ ಹಿಂದಿನ ಬ್ಯಾಚ್ ಏನಿತ್ತು ಅದರಲ್ಲಿ 80 ಜನ ಇದ್ದರು. 80 ಜನದಲ್ಲಿ 80 ಜನನೂ ವಾಶೌಟ್ ಆಗಿದ್ರು, ಅಂದರೆ ಒಬ್ಬರು ಕೂಡ ಸೆಲೆಕ್ಟ್ ಆಗಿರಲಿಲ್ಲ. ಸೊ ನಾನು ಹೋದಾಗ ನನಗೆಲ್ಲೋ ಒಂಥರ ಭಯ ಇತ್ತು, ಏನಪ್ಪ ಹಿಂದಿನ ಬ್ಯಾಚ್ ವಾಶೌಟ್ ಆಗಿಬಿಟ್ಟಿದೆ ಅಂತ. ಮೊದಲನೇದು. ಎರಡನೇದು ಹೇಳಬೇಕಂತಂದರೆ, ಅಲ್ಲಿಗೆ ಬಂದಂಥವ್ರು, ಸೆಲೆಕ್ಷನ್ ಸೆಂಟ್ರಿಗೆ ಬಂದಂಥವ್ರೆಲ್ಲರೂ ಭಾಳಷ್ಟು ಜನದ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇತ್ತು. ಇನ್ನು ಉಳಿದವರೆಲ್ಲರಿಗೂ ದೇ ನ್ಯೂ ಅಬೌಟ್ ದ ಸೆಲೆಕ್ಷನ್ ಪ್ರೊಸೀಜರ್. ಅಂದರೆ ಫಸ್ಟ್ ಡೇ ಸ್ಕ್ರೀನಿಂಗ್ ಹೇಗಾಗುತ್ತೆ, ಆಮೇಲೆ ಏನಾಗುತ್ತೆ, ಲೀಡರ್ಶಿಪ್ ಟೆಸ್ಟನ್ನು ಹೇಗೆ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ನ ಹೇಗೆ ಅಟೆಂಡ್ ಮಾಡಬೇಕು, ವಾಟ್ ಆರ್ ಆಲ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವಿಚ್ ಹ್ಯಾಪನ್ ಇನ್ SSB ಅಂತ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಬಟ್ ನಾನೊಬ್ಬ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಆಮೇಲೆ ಇಲ್ಲಿ ಕೋಚಿಂಗ್ ಸೆಂಟರ್ಸು ಇರಲಿಲ್ಲ. ಸೊ ಹಾಗಾಗಿ ಐ ವಾಸ್ ಟೋಟ್ಲಿ ಕ್ಲೂಲೆಸ್ ಅಂತಲೇ ಹೇಳ್ಬೋದು, ಏನೂ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಅಲ್ಲಿ SSB ಸೆಲೆಕ್ಷನ್ಗೆ ಹೋದ ನಂತರ ಒಂದೇ ಒಂದು ಅಂದ್ಕೊಂಡೆ ನಾನು, ನನಗೇನೋ ಯು ಆಲ್ರೆಡಿ ಕಮ್ ಹಿಯರ್, ಸೊ ಲೆಟ್ ಮಿ ಗಿವ್ ಇಟ್ ಅ ಬೆಸ್ಟ್ ಶಾಟ್. ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೆಯ ಅಟೆಂಪ್ಟನ್ನು ಮಾಡೋಣ, ಎಲ್ಲ ಉಳಿದಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ. ಸೊ ಒಂದು ಫಸ್ಟ್ ವೀಕ್ ಸೆಲೆಕ್ಷನ್ ಆಗುತ್ತೆ. ಆ್ಯಂಡ್ ಫೈನಲಿ ಅಟ್ ದ ಎಂಡ್ ಆಫ್ ದ 6th ಡೇ ನನಗೆ ಹೇಳ್ತಾರೆ ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಅಂತ. ಐ ವಾಸ್ ನೆಕ್ಸ್ಟ್ ಒಂದು 6 days ಮೆಡಿಕಲ್ ಆಗುತ್ತೆ. ಫೈನಲಿ ಸೆಲೆಕ್ಟ್ ಆಗ್ತೀನಿ. ಕಾಲಿಂಗ್ ಲೆಟರ್ ಬರುತ್ತೆ, ನಿಮಗೆ ಮನೆಗೆ ಹೋಗಿ ಅಂತಾರೆ. ಒಂದು 2 months ಗ್ಯಾಪ್ ಆದ ನಂತರ ನನಗೆ ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಿಗೆ ಜಾಯ್ನ್ ಆಗಬೇಕು ಅಂತ. ದ್ಯಾಟ್ ಈಸ್ ದ ಟೈಮ್ ಐ ರಿಯಲೈಸ್ಡ್ ಹೌ ಮೈ ಡ್ರೀಮ್ ಹಸ್ ಕಮ್ ಟ್ರೂ. ನಾನು ಯೂನಿಫಾರ್ಮ್ ಇನ್ಮೇಲೆ ಹಾಕ್ಕೊತೀನಿ, ಟ್ರೈನಿಂಗ್ ಹೋಗ್ತಾ ಇದ್ದೀನಿ, ಜಸ್ಟ್ ಅ ಮ್ಯಾಟರ್ ಆಫ್ 1 year ಅಂದ್ಕೊಂಡಿದ್ದೆ. ಸರಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ. ನೀವೆಲ್ಲ ಮೂವಿದಲ್ಲಿ ನೋಡ್ತಿರಲ್ಲ, ಹೋದ ತಕ್ಷಣ ಹೇರ್ ಕಟ್ ಮಾಡ್ತಾರೆ ಅಂತಂದ, ಅಬ್ಸಲ್ಯೂಟ್ಲಿ ಅದೇ ಥರ ಆಗುತ್ತೆ. ಹೋಗಿ ಜಾಯ್ನ್ ಆಗ್ತಿದ್ದಂಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗಿ ಜಾಯ್ನ್ ಆಗ್ತಿದ್ದಂಗೆ ಫಸ್ಟ್ ಒಂದು ಹೇರ್ ಕಟ್ ಕೊಡ್ತಾರೆ. ಬೇಸಿಕಲಿ ಇಟ್ ಹ್ಯಾಸ್ 2 reasons. ಅದು 2 ಕಾರಣದಿಂದ ಮಾಡ್ತಾರೆ. ಒಂದನೇದು ಹೈಜೀನ್ ಇರಲಿ ಅಂತ, ಬಿಕಾಸ್ ಇಟ್ಸ್ ಫಿಸಿಕಲಿ ಸ್ಟ್ರೆನಸ್ ಇದಾಗಿರುತ್ತೆ, ತುಂಬ ಫಿಸಿಕಲ್ ಸ್ಟ್ರೇನ್ ಆಗುತ್ತೆ ನಿಮ್ಗೆ ಆ ಟೈಮಲ್ಲಿ, ಬೆವಿತೀರ ಜಾಸ್ತಿ ಅಂತ ಒಂದು ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ಒಂದು. ಎರಡನೇದೇನು ಅಂತಂದರೆ ಒಂದು ಐಡೆಂಟಿಫಿಕೇಷನ್ ಇರಲಿ ಅಂತ. ನೀವೆಲ್ಲಾದರೂ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಬಿಟ್ಟು ಔಟ್ ಪಾಸಲ್ಲಿ ಹೊರಗೆ ಹೋಗಿದ್ದರೆ ಯು ಶುಡ್ ಬಿ ಏಬಲ್ ಟು ಪೀಪಲ್ ಶುಡ್ ಬಿ ಏಬಲ್ ಟು ರೆಕಗ್ನೈಸ್ ಯು ಫ್ರಮ್ ದ ಅಕಾಡೆಮಿ ಅಂತ. ಅದಕ್ಕೊಂದು ಹೇರ್ ಕಟ್ ಕೊಡ್ತಾರೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಡೇ. ಅದಾದ ನಂತರ ಏನು ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಆ್ಯಕ್ಚುಯಲ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ವಾಟ್ ದಿ ಜನರಲಿ ಸೇ ಈಸ್, ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಂಟರ್ ಆಗಬೇಕಾದ್ರೆ ಒಬ್ಬ ಸಿವಿಲಿಯನ್ ಆಗಿ ಎಂಟರ್ ಆಗ್ತೀರಾ. ಅಲ್ಲಿ ನಿಮಗೆ ಜೆಂಟಲ್ಮೆನ್ ಕೆಡೆಟ್ ಆಗಿ ನೀವು ಟ್ರೈನಿಂಗನ್ನು ಪಡಿತೀರ, 1 ವರ್ಷ ಟ್ರೈನಿಂಗ್ನ ಪಡಿತೀರ. ಅದಾದ ನಂತರ 1 ವರ್ಷ ಆದ ಕಮಿಷನ್ ಆದ ನಂತರ ಯು ಆರ್ ಒನ್ ಆಫ್ ದ ಫೈನೆಸ್ಟ್ ಆಫೀಸರ್ಸ್ ಆಸ್ ವೆಲ್ ಆಸ್ ಅ ಜೆಂಟಲ್ಮೆನ್ ಅಂತ. ಅಲ್ಲಿ ನಿಮ್ಮನ್ನು ಹೇಗೆ ಅವರು ಮೌಲ್ಡ್ ಮಾಡ್ತಾರೆ ಅಂತಂದರೆ, ಫಸ್ಟ್ ನೀವು ದೇ ಬ್ರೇಕ್ ಯು ಅಂತಾರೆ, ಆಮೇಲೆ ದೇ ಮೇಕ್ ಯು ಅಂತ. ಬೇಸಿಕಲ್ಲಿ ಇಲ್ಲಿ ಏನು ಮಾಡಿಕೊಡ್ತಾರೆ ಅಂತಂದರೆ, ಒಂದು ಹ್ಯೂಮನ್ ಬಾಡಿಗೆ ನಿಮಗೆ ಏನು ಕೆಪಾಸಿಟಿ ಇದೆ, ನೀವೇನು ಸಾಧಿಸ್ಬೋದು, ನಿಮ್ಮ ಬಾಡಿ ಎಷ್ಟರವರೆಗೂ ತಡ್ಕೋಬೋದು ಅನ್ನೋದನ್ನು ನಿಮಗೆ ಎಕ್ಸ್ಪೋಸ್ ಮಾಡ್ತಾರೆ ಬಿಟ್ಟು ಬೇರೆ ಏನೂ ಅಲ್ಲ. ಅದು ಹೇಗಿರುತ್ತೆ ಅಂತಂದರೆ, ಮೊದಲನೇ ದಿನ ರಾತ್ರಿ ನಿಮಗೆ 8 hours ಮಲಗಲಿಕ್ಕೆ ಸಿಗ್ಬೋದು. ಬರ್ತಾ 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 ಗ್ರ್ಯಾಜುವಲಿ ಏನಾಗುತ್ತಂದರೆ ಆ ಸ್ಲೀಪ್ ಟೈಮ್ ಏನಿದೆಲ್ಲ ಕಟ್ ಆಗ್ತಾ ಹೋಗುತ್ತೆ. ಸೊ ನೀವು ಒಂದಿನ ಸ್ಟಾರ್ಟಿಂಗಿಂದ 5 ಗಂಟೆಗೆ ಹೇಳ್ತಿದ್ರೆ 4 ಗಂಟೆಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ.
10 ಗಂಟೆಗೆ ಮಲಗೋದಿದ್ದರೆ 11 ಗಂಟೆಗೆ ಮಲಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಸ್ಕ್ವೀಸ್ ಆಗ್ತಾ ಬರುತ್ತೆ. ಟ್ರೈನಿಂಗ್ ಇಸ್ ಸೋ ಡಿಫಿಕಲ್ಟ್, ಸೋ ಸ್ಟ್ರೈನಸ್ ಅಂತಂದರೆ ಫಿಸಿಕಲಿ ಎಷ್ಟು ಸ್ಟ್ರೈನ್ ಆಗುತ್ತೆ ಅಲ್ಲಿ ಅಂತಂದರೆ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಡಿಸಿಪ್ಲಿನ್. ಬಿಕಾಸ್ ಆ ಒಂದು ಡಿಸಿಪ್ಲಿನನ್ನು ಅವ್ರು ಕಲಿಸಲಿಲ್ಲ ಅಂತಂದರೆ ಯುವರ್ ಒನ್ ಸ್ಮಾಲ್ ಮಿಸ್ಟೇಕ್ ಕ್ಯಾನ್ ಲೀಡ್ ಟು ಸಂಬಡೀಸ್ ಡೆತ್. ನಿಮ್ಮೊಬ್ಬ ಸೋಲ್ಜರ್ನ ಪ್ರಾಣನೂ ಕೂಡ ಹೋಗ್ಬೋದು. ಅದರ ಸೀರಿಯಸ್ ನಿಮಗೆ ತರಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಇನ್ ಅ ವೆರಿ ಡಿಸಿಪ್ಲಿನ್ಡ್ ಮ್ಯಾನರ್. ಸೊ ಡಿಸಿಪ್ಲಿನ್ನು ಕಲಿಸ್ಕೊಂತ ಬರ್ತಾರೆ. ಡಿಸಿಪ್ಲಿನ್ ಹೇಗೆ ಕಲಿಸ್ತಾರೆ ಅಂತಂದರೆ, ಇವನ್ ಇಫ್ ಯು ರೀಚ್ ಅ ಮಿನಿಟ್ ಲೇಟ್, ಎಲ್ಲಾದರೂ ನಿಮಗೆ ಡ್ರಿಲ್ ಸ್ಕ್ವೇರಿಗೆ ಬಾ ಅಂತ ಹೇಳಿರ್ತಾರೆ, ನೀವು ಒಂದು ಮಿನಿಟ್ ಲೇಟಾಗಿ ಹೋದ್ರೂ ಅಲ್ಲಿ ಪನಿಷ್ಮೆಂಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಪನಿಷ್ಮೆಂಟ್ ಇರುತ್ತೆ ಅಲ್ಲಿ. ಹೇಗೆ ಅಂತಂದರೆ, ನೀವೊಬ್ಬ ನಿಮ್ಮ ಜೊತೆಗೆ ಟ್ರೈನ್ ಮಾಡ್ತಿದ್ದವ್ರನ್ನ ಹೆಗಲ ಮೇಲೆ ಕೂತ್ಕೊಂಡು ಓಡಬೇಕು, ಸುಮಾರು ಒಂದು 100 ಮೀಟ್ರ್ ಓಡ್ಬೋದು, 100 ಮೀಟ್ರ್ ಕರ್ಕೊಂಬರೋದು, ಈ ಥರ ಪನಿಷ್ಮೆಂಟ್ ಇರುತ್ತೆ. ಬರ್ತಾ ಗ್ರ್ಯಾಜುವಲಿ ಆ ಪನಿಷ್ಮೆಂಟ್ ಸ್ಕೇಲ್ ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೇಗಿರುತ್ತೆ ಅಂತಂದರೆ, ಡ್ರಿಲ್ ಸ್ಕ್ವೇರಲ್ಲಿ ದೇ ಮೇಕ್ ಯು ಕ್ರಾಲ್, ಅಂದರೆ ಇಲ್ಲೆಲ್ಲ ಕೈ ಕಿತ್ಕೊಂಡು ಹೋಗೋ ಕ್ರಾಲ್ ಎಲ್ಲ ಮಾಡಿಸ್ತಾರೆ. ಅಟ್ ಟೈಮ್ಸ್ ಐ ಯೂಸ್ ಟು ಫೀಲ್, ಅಪ್ಪ ನಾನು ಇಂಜಿನಿಯರು ಆಫೀಸರ್ಗಾಗಿ ಬಂದಿದ್ದೀನಿ, ಐ ಸಪೋಸ್ ಟು ಡೂ ದಿಸ್, ನಾನು ಇದನ್ನೆಲ್ಲ ಕಲಿಬೇಕಾ, ಶುಡ್ ಐ ಗೋ ಥ್ರೂ ದಿಸ್ ಅಂತ. ಬಟ್ ಲೆಟ್ ಮಿ ಟೆಲ್ ಯು, ಇಟ್ಸ್ ಅ ಟೈಮ್ ಟೆಸ್ಟೆಡ್ ಪ್ರೊಸೀಜರ್. ಯಾಕೆ ಅಂತಂದರೆ, ಬಹುಶಃ ನನಗೆ ಆ ಥರ ಟ್ರೈನಿಂಗ್ ಮಾಡಿರಲಿಲ್ಲ ಅಂತಂದರೆ, 3 ದಿನ ಕ್ಯಾಂಪಿಗೆ ಕರ್ಕೊಂಡೋಗಿ ಊಟ ಕೊಡಲಿಲ್ದಂಗೆ ನನ್ನನ್ನು ಬಿಟ್ಟಿರಲಿಲ್ಲ ಅಂದರೆ, ನಾನು ಅದಕ್ಕೆ ಯೂಸ್ ಟು ಆಗಿರಲಿಲ್ಲ ಅಂದರೆ, ಕ್ರಾಲ್ ಮಾಡೋದನ್ನು ಕಲ್ತಿರಲಿಲ್ಲ ಅಂತಂದರೆ, ನನ್ನನ್ನು ಯಾರೋ ಜವಾನ್ಸನ್ನು ಹೊತ್ಕೊಂಡು ಓಡೋದನ್ನು ವಾಪಸ್ ಕರ್ಕೊಂಬರೋದನ್ನು ಕಲ್ತಿರಲಿಲ್ಲದ್ರೆ ಬಹುಶಃ ಐ ವುಂಟ್ ಹ್ಯಾವ್ ಸರ್ವೈವ್ಡ್ ದ ಕಾರ್ಗಿಲ್ ವಾರ್. ಆ ಟೈಮಲ್ಲಿ ನಮಗೆ ಅದು ರಿಯಲೈಸ್ ಆಗಲಿಕ್ಕಿಲ್ಲ. ನೋಡಿ, 71ರಲ್ಲಿ ವಾರ್ ಆಗಿದ್ದು, 99ರಲ್ಲಿ ವಾರ್ ಆಗುತ್ತೆ. ಬಟ್ ಆ ಟ್ರೈನಿಂಗ್ ಸ್ಕೇಲ್ ಏನಿದೆಲ್ಲ ಯಾವತ್ತಿಗೂ ಕೂಡ ಕಡಿಮೆ ಮಾಡ್ಕೊಂಡು ಬಂದಿಲ್ಲ. ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಕಡಿಮೆ ಮಾಡ್ಕೊಂಡು ಬಂದಿಲ್ಲ. ಸೊ ದೇ ಸೆಲೆಕ್ಟ್ ದ ಬೆಸ್ಟ್ ಆ್ಯಂಡ್ ಟ್ರೈನ್ ಟು ದ ಬೆಸ್ಟ್ ಸೊ ದಟ್ ಯು ಆರ್ ಒನ್ ಆಫ್ ದ ಫೈನೆಸ್ಟ್ ಆಫೀಸರ್ಸ್ ಆಫ್ ದ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆರ್ ಫಾರ್ ದ ಇಂಡಿಯನ್ ಆರ್ಮಿ. ಆ ಥರ ಒಂದು ಟ್ರೈನಿಂಗ್, 1 ವರ್ಷ ಕಠಿಣ ಟ್ರೈನಿಂಗ್ನ ನಂತರ ಯು ಗೆಟ್ ಕಮಿಷನ್ಡ್ ಆಸ್ ಅ ಕಮಿಷನ್ಡ್ ಆಫೀಸರ್. ಸರ್, ಈ ಕಾರ್ಗಿಲ್ ಯುದ್ಧಕ್ಕಿಂತಲೂ ಮೊದಲು ನಿಮಗೆ ಬೇರೆ ಎಲ್ಲೆಲ್ಲಿ ಪೋಸ್ಟಿಂಗ್ ಆಗಿತ್ತು ಅದಕ್ಕಿಂತ ಮೊದಲು? ಓಕೆ, ಒಬ್ಬ ಸೈನ್ಯದ ಅಧಿಕಾರಿ ಕಮಿಷನ್ ಆದ ನಂತರ, ಅಂದರೆ ಕಮಿಷನಿಂಗ್ ಅಂದರೆ ದ್ಯಾಟ್ ಈಸ್ ಅಗೇನ್ ಅ ಫ್ಯಾಂಟಾಸ್ಟಿಕ್ ಪ್ರೊಸೀಜರ್. ಹೇಗಿರುತ್ತೆ ಅಂದರೆ, ನೀವು ಸಕ್ಸಸ್ಫುಲಿ ಎಲ್ಲ ಟೆಸ್ಟನ್ನು ಕ್ಲಿಯರ್ ಮಾಡಿದ ನಂತರ ಒಂದು ಪಾಸಿಂಗ್ ಔಟ್ ಪರೇಡ್ ಅಂತ ಆಗುತ್ತೆ. ಪಾಸಿಂಗ್ ಔಟ್ ಪರೇಡಲ್ಲಿ ಏನು ಅಂತಂದರೆ, ಅಲ್ಲಿವರೆಗೂ ನೀವೆಲ್ಲ ಯೂನಿಫಾರ್ಮ್ ಹಾಕ್ಕೊತಾ ಇರ್ತೀರ, ಪರ್ಟಿಕ್ಯುಲರ್ ಯೂನಿಟ್ದು ಯೂನಿಫಾರ್ಮ್ ಹಾಕ್ಕೊತಾ ಇರಲ್ಲ, ಆಮೇಲೆ ನಿಮ್ಮ ಭುಜದ ಮೇಲೆ ಸ್ಟಾರ್ಸು ಇರಲ್ಲ. ಆ ಪಾಸಿಂಗ್ ಔಟ್ ಪರೇಡಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮದೊಂದು ಚಟ್ವುಡ್ ಬಿಲ್ಡಿಂಗ್ ಅಂತ ಇದೆ. ಚಟ್ವುಡ್ ಬಿಲ್ಡಿಂಗಲ್ಲಿ ಒಂದು ದೊಡ್ಡ ಡ್ರಿಲ್ ಸ್ಕ್ವೇರ್ ಇದೆ. ಆ ಡ್ರಿಲ್ ಸ್ಕ್ವೇರಲ್ಲಿ ನೀವು ಫುಲ್ ಪರೇಡನ್ನ ಕಂಪ್ಲೀಟ್ ಮಾಡ್ತೀರಾ. ಕಂಪ್ಲೀಟ್ ಮಾಡಿ ಆ ಚಟ್ವುಡ್ ಬಿಲ್ಡಿಂಗ್ ಹಿಂಭಾಗ ಹೋಗ್ಬೇಕಾದ್ರೆ 2 ಸ್ಟೆಪ್ಸ್ ಇದೆ ಅಲ್ಲಿ. ಆ ಸ್ಟೆಪ್ಸಲ್ಲಿ ಅಂತಿಮ್ ಪಗ್ ಅಂತ ಬರೆದಿದ್ದಾರೆ, ಅಂದರೆ ಲಾಸ್ಟ್ ಸ್ಟೆಪ್ ಅಂತ ಬರೆದಿದ್ದಾರೆ. ದ್ಯಾಟ್ ಎಫೆಕ್ಟಿವ್ಲಿ ಮೀನ್ಸ್ ನೀವು ಆ ಸ್ಟೆಪ್ಪನ್ನು ಕ್ರಾಸ್ ಮಾಡಿದ ತಕ್ಷಣ ಯುವರ್ ಟ್ರೈನಿಂಗ್ ಈಸ್ ಓವರ್ ಅಂತ. ಅದಾದ ನಂತರ ನಾವು ಮತ್ತೆ ನಮ್ಮ ಯೂನಿಟ್, ನಾವು ಯಾವ ರೆಜಿಮೆಂಟಿಗೆ ಸೇರ್ಕೋಬೇಕೋ ಆ ಈ ರೆಜಿಮೆಂಟಿನ ಯೂನಿಫಾರ್ಮನ್ನು ಹಾಕ್ಕೊಂಡು ಬರ್ತೀವಿ. ಬಟ್ ಸ್ಟಾರ್ಸನ್ನು ಹೈಡ್ ಮಾಡಿಟ್ಟಿರ್ತಾರೆ. ನಾವು ಹೋಗ್ತೀವಿ, ಸೋಮನಾಥ್ ಅವರ ಹೆಸರಿನಲ್ಲಿ ಒಂದು ಆಡಿಟೋರಿಯಂ ಇದೆ, ಅಲ್ಲಿ ಹೋಗಿ ಒಂದು ಓತನ್ನು ತೊಗೊತೀವಿ. ಓತ್ ಪ್ರಾಬಬ್ಲಿ ದಿಸ್ ದ ಓನ್ಲಿ ಸರ್ವೀಸ್ ಆರ್ ಓನ್ಲಿ ಆರ್ಗನೈಸೇಷನ್. ನೀವು ಯಾವ ಥರ ಓತ್ ತೊಗೊಳ್ತೀರಿ ಅಂತಂದರೆ, ಯು ವಿಲ್ ಪ್ರೊಟೆಕ್ಟ್ ದ ಕಂಟ್ರಿ ಇವನ್ ಟು ದ ಪೆರಿಲ್ ಆಫ್ ಯುವರ್ ಲೈಫ್. ಅಂದರೆ ನಿಮ್ಮ ಜೀವ ಹೋದರೂ ಪರವಾಗಿಲ್ಲ, ನೀವು ದೇಶದ ರಕ್ಷಣೆಯನ್ನು ಮಾಡ್ತೀರಿ ಅನ್ನೋ ಒಂದು ಓತನ್ನು ತೊಗೊತೀವಿ. ಆ ಓತು ತೆಗೆದು ಕೆಳಗೆ ಬಂದ ತಕ್ಷಣ ನಮ್ಮ ತಂದೆ ತಾಯಿ ಇದರಲ್ಲಿ, ನಮ್ಮ ತಂದೆ ತಾಯಿ ನಮ್ಮನ್ನು ಪಿಪ್ ಮಾಡ್ತಾರೆ. ಅಂದರೆ ಆ ಸ್ಟಾರ್ಸನ್ನ ಕವರೇನು ಹಾಕಿರ್ತಾರೆ, ಆ ಕವರ್ಸನ್ನು ತೆಗಿತಾರೆ. ದ್ಯಾಟ್ ಈಸ್ ದ ಟೈಮ್ ಯು ಕಾಲ್ ಯುವರ್ ಸೆಲ್ಫ್ ಅ ಕಮಿಷನ್ಡ್ ಆಫೀಸರ್. ಅಂದರೆ ನೀವು ಅವಾಗ ಲೆಫ್ಟಿನೆಂಟ್ ಅಂತ ನಿಮ್ಮನ್ನು ಅಡ್ರೆಸ್ ಮಾಡ್ಬೋದು, ನೀವೊಬ್ಬ ಸೈನ್ಯದ ಅಧಿಕಾರಿ ಆಗಿದ್ದೀರಾ ಅಂತ ಅರ್ಥ. ಸೊ ಈ ಥರ ಕಮಿಷನ್ ಆದಮೇಲೆ ಎಲ್ಲ ಒಬ್ಬ ಸೈನ್ಯದ ಅಧಿಕಾರಿಗೆ ಒಂದೊಂದು ಯೂನಿಟನ್ನು ಅಲಾಟ್ ಮಾಡ್ತಾರೆ, ಬಟಾಲಿಯನನ್ನು ಅಲಾಟ್ ಮಾಡ್ತಾರೆ. ನನಗೆ ಅಲಾಟ್ ಮಾಡಿದ್ದು 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ಸೊ ಆ ಯೂನಿಟ್ ಪಟ್ಟನ್ ಮತ್ತು ಸೋಪೂರ್ ಅಂತ ಒಂದು ಊರಿದೆ ಶ್ರೀನಗರದ ಹತ್ರ. ಶ್ರೀನಗರದಿಂದ ಒಂದು 40-50 ಕಿಲೋಮೀಟರ್ ದೂರದಲ್ಲಿ ಸೋಪೂರ್ ಅನ್ನೋ ಒಂದು ಊರಿದೆ. ಆ ಯೂನಿಟ್ ಅವಾಗ ಸೋಪೂರಲ್ಲಿ ಡಿಪ್ಲೋ ಆಗಿತ್ತು. ಸೊ ಜನವರಿ 1999ರಲ್ಲಿ ನಾನು ಹೋಗಿ ಯೂನಿಟನ್ನು ಜಾಯ್ನ್ ಆದೆ. ನೀವು ಬಹುಶಃ ಓದಿರ್ಬೋದು, ಟಿ ವಿಯಲ್ಲಿ ನೋಡಿರ್ಬೋದು, ಪೇಪರಲ್ಲಿ ಓದಿರ್ಬೋದು. ಸೋಪೂರ್ ಈಸ್ ಕನ್ಸಿಡರ್ಡ್ ಆಸ್ ದ ಹಾಟ್ ಬೆಡ್ ಆಫ್ ಮಿಲಿಟೆನ್ಸಿ. ಅಂದರೆ ಆತಂಕವಾದಿ ಚಟುವಟಿಕೆಗಳು ಭಾಳ ಜೋರಾಗಿ ನಡೀತಾ ಇತ್ತು ಆ ಕಾಲದಲ್ಲಿ. ಇವಾಗಲೂ ಕೂಡ ಅವಾಗವಾಗ ನಡೀತಾ ಇರುತ್ತೆ. ಬಟ್ ಸೋಪೂರ್ ಈಸ್ ರಿಯಲಿ ದ ಹಾಟ್ ಬೆಡ್. ನಮಗೆ ಜನವರಿ 1999 ಜಾಯ್ನ್ ಆದ ಯೂನಿಟ್ನ. ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ ಜಾಯ್ನ್ ಆಗ್ತಾರೆ ಅಂತಂದರೆ ಅವ್ರಿಗೊಬ್ಬ ಹೆಲ್ಪರ್ ಅಂತ ಕೊಡ್ತಾರೆ, ಬಡಿ ಅಂತ ಕೊಡ್ತಾರೆ. ಬಡಿ ಕೆಲಸ ನನ್ನ ಜೊತೆಗೆ ಇರೋದು, ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ ಜೊತೆಗೆ ಹೋಗೋದು, ಯಾವ್ದಾರು ಅಟ್ಯಾಕಿಗೆ ಹೋದರೆ ನನ್ನ ಜೊತೆಗೆ ಬರೋದು. ಪ್ರೈಮರ್ಲಿ ದೇರ್ ಇಸ್ ಅ ರೀಸನ್ ಫಾರ್ ದಟ್. ಪ್ರೈಮರ್ಲಿ ಏಕೆ ಅಂತಂದರೆ, ನಾವು ಏನಾದರೂ ಅಟ್ಯಾಕ್ ಮಾಡಬೇಕಾದ್ರೆ, ಏನಾದರೂ ಒಂದು ಆ್ಯಕ್ಷನ್ ಮಾಡಬೇಕಾದ್ರೆ ರಾತ್ರಿ ಹೊತ್ತಲ್ಲಿ ಮಾಡ್ತೀವಿ. ಸೊ ರಾತ್ರಿ ಹೊತ್ತಲ್ಲಿ ಗುಂಡಿನ ಚಕಮಕಿ ಆಗಬೇಕಾದ್ರೆ ಯಾರಿಗಾರು ಒಬ್ರಿಗೆ ಗುಂಡು ತಗಲಿದ್ರೆ ಅದನ್ನ ಯಾರೂ ಗಮನಿಸಲಿಕ್ಕಿಲ್ಲ.
ಸೊ ವಾಟ್ ವಿ ಡೂ ಇಸ್ ವಿ ಆಲ್ವೇಸ್ ದ ಟೀಮ್ ಗೋಸ್ ಫಾರ್ ದ ಅಟ್ಯಾಕ್. ಒಂದು ದೊಡ್ಡ ಟೀಮ್ ಹೋಗುತ್ತೆ ಅಟ್ಯಾಕಿಗೆ, ಬಟ್ ನಾವು ಪೇರ್ಸ್ ಅಂದರೆ ಜೋಡಿಯಲ್ಲಿ ಆಪ್ರೇಟ್ ಮಾಡ್ತಾ ಇರ್ತೀವಿ. ಯಾರಿಗಾದ್ರೂ ಒಬ್ರಿಗೆ ಗುಂಡು ತಗಲಿದ್ರೆ ಇನ್ನೊಬ್ರಿಗೆ ಯಾರಿಗಾದ್ರೂ ಗೊತ್ತಾಗಲಿ ಅವ್ರು ವಾಪಸ್ ಕರ್ಕೊಂಬರಲಿ ಅಂತ. ಅಂದರೆ ಇಬ್ಬರು ಇದ್ದರೆ ಚೆನ್ನಾಗಿ ಕೋರ್ಡಿನೇಟ್ ಮಾಡಿ ಅಟ್ಯಾಕ್ ಮಾಡ್ಬೋದು ಅಂತ. ಸೊ ದ್ಯಾಟ್ ಈಸ್ ದ ರೀಸನ್ ಆಫ್ ಅ ಬಡಿ ಸಿಸ್ಟಮ್. ಜನವರಿ 1999 ಜಾಯ್ನ್ ಆದೆ. ಎಂಥ ಒಂದು ಅದ್ಭುತವಾದ ಯೂನಿಟ್ ಅದು ಅಂತಂದರೆ ಇಟ್ ವಾಸ್ ದ ಯೂನಿಟ್ ವಿಚ್ ವಾಸ್ ಅಬೌಟ್ ಟು ಕ್ರಿಯೇಟ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಒಂದು ಇತಿಹಾಸನ್ನೇ ಬರೆಯುವಂಥ ಒಂದು ಯೂನಿಟ್ ಅದು. ಕರ್ನಲ್ ಜೋಶಿ ಇದ್ದರು, ಭಾಸ್ಕರ್ ಸರ್ ಇದ್ದರು, ಗುರುಪ್ರೀತ್ ಸರ್ ಇದ್ದರು, ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ, ಲೆಫ್ಟಿನೆಂಟ್ ವಿಕ್ರಮ್ ಬತ್ರಾ, ಲೆಫ್ಟಿನೆಂಟ್ ಸಂಜೀವ್ ಸಿಂಗ್ ಜಾಮ್ವಾಲ್, ಇಂಥ ಒಂದು ಬಲಿಷ್ಠವಾದ ಒಂದು ಯೂನಿಟ್ ವಿತ್ ಸೋ ಮೆನಿ ಲೂಮಿನರಿ ಆಫೀಸರ್ಸ್ ದೇರ್. ಆ್ಯಂಡ್ ಐ ವಾಸ್ ರಿಯಲಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಟ್ ಯೂನಿಟ್. ಜನವರಿ 1999ರಿಂದ ಮೇ 99ವರೆಗೂ ನಾವು ಈ ಥರ ಒಂದು ಆತಂಕವಾದಿ ಚಟುವಟಿಕೆಗಳೇನಿರ್ತವೆ ಅದಕ್ಕೊಂದು ಕಡಿವಾಣ ಹಾಕೋ ಕೆಲಸ ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಎಷ್ಟೋ ಸಲ ಎನ್ಕೌಂಟ್ರ್ ಆಯಿತು, ಸಕ್ಸಸ್ಫುಲ್ ಆ್ಯಂಬುಷನ್ನು ಮಾಡಿದ್ವಿ. ಮಿಲಿಟೆಂಟ್ ಹೈಡೌಟ್ಸ್ ಇರ್ತವೆ, ಅಂದರೆ ಅವರು ಆಯುಧಗಳನ್ನು ವೆಪನ್ಸನ್ನು ಅಡಗಿಟ್ಟಿದ್ದನ್ನು ಬರ್ಸ್ಟ್ ಮಾಡಿದ್ವಿ. ಸೊ ಒಂದು 5 ತಿಂಗಳ ಕಾಲ ಇಟ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಐ ಮಸ್ಟ್ ಸೇ. ಸರ್, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕೇವಲ 6 ತಿಂಗಳ ಅನುಭವ ಇದ್ದ ನಿಮಗೆ 120 ಜನ ಸೈನಿಕರನ್ನು ಯುದ್ಧಕ್ಕೆ ಲೀಡ್ ಮಾಡುವ ಜವಾಬ್ದಾರಿಯನ್ನು ಕೊಡ್ತಾರೆ. ಆಗ ಹೇಗೆ ಅನ್ನಿಸ್ತು ನಿಮಗೆ? ಓಕೆ, ನಾವು ಜನವರಿಯಿಂದ ಮೇವರೆಗೂ ಅಲ್ಲೇ ಇದ್ವಿ. ಮೇ ಮಧ್ಯದ ಭಾಗದಲ್ಲೇ ಕಾರ್ಗಿಲ್ ಯುದ್ಧ ಶುರುವಾಗಿದ್ದು. ಆವಾಗ ನಮಗೆ ನೀವು ಸೋಪೂರಲ್ಲಿದ್ದೀರಾ, ಸೋಪೂರನ್ನ ಬಿಟ್ಟು ನೀವು ಲೈನ್ ಆಫ್ ಕಂಟ್ರೋಲ್ ಹತ್ರ ಬಂದು ಡಿಪ್ಲಾಯ್ ಆಗಿರಿ ಅಂತ ಒಂದು ನಮಗೆ ಮೆಸೇಜ್ ಬರುತ್ತೆ. ಸೊ ಎಲ್ಲ ಯೂನಿಟಲ್ಲೆಲ್ಲ ವೈಂಡ್ ಅಪ್ ಮಾಡ್ತೀವಿ. ವೈಂಡ್ ಅಪ್ ಮಾಡಿ ವಿ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಕಾರ್ಗಿಲ್ ಸೆಕ್ಟರ್. ಅಂದರೆ ಶ್ರೀನಗರನ ಕ್ರಾಸ್ ಮಾಡ್ತೀವಿ, ಝೋಜಿಲಾ ಪಾಸ್ನ ಕ್ರಾಸ್ ಮಾಡ್ತೀವಿ. ಅದಾದ ನಂತರ ಕಾರ್ಗಿಲ್ಗೆ ಬಂದು ಡಿಪ್ಲೋ ಆಗ್ತೀವಿ. ನಮ್ಗೆ ಸುಮಾರು ಜನ ಇದೊಂದು ಹೇಳ್ಬೇಕಾದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ನೀವು ಈ ಥರ ಒಂದು ಯಾವುದೋ ಒಂದು ಝೋನಲ್ಲಿದ್ದಿರಿ, ಯುದ್ಧ ನಡೀತಾ ಇದೆ ಅಂತ ಗೊತ್ತಿದ್ದರೂ ಕೂಡ ನಿಮಗೆ ಆ ಕ್ಷೇತ್ರಕ್ಕೆ ಹೋಗಬೇಕಾಗಿ ಬಂತು, ಯುದ್ಧ ಕ್ಷೇತ್ರಕ್ಕಾಗಿ ಹೋಗಿ ಬಂತು. ಹೌ ಡಿಡ್ ಯು ಫೀಲ್ ಅಬೌಟ್ ಇಟ್? ನಿಮಗೆ ಹೆದರಿಕೆ ಆಗಲಿಲ್ಲ ಅಂತ ಸುಮಾರು ಜನ ಕೇಳ್ತಾರೆ. ನೋಡಿ, ನೀವು ಅದನ್ನು ಅದ್ರ ಬಗ್ಗೆ ನೀವು ಭಾರತೀಯ ಸೇನಾ ಹೇಗೆ ಸಾಧಿಸ್ತು, ಏನನ್ನು ಸಾಧಿಸ್ತು, ಹೇಗೆ ಸಾಧಿಸ್ತು, ಅದನ್ನು ಸಾಧಿಸಲಿಕ್ಕೆ ಏನೇನು ಕಾರಣಗಳಿವೆ, ಅದಕ್ಕೊಂದು ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ತಿಳ್ಕೊಬೇಕಾಗತ್ತೆ. ಆ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ಶ್ರೀನಗರಿಂದ ಲೇ ಹೈವೇ ಏನಿದೆ ಸುಮಾರು 400 ಕಿಲೋಮೀಟರ್ ಸ್ಟ್ರೆಚ್ ಇದೆ, ಗುಡ್ಡ ಬೆಟ್ಟಗಳ ಪ್ರದೇಶ. ಸೊ ಎಲ್ಲ ಗುಡ್ಡ ಬೆಟ್ಟಗಳನ್ನು ನಾವು ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಂಡು ಗಾರ್ಡ್ ಮಾಡೋಕ್ಕಾಗಲ್ಲ. ವ್ಯಾಂಟೇಜ್ ಅಂತ ಹೇಳ್ತೀವಿ, ವ್ಯಾಂಟೇಜ್ ಹಿಲ್ಸ್ ಅಂತ ಹೇಳ್ತೀವಿ. ಅಂದರೆ ಹೈವೇ ಅಕ್ಕಪಕ್ಕ ಹೈವೇ ಡಾಮಿನೇಟ್ ಮಾಡೋವಂಥ ಗುಡ್ಡ ಬೆಟ್ಟಗಳಿರ್ತವೆ, ಅವನ್ನ ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಇವನ್ನ ನಾವು ಮ್ಯಾನ್ ಮೇಂಟೈನ್ಡ್ ಪೋಸ್ಟ್ ಅಂತ ಹೇಳ್ತೀವಿ. ಮ್ಯಾನ್ ಮೇಂಟೈನ್ಡ್ ಪೋಸ್ಟ್ ಅಂದರೆ ಆ ಬೆಟ್ಟದ ತುದಿಯಲ್ಲಿ ಒಂದು ಟೀಮ್ ಇದ್ದರೆ ಆ ಟೀಮಿಗೆ ಊಟ ಆಯಿತು, ಸಾಮಗ್ರಿಗಳಾಯಿತು, ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ಸ್ ಆಯಿತು, ಏನಾದರೂ ತಲುಪಿಸ್ಬೇಕು ಅಂದರೆ ಕೆಳಗಡೆ ಇದ್ದಂಥ ಒಂದು 10 ಜನರ ತಂಡ ಮೇಲ್ಗಡೆ ಎತ್ಕೊಂಡು ಹೋಗಿ ಅವರಿಗೆ ಕೊಟ್ಟು ವಾಪಸ್ ಬರಬೇಕು. ಇದು ಪ್ರತಿ ವಾರ ಮಾಡೋ ಒಂದು ಎಕ್ಸಸೈಸ್. ಅಂದರೆ ವಾರ ಇದನ್ನು ಕೊಟ್ಟು ಕೆಳಗಡೆ ಬರುವಂಥ ಒಂದು ಪದ್ಧತಿನ ಫಾಲೋ ಮಾಡ್ತಾ ಇರ್ತೀವಿ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಹಿಮ ಬೀಳೋದ್ರಿಂದ ಅವನ್ನ ವರ್ಷವಿಡೀ ಮೇಂಟೈನ್ ಮಾಡೋಕ್ಕಾಗಲ್ಲ. ಥ್ರೂಔಟ್ ದ ಇಯರ್ ದೇ ಪೋಸ್ಟ್ ಕೆನಾಟ್ ಬಿ ಮೇಂಟೈನ್ಡ್. ಯಾಕಂದರೆ ತುಂಬ ಹಿಮ ಬೀಳುತ್ತೆ, ಅವನ್ನ ಮೇಲೆ ಹತ್ತಿ ಹೋಗಿ ಕೊಟ್ಟು ಬರೋಕ್ಕಾಗಲ್ಲ, ಮೇಲೆ ತುದಿಯಲ್ಲಿ ಇದ್ದವ್ರಿಗೆ ಆ ಚಳಿ ತಡ್ಕೊಳಕ್ಕಾಗಲ್ಲ. ಸೊ ವಾಟ್ ವಿ ಡೂ ಇಸ್ ವಿ ಕಾಲ್ ವಿಂಟರ್ ವೆಕೇಟೆಡ್ ಪೋಸ್ಟ್. ಅಂದರೆ ಹಿಮ ಯಾವಾಗ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಮ್ಮ ಪೋಸ್ಟನ್ನು ಖಾಲಿ ಮಾಡ್ಕೊಂಡು ಕೆಳಗಡೆ ಬರ್ತೀವಿ. ಆಮೇಲೆ ಹಿಮ ಕರಗ್ತಿದ್ದಾಗೆ ನಾವು ಹೋಗಿ ಮತ್ತೆ ಆಕ್ಯುಪೈ ಮಾಡ್ಕೊತೀವಿ. ಇದು ಸುಮಾರು ವರ್ಷಗಳಿಂದ ನಡೆದು ಬಂದಂಥ ಒಂದು ಪದ್ಧತಿ. ಭಾರತೀಯ ಸೇನೆ ಹೇಗೆ ಪದ್ಧತಿಯನ್ನು ಫಾಲೋ ಮಾಡುತ್ತೋ ಪಾಕಿಸ್ತಾನ ಸೇನೆಯೂ ಕೂಡ ಇದೇ ಥರ ಫಾಲೋ ಮಾಡುತ್ತೆ. ಅವರೂ ಕೂಡ ವಿಂಟರಲ್ಲಿ ವೆಕೇಟ್ ಮಾಡಿ ಹೋಗ್ತಾರೆ. ಆಮೇಲೆ ಹಿಮ ಕರಗೋಕ್ಕಿಂತ ಮುಂಚೆ ತಮ್ಮ ಪೋಸ್ಟ್ಗಳನ್ನು ಬಂದು ಇಬ್ಬರು ಆಕ್ಯುಪೈ ಮಾಡ್ಕೊತೀವಿ. ಸೊ ಈ ರೀತಿ ಯಾವುದೇ ಒಂದು ರಿಟರ್ನ್ ಅಗ್ರಿಮೆಂಟ್ ಆಗಲಿ ಒಪ್ಪಂದ ಇಲ್ಲ. ಬಟ್ ಇಟ್ ಈಸ್ ಅ ಟ್ರೆಂಡ್ ವಿಚ್ ಹ್ಯಾಸ್ ಬಿನ್ ಫಾಲೋಡ್ ಓವರ್ ದ ಇಯರ್ಸ್. ಮೇ 1999ರಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾಟ್ ಗೋಯಿಂಗ್ ಇನ್ ಟು ದ ಬ್ಯಾಕ್ಗ್ರೌಂಡ್, ಇನ್ನೂ ಹಿಂದೆ ಬ್ಯಾಕ್ಗ್ರೌಂಡ್ ಹೋದರೆ ತುಂಬ ಸ್ಟ್ರೆಚ್ ಆಗುತ್ತೆ. ನಾವು ನ್ಯೂಕ್ಲಿಯರ್ ಬ್ಲಾಸ್ಟನ್ನು ಮಾಡ್ತೀವಿ, ಅಣು ಪರೀಕ್ಷೆಯನ್ನು ಮಾಡ್ತೀವಿ. ಅದಾದ 2 ವಾರದಲ್ಲಿ ಅವರು ಕೂಡ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಎಲ್ಲ ಬರ್ತವೆ. ಅದನ್ನೆಲ್ಲ ಲೆಟ್ಸ್ ಸ್ಕಿಪ್ ದ್ಯಾಟ್. 99ರಲ್ಲಿ ಈ ಒಂದು ಇನ್ಸಿಡೆಂಟಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ನಮಗೆ ದ್ರೋಹ ಬಗೆದು ನಾವು ಹೋಗಿ ನಮ್ಮ ಗುಡ್ಡ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಳೋಕ್ಕಿಂತ ಮುಂಚೆ ಅವರು ತಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಳೋದು ಬಿಟ್ಟು ಪಾಕಿಸ್ತಾನದವರು ನಮ್ಮ ಗುಡ್ಡ ಬೆಟ್ಟಗಳನ್ನು ಬಂದು ಆಕ್ಯುಪೈ ಮಾಡ್ಕೊತಾರೆ. ನಾವು ಯಾವುದಾದ್ರು ಖಾಲಿ ಮಾಡಿ ಬಂದಿದ್ವಲ್ಲ ಅವನ್ನ ಆಕ್ಯುಪೈ ಮಾಡ್ಕೊತಾರೆ. ಅದೇ ರೀತಿ ಕೆಲವೊಂದಿಷ್ಟು ಗುಡ್ಡ ಬೆಟ್ಟಗಳನ್ನು, ವ್ಯಾಂಟೇಜ್ ಬೆಟ್ಟಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲೂ ಕೂಡ ಬಂದು ಕುತ್ಕೊತಾರೆ. ಸೊ ಭಾರತೀಯ ಸೇನೆಗೆ ಇದು ಯಾವಾಗ ಗೊತ್ತಾಗುತ್ತೋ, ಭಾರತೀಯ ಸೇನೆ ಒಂದು ರೆಕೊನೆಸೆನ್ಸ್ ಟೀಮ್ ಅಂತ ಕಳಿಸುತ್ತೆ. ಅಂದರೆ ರೆಕೊನೆಸೆನ್ಸ್ ಅಂದರೆ ಇಂಟೆಲಿಜೆನ್ಸನ್ನು ಗ್ಯಾದರ್ ಮಾಡಲಿಕ್ಕೆ ಅಂತ ಹೇಳ್ಬೋದು. ಯುದ್ಧ ಮಾಡೋದಲ್ಲ, ಅವರು ಹೋಗಿ ನೋಡ್ಕೊಂಬರೋದು. ಸೊ ಆ ರೀತಿ ಒಂದು ರೆಕೊನೆಸೆನ್ಸ್ ಟೀಮಿಗೆ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ ಒಬ್ಬ ಸೈನ್ಯದ ಅಧಿಕಾರಿ, ಅವನ ಜೊತೆಗೆ 4 ಜನ ಜವಾನ್ಸು.
ಒಟ್ಟು ಇವರು 5 ಜನ 4 ಜಾಟ್ ಅನ್ನೋ ಒಂದು ರೆಜಿಮೆಂಟಿನವರು ಬಜರಂಗ ಪೋಸ್ಟ್ಗೆ ರೆಕೊನೆಸೆನ್ಸ್ ಮಿಷನ್ ಅಂತ ಹೋಗ್ತಾರೆ, ಇಂಟೆಲಿಜೆನ್ಸ್ ಗ್ಯಾದರಿಂಗಿಗೆ ಹೋಗ್ತಾರೆ. ಇವರು ಬೆಟ್ಟ ಹತ್ತಾ ಹೋಗ್ತಾರೆ. ಅವಾಗಿನ್ನೂ ದೀಸ್ ವರ್ ಇನಿಷಿಯಲ್ ಡೇಸ್ ಆಫ್ ದ ವಾರ್. ನಮಗಿನ್ನೂ ಇಂಟೆಲಿಜೆನ್ಸ್ ರಿಪೋರ್ಟ್ ಫುಲ್ ಮಾಹಿತಿ ಬಂದಿರಲಿಲ್ಲ, ಎಷ್ಟು ಜನ ಇದ್ದಾರೆ, ಯಾವ ಪೋಸ್ಟನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ. ಸೊ ಟೀಮ್ಗಳ ಮೇಲೆ ಹೋಗಿ ನೋಡ್ಕೊಂಬರ್ಬೇಕಾಗಿತ್ತು. ಈ 5 ಜನ ಬಜರಂಗ್ ಪೋಸ್ಟ್ ಹತ್ತಿ ಹೋಗ್ತಾ ಎಲ್ಲಿವರೆಗೂ ಹೋಗಿಬಿಡ್ತಾರೆ ಅಂತಂದರೆ, ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಪಾಕಿಸ್ತಾನದವರು ಸುಮಾರು ಸ್ಟ್ರೆಂತಲ್ಲಿ ಆ ಬೆಟ್ಟವನ್ನು ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ಹೋಗ್ತಾ ಒಂದು ಟ್ರ್ಯಾಪ್ ಅಂತಲೇ ಹೇಳ್ಬೋದು, ಒಂದು ಟ್ರ್ಯಾಪ್ ಒಳಗೆ ಹೋಗ್ಬಿಡ್ತಾರೆ. ಗುಂಡಿನ ಚಕಮಕಿ ಸ್ಟಾರ್ಟ್ ಆಗಿಬಿಡುತ್ತೆ. ಇವರು 5 ಜನ, ಅಲ್ಲಿ ಪಾಕಿಸ್ತಾನದವ್ರು ಇದ್ದಂಥ ಒಂದು ಸುಮಾರು 80 ಜನ ಇರ್ತಾರೆ. ಸೊ ಫೈರ್ ಫೈಟ್ ಶುರು ಆಗ್ತಿದ್ದಂಗೆ ಇವರು ಕೂಡ ಫೈರ್ ಮಾಡ್ತಾರೆ. ಫೈರ್ ಫೈಟ್ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಹೋರಾಡ್ತಾರೆ. ಅಲ್ಟಿಮೇಟ್ಲಿ ಇವರು 5 ಜನ ಅವ್ರ ಮೇಲಿದ್ದಂಥ ಪಾಕಿಸ್ತಾನಿಗಳು ಒಂದು 80 ಜನವರೆಗೂ ಇರ್ತಾರೆ. ಸೊ ಆ ಗುಂಡಿನ ಚಕಮಕಿದಲ್ಲಿ ಏನಾಗುತ್ತೆ ಅಂದರೆ, ಈ ನಮ್ಮ 5 ಜನ ಸೈನಿಕರು ತಮ್ಮ ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ನ ಎಕ್ಸ್ಪೆಂಡ್ ಮಾಡಿಬಿಡ್ತಾರೆ, ಎಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಅದಾದ ನಂತರ ಪಾಕಿಸ್ತಾನದವರು ಈ 5 ಜನನ್ನ ಬಂದು ಯುದ್ಧ ಬಂದಿಗಳಾಗಿ ತೊಗೊತಾರೆ, ಅಂದರೆ ಪ್ರಿಸನರ್ ಆಫ್ ವಾರ್ ಆಗಿ ತೊಗೊತಾರೆ. ವಿ ಆರ್ ಅ ಸಿಗ್ನಿಟರಿ ಟು ಜೆನಿವಾ ಕನ್ವೆನ್ಷನ್ ಫಾರ್ ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ಸ್ ಆಫ್ ವಾರ್ ಅಂತ. ಅಂದರೆ ಯುದ್ಧ ಬಂದಿಗಳನ್ನು ನಾವು ಹೇಗೆ ನೋಡ್ಕೋಬೇಕು ಅಂತ ಜೆನಿವಾ ಕನ್ವೆನ್ಷನ್ ಇದೆ, ಅದಕ್ಕೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪಾಕಿಸ್ತಾನದವರು ಕೂಡ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಬಟ್ ಈ 5 ಜನ ಯಾವಾಗ ಯುದ್ಧ ಬಂದಿಗಳಾಗಿ ಪಾಕಿಸ್ತಾನದವ್ರು ತೊಗೊತಾರೋ, ಮುಂದಿನ 21 ದಿನಗಳ ಕಾಲ ಯಾವ ಥರ ಅವರಿಗೆ ಚಿತ್ರ ಹಿಂಸೆ ಕೊಡ್ತಾರೆ ಅಂತಂದರೆ, 21 ದಿನಗಳ ನಂತರ ಆ 5 ಜನದ ಶವಗಳನ್ನು ಭಾರತೀಯ ಸೇನೆಗೆ ಯಾವಾಗ ವಾಪಸ್ ಕಳಿಸ್ಕೊಡ್ತಾರೋ ಆವಾಗ ಭಾರತೀಯ ಸೇನೆದ ರಕ್ತ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ, ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಸ್ ರಿಯಲಿ ಇನ್ಹ್ಯೂಮನ್ ಅಂತ ಹೇಳ್ಬೋದು. ಅವ್ರ ಸ್ಕಲ್ ಫ್ರ್ಯಾಕ್ಚರ್ ಆಗಿರುತ್ತೆ, ಕಣ್ಣನ್ನು ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ತುಟಿನೂ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡನ್ನು ಕಿವಿಯಲ್ಲಿ ತುರಿಸಿರ್ತಾರೆ, ಮೈ ತುಂಬ ಸಿಗರೆಟಿಂದ ಸುಟ್ಟಿರ್ತಾರೆ. ಆ್ಯಂಡ್ ಈವನ್ ದ ಜೆಂಟಿಲ್ಸ್ ವೆ ನಾಟ್ ಸ್ಪೇಡ್. ಆ ದೇಹದಲ್ಲಿ ಇನ್ನೇನು ಜೀವ ಉಳಿದೇ ಇಲ್ಲ ಅನ್ನೋ ಸಮಯದಲ್ಲಿ ಗುಂಡಿಕ್ಕಿ ಕೊಂದು ಅದನ್ನು ಭಾರತೀಯ ಸೇನೆಗೆ ವಾಪಸ್ ಕಳಿಸ್ಕೊಡ್ತಾರೆ. ಫಾರ್ ಮೀ ಇಟ್ ವಾಸ್ ಅ ಪರ್ಸ್ನಲ್ ಲಾಸ್. ಅಫ್ಕೋರ್ಸ್ ಅ ಲಾಸ್ ಆಫ್ ಅ ಸೋಲ್ಜರ್. ಯಾವುದೇ ಒಬ್ಬ ಭಾರತೀಯ ಸೇನೆ ಸೋಲ್ಜರ್ ವಿ ಲೂಸ್ ಹಿಮ್, ಇಟ್ಸ್ ಈಕ್ವಲಿ ಬ್ಯಾಡ್. ಬಟ್ ಲೆಫ್ಟಿನೆಂಟ್ ಸೌರಭ್ ಕಾಲಿ ಅವರು ನನ್ನ ಜೊತೆಗೆ ಟ್ರೈನ್ ಆದಂಥ ವ್ಯಕ್ತಿ. ಡಿಸೆಂಬರ್ 98 ಇಬ್ಬರೂ ಕೂಡ ಸೈನ್ಯವಂತ ಸೇರಿಕೊಂಡವರು, 1 ವರ್ಷ ಜೊತೆಗೆ ಟ್ರೈನಿಂಗ್ ಮಾಡಿದಂಥ ವ್ಯಕ್ತಿ. ಸೊ ಇಟ್ ವಾಸ್ ಅ ಪರ್ಸ್ನಲ್ ಲಾಸ್ ಫ್ರಾಮ್ ಮೀ. ಒಂದು ಭಾರತೀಯ ಸೇನೆಯದ್ದು ಒಂದು ರಕ್ತ ಹೀಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಏನಾದರೂ ಮಾಡಿ ಪಾಕಿಸ್ತಾನಿ ಪಾಪಿಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಲೇಬೇಕು ಅಂತ ನಾವು ಒಂದು ಪಣ ತೊಡ್ತೀವಿ. ನಮ್ಮ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದ ಜನರಲ್ ವೇದ್ ಪ್ರಕಾಶ್ ಮಲ್ಲಿಕ್ ಅವರು ಬರ್ತಾರೆ ಅಲ್ಲಿಗೆ, ಕಾರ್ಗಿಲ್ ಸೆಕ್ಟರ್ಗೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಹೇಳ್ತಾರೆ, ಇಟ್ ಈಸ್ ಪಾಕಿಸ್ತಾನೀಸ್ ಹೂ ಹ್ಯಾವ್ ಫೈರ್ಡ್ ದ ಫಸ್ಟ್ ಬುಲೆಟ್. ಅವರು ಮೊದಲನೇ ಗುಂಡನ್ನು ಹಾರಿಸಿರ್ಬೋದು, ಬಟ್ ಕೊನೆಯ ಗುಂಡನ್ನು ನಾವೇ ಹಾರಿಸ್ತೀವಿ ಅಂದರೆ ದಟ್ ಅಲ್ಟಿಮೇಟ್ಲಿ ಮೀನ್ಸ್ ವಿ ಆರ್ ಗೋಯಿಂಗ್ ಟು ವಿನ್ ದ ಬ್ಯಾಟಲ್, ವಿನ್ ದ ವಾರ್ ಅಂತ ಹೇಳ್ತಾರೆ. ಸೊ ದೆನ್ ವಿ ರಿಯಲಿ ಗೆಟ್ ಚಾರ್ಜ್ಡ್ ಅಪ್ ಆ್ಯಂಡ್ ನಾವು ಅನ್ಕೊತೀವಿ ದ ಹಾರ್ಡರ್ ಯು ಹಿಟ್ ಅಸ್ ದ ಸ್ಟ್ರಾಂಗರ್ ವಿ ಆರ್ ಗೋಯಿಂಗ್ ಟು ಬೌನ್ಸ್ ಬ್ಯಾಕ್ ಅಂತ. ಒಂದು ವೇಳೆ ಮುಂದಿನ ಒಂದು 50 ರಿಂದ 60 ದಿನಗಳ ಕಾಲ ಭಾರತೀಯ ಸೇನೆ ಅಂತ ಒಂದು ಅದ್ಭುತವಾದ ಯುದ್ಧವನ್ನು ಮಾಡುತ್ತೆ ಅಂತಂದರೆ, ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಳಗೆ ಬಂದಂಥ ಪಾಕಿಸ್ತಾನಿಗಳನ್ನು ಹೊಡೆದು ಓಡಿಸಿ ಇದ್ದಂಥ ಬಂಕರ್ ಸಂಗಡಗಳನ್ನು ಎಲ್ಲ ಬೆಟ್ಟಗಳನ್ನು ಆಕ್ಯುಪೈ ಮಾಡಿ ವಶಪಡಿಸ್ಕೊಂಡು ಎಲ್ಲ ಬೆಟ್ಟದ ಮೇಲೆ ಭಾರತದ ಬಾವುಟವನ್ನು ಹಾರಿಸಿ ಅಲ್ಲಿಂದ ಸೀಸ್ ಫೈರ್ ಆದ ನಂತರ ಇನ್ನುಳಿದಂಥ ಪೀಕಿನಿಂದ ಅವರಿಗೆ ವಾಪಸ್ ಹೋಗಲಿಕ್ಕೆ ಅವರಿಗೆ ಫ್ರೀ ಆಕ್ಸೆಸ್ಸನ್ನು ಮಾಡಿಕೊಡ್ತೀವಿ, ನೀವು ವಾಪಸ್ ಹೋಗ್ರಿ ಅಂತ. ದ್ಯಾಟ್ ಈಸ್ ದ ಗ್ರೇಟ್ನೆಸ್ ಆಫ್ ಇಂಡಿಯನ್ ಆರ್ಮಿ. ನೋಡಿ, 120 ಜನನ ನಾನು ಬ್ಯಾಟಲ್ ಆಫ್ 4875 ಅಂತ ಹೇಳ್ತೀವಿ, ಆ ಯುದ್ಧಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು. ನನಗೆ ಆವಾಗ 6 months ಆಫ್ ಸರ್ವಿಸ್ ಅಷ್ಟೇ. ಮೊದಲನೇ ಅಟ್ಯಾಕ್ ನಾವು 5.5140 ಮೇಲೆ ಮಾಡಿದ್ವಿ. ಎರಡನೇ ಅಟ್ಯಾಕ್ 4875ದಲ್ಲಿ. 5140ದಲ್ಲಿ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ. 4875ದಲ್ಲೂ ಕೂಡ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಬಟ್ ಎರಡನೇ ಯುದ್ಧದಲ್ಲಿ, ಎರಡನೇ ಬ್ಯಾಟಲ್ನಲ್ಲಿ ನಾನು ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗಿ ನನಗೆಲ್ಲ ನೀವು ಕಳಿಸಲೇಬೇಕು ಅಂತ ಹಠ ಹಿಡಿದೆ, ವಾಲಂಟಿಯರ್ ಮಾಡಿದೆ. ಅವಾಗ ಅವರೊಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳಿದ್ರೆ, ನವೀನ್, ನೀವು ಜಸ್ಟ್ ಪುಟ್ ಇನ್ 6 months ಆಫ್ ಸರ್ವಿಸ್, ನಿಂಗೆ 6 ತಿಂಗಳು ಸರ್ವಿಸ್ ಆಗಿದೆ, 120 ಜನನ ನೀನು ಯುದ್ಧಕ್ಕೆ ಕರ್ಕೊಂಡು ಹೋಗ್ತೀಯಾ, ಯುವರ್ ಒನ್ ಡಿಸಿಷನ್ ಕ್ಯಾನ್ ಬಿ ಎ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್ ಅಂತ ಹೇಳ್ತಾರೆ. ಅಂದರೆ ನೀನೊಂದು ತಪ್ಪು ನಿರ್ಧಾರವನ್ನು ತೊಗೊಂಡೆ ಅಂತಂದರೆ ಒಬ್ಬ ಜವಾನನ್ನು ಜೀವ ಕೂಡ ಹೋಗ್ಬೋದು. ಆ್ಯಂಡ್ ಇಮ್ಯಾಜಿನ್, ಇಟ್ಸ್ ನಾಟ್ ಇದೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲ. ಈ ಕ್ವಾರ್ಟರಲ್ಲಿ ಸರಿ ಹೋಗಲಿಲ್ಲ ಅಂದರೆ ಮುಂದಿನ ಕ್ವಾರ್ಟರ್ದಲ್ಲಿ ಸರಿಪಡಿಸ್ತೀವಿ, ಕಷ್ಟಪಡ್ತೀವಿ, ಸೇಲ್ಸನ್ನು ಇನ್ಕ್ರೀಸ್ ಮಾಡ್ತೀವಿ, ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ಲ. ಆ ಮುಂದೆ ಕ್ವಾರ್ಟರಲ್ಲಿ ಸರಿ ಮಾಡೋಕ್ಕಾಗಲ್ಲ. ವಿಡೋ ಇಸ್ ವಿಡೋ ಫಾರ್ ಲೈಫ್. ಒಬ್ಬ ಜವಾನನ್ನು ಕಳ್ಕೊಂಡ್ರೆ ಅವ್ರ ಹೆಂಡತಿ ಅನ್ನೋದು ವಿಧವೆ ಆದರೆ ಅವ್ರ ಲೈಫ್ವರೆಗೂ ವಿಧವೆ ಆಗ್ತಾರೆ. ಸೊ ದ್ಯಾಟ್ ಈಸ್ ದ ಸೀರಿಯಸ್ನೆಸ್ ಆಫ್ ದ ಇಶ್ಯೂ ಅಂತಂದರು. ಒಂದನೇದ್ದು. ಎರಡನೇದು ಏನು ಹೇಳ್ತಾರೆ ಅಂತಂದರೆ, 120 ಜನನ ಯುದ್ಧ ಕರ್ಕೊಂಡು ಹೋಗ್ತಿದ್ಯಾ, 6 ತಿಂಗಳ ಸರ್ವಿಸ್ ಆಗಿದೆ, ಅವರಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲದ್ರೆ ಅವ್ರನ್ನ ನೀನು ಯುದ್ಧ ಕ್ಷೇತ್ರಕ್ಕೆ ಹೇಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ.
ಸೊ ನಾನು ಕಮಾಂಡಿಂಗ್ ಆಫೀಸರ್ಗೆ ಹೇಳ್ತೀನಿ, ಸರ್ ನನಗೆ ಬಿಟ್ಬಿಡಿ ಅದನ್ನು. ನಾನು ಇಂಜಿನಿಯರಿಂಗ್ ಮುಗಿಸಿ ಎಷ್ಟೋ ಆಪರ್ಚುನಿಟೀಸ್ ಇತ್ತು ನನಗೆ, ವಿದೇಶಕ್ಕೆ ಹೋಗಿ ನಾನು MS ಮಾಡಬೇಕು ಆಗಿತ್ತು. ಅದನ್ನೆಲ್ಲ ಬಿಟ್ಟು ಭಾರತೀಯ ಸೇನೆಗೆ ಬಂದು ಸೇರಿಕೊಂಡೆ. ಏನಾದರೂ ಒಂದು ಸಾಧಿಸಬೇಕು ಅಂತ ಒಂದು ಒಳ್ಳೆಯ ಸಮಯ ಬಂದಿದೆ, ನನಗೆ ನೀವು ಚಾನ್ಸ್ ಕೊಡ್ತಾ ಇಲ್ಲ, ಸೊ ನಾನು ವಾಲಂಟಿಯರ್ ಮಾಡ್ತಾಯಿದ್ದೀನಿ ಅಂದರೆ ಏನಾದರೂ ಮಾಡಿ ತೋರಿಸ್ತೀನಿ. ಆಯಿತು ಅಂತ ಹೇಳಿದರು. ಖುಷಿಯಾಗಿ ಹೊರಗೆ ಬಂದೆ ಅವ್ರ ಟೆಂಟಿಂದ. ಬಟ್ ಅವ್ರು ಹೇಳಿದ್ರೆ ನಂಗೆ ಅನ್ನಿಸ್ತಾ ಇತ್ತು, ಹೌದು 120 ಜನನ್ನ ನನ್ನ ಮೇಲೆ ಅವರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬರಬೇಕು ಅಂತ. ನೆಕ್ಸ್ಟ್ ಡೇ ಅವರು ಎಲ್ಲರನ್ನೂ ಕರೆದು ನಿಂದಿರಿಸಿದೆ. 120 ಜನನ್ನ ಅಡ್ರೆಸ್ ಮಾಡ್ತಾ ನಮ್ಮ ಪ್ಲ್ಯಾನನ್ನು ಹೇಳಿದೆ, ಹೇಗೆ ಅಟ್ಯಾಕ್ ಮಾಡಬೇಕು ಅಂತ, ಯಾವ ವೆಪನ್ಸನ್ನು ಕ್ಯಾರಿ ಮಾಡಬೇಕು, ಇದನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಒಂದು 4 ಮಾತನ್ನು ಅವ್ರಿಗೆ ಹೇಳ್ತೀನಿ. ಮೊದಲನೇದಾಗಿ ಹೇಳ್ತೀನಿ, ಐ ಹ್ಯಾವ್ ಬೀನ್ ಗಿವನ್ ಅ ಮ್ಯಾಂಡೇಟ್. ನನಗೊಂದು ಟಾಸ್ಕನ್ನು ಭಾರತೀಯ ಸೇನಾ ಕೊಟ್ಟಿದೆ. ಫಸ್ಟ್ಲಿ ನಾನು ವಾಲಂಟಿಯರ್ ಮಾಡಿ ಟಾಸ್ಕನ್ನು ತೊಗೊಂಡಿದ್ದೀನಿ. 6 ತಿಂಗಳು ಸರ್ವಿಸ್ ಇರ್ಬೋದು, ನನಗೆ ಎಕ್ಸ್ಪೀರಿಯೆನ್ಸ್ ಕಡಿಮೆ ಇರ್ಬೋದು, ಬಟ್ ಫೈಟಿಂಗ್ ಸ್ಪಿರಿಟ್ಗೇನು ಕಡಿಮೆ ಇಲ್ಲ. ಫೈಟಿಂಗ್ ಸ್ಪಿರಿಟ್ ಏನಾದರೂ ಕಡಿಮೆ ಇದ್ದರೆ ನಾನು ಹೋಗಿ ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ನನ್ನನ್ನು ಯುದ್ಧಕ್ಕೆ ಕಳಿಸ್ಕೊಡ್ರಿ ಅಂತ ಕೇಳ್ತಿರಲಿಲ್ಲ. ಸೊ ಟ್ರಸ್ಟ್ ಮೀ, ಹ್ಯಾವ್ ಫೇತ್ ಇನ್ ಮೀ ಅಂತ ಹೇಳಿದೆ. ಎರಡನೇದಾಗಿ ಹೇಳಿದೆ, ಜವಾನ್ಸಿಗೆ ಯೂಶಲಿ ಏನಿರುತ್ತೆ ಅಂದರೆ ಬ್ಲೀಡ್ ಟು ಡೆತ್ ಅಂತ ಹೇಳ್ತೀವಿ. ಅಂದರೆ ಯಾರಿಗಾದ್ರೂ ಒಬ್ಬರಿಗೆ ಗುಂಡು ತಗಲಿದ್ರೆ ಅವ್ರನ್ನ ನಾವು ಇಮಿಡಿಯೇಟ್ಲಿ ಇಲ್ಲಿಂದ ರೆಸ್ಕ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಯಾವುದೋ ಒಂದು ಪ್ರದೇಶದಲ್ಲಿ ಅವರು ಗುಂಡು ತಿಂದು ಬಿದ್ದಿದ್ದರು, ಆ ಒಂದು ಸ್ಟ್ರೆಚ್ ಎಕ್ಸ್ಪೋಸ್ ಆಗಿತ್ತು, ನಾವು ಅವ್ರಿಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಅವ್ರೇನಾಗುತ್ತೆ, ಬ್ಲೀಡ್ ಟು ಡೆತ್ ಆಗ್ತಾರೆ. ಸೊ ನೋಬಡಿ ವಾಂಟ್ಸ್ ಟು ಡೈ ಬ್ಲೀಡಿಂಗ್. ಆಫ್ಕೋರ್ಸ್ ಫೈಟಿಂಗ್ ಬ್ಯಾಟಲ್ ಆ್ಯಂಡ್ ಡೈಯಿಂಗ್ ಇಸ್ ಡಿಫ್ರೆಂಟ್. ಯುದ್ಧ ಮಾಡ್ತಾ ಸಾಯೋದು ವೀರ್ಗತಿ ಅಂತ ಹೇಳ್ತೀವಲ್ಲ, ಅದೇ ಬೇರೆ. ಬಟ್ ಯುದ್ಧದ ಕ್ಷೇತ್ರದಲ್ಲಿ ಗುಂಡು ತಗಲಿ ರಕ್ತ ಸೋರ್ತಾ ಯಾರಿಗೂ ಸಾಯೋಕ್ಕೆ ಇಷ್ಟ ಇರಲ್ಲ. ಸೊ ಅವ್ರಿಗೆ ನಾನು ಹೇಳ್ತೀನಿ, ನನ್ನ ಜೊತೆಗೆ 4 ಜನ ಉಳಿದಿದ್ರು ಪರವಾಗಿಲ್ಲ, ಯಾರಾದರೂ ಒಬ್ರಿಗೆ ಪೆಟ್ಟು ಬಿದ್ದರೆ ಇನ್ನಿಬ್ಬರು ಜನನ್ನ ಕಳಿಸಿ ನಿಮ್ಮನ್ನು ಕೆಳಗೆ ಕಳಿಸಿ ಟ್ರೀಟ್ಮೆಂಟ್ ಮಾಡೋ ಜವಾಬ್ದಾರಿ ನಂದು. ಐ ವಿಲ್ ನಾಟ್ ಲೆಟ್ ಎನಿಬಡಿ ಬ್ಲೀಡ್ ಟು ಡೆತ್ ಅಂತ ಹೇಳ್ತೀನಿ. ಮೂರನೇದಾಗಿ ಹೇಳ್ತೀನಿ, ಭಾರತೀಯ ಸೇನೆ ನಾನು ಒಂದು ಟಾಸ್ಕನ್ನು ಕೊಟ್ಟಿದೆ, ಅದನ್ನು ಮುಗಿಸೋವರೆಗೂ ನಾನು ಅಲ್ಲಿಂದ ವಾಪಸ್ ಬರಲ್ಲ. ಬೈ ಚಾನ್ಸ್ ನನಗೇನಾದರೂ ಆದರೆ ನೋಡಿ, ಎದೆ ಗುಂಡು ಬಿದ್ದಿರುತ್ತೆ, ಬೆನ್ನಿಗೆ ಗುಂಡು ಬಿದ್ದಿರಲ್ಲ ಅಂತ ಹೇಳಿದೆ. ಕೊನೆಯದಾಗಿ ಹೇಳಿದೆ, ತಿರಂಗ ಸಾತ್ ಮೇಲೆ ಕೆ ಜಾನ 0.4875 ಪೇಜ್ ಜರೂರ್ ಲೆಹರಾಯಂಗೆ ಅಂತ. ಸೊ ಇದನ್ನು ಹೇಳ್ತಿದ್ದಂಗೆ ನನ್ನ ಯೂನಿಟಿನ ವಾರ್ ಕ್ರೈ ಏನಿದೆ, ದುರ್ಗೆ ಮಾತಾ ಕಿ ಜೈ ಅಂತ ಇದೆ. ನಾನು ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಏನು ಕೂಗಿದೆ, ಆವಾಗ 120 ಜನನು ನಿಂತು ದುರ್ಗೆ ಮಾತಾ ಕಿ ಜೈ ಅಂತ ಏನು ಕೂಗಿದ್ರು, ಇಟ್ ವಾಸ್ ಸಚ್ ಅನ್ ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್. ಅವಾಗ ನನಗನ್ನಿಸ್ತು, ಹೌದು, ಈ 120 ಜನನ ಕಾನ್ಫಿಡೆನ್ಸನ್ನು ನಾನು ಗೆದ್ದಿದ್ದೀನಿ, ಒಂದು ಒಳ್ಳೆ ಬ್ಯಾಟಲ್ನ ನಾನು ಲೀಡ್ ಮಾಡ್ತೀನಿ ಅಂತ ನನಗೆ ಅವಾಗ ಗ್ಯಾರಂಟಿ ಆಯಿತು. ಸರ್, 13th ಬ್ಯಾಟಲಿಯನ್ ಜಮ್ಮು ಕಾಶ್ಮೀರ್ ರೈಫಲ್ಸ್ ಯೂನಿಟ್ನಿಂದ ಆದ ಮೊದಲನೇ ಆಕ್ರಮಣದ ಬಗ್ಗೆ ವಿವರಿಸಿ. ಓಕೆ, 13th ಬ್ಯಾಟಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅನ್ನೋ ಯೂನಿಟ್ 2 ಬ್ಯಾಟಲ್ನ ಕ್ಯಾರಿ ಔಟ್ ಮಾಡುತ್ತೆ. ಮೊದಲನೇದಾಗಿ 0.5140 ಅಂತ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ 0.5140. ನಾವು 5140 ಅಂತಂದು ಯಾಕೆ ಅಂತೀವಿ, ಅದರ ಉದ್ದೇಶ ಏನು, ಅದರ ಕಾರಣ ಏನು ಅಂತ. ಶ್ರೀನಗರಿಂದ ಲೇ ಹೈವೇವರೆಗೂ ನಾನು ಆಗಲೇ ಹೇಳಿದೆ, ಒಂದು 400 ಕಿಲೋಮೀಟರ್ ಸ್ಟ್ರೆಚ್ ಇದೆ, ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ, ಒಂದಕ್ಕೆ ಟೈಗರ್ ಹಿಲ್ ಅಂತ ಇಟ್ಟಿದ್ದೀವಿ. ಎಲ್ಲ ಗುಡ್ಡ ಬೆಟ್ಟಗಳ ಪ್ರದೇಶಗಳ ಆ ಒಂದು ಎಲ್ಲ ಗುಡ್ಡಗಳಿಗೂ ಹೆಸರಿಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಅದರ ಆಲ್ಟಿಟ್ಯೂಡ್ ಪ್ರಕಾರ, ಅಂದರೆ ಸಮುದ್ರ ತೀರದಿಂದ ಅದು ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನು ಮ್ಯಾಪಲ್ಲಿ ಮಾಡಿರ್ತೀವಿ. ದ್ಯಾಟ್ ಈಸ್ 0.5140. ಅಂದರೆ 5140 ಅಂದರೆ 5140 ಮೀಟರ್ಸ್ ಅಬೋವ್ ಸಿ ಲೆವೆಲ್ ಅಂತ, ಅಂದರೆ ಅದು ಅಷ್ಟು ಎತ್ತರದಲ್ಲಿದೆ ಅಂತ. ಸೊ ಯಾವುದೇ ಒಂದು ಬೆಟ್ಟ 0.5140 ಅಂದರೆ ಬೆಟ್ಟದ ತುದಿ ಮೇಲೆ ಒಂದು 4 ಜನ ಕೂತ್ಕೊಂಡಿರ್ತಾರೆ ಅಂತ ಹಾಗಲ್ಲ. ಒಂದು ದೊಡ್ಡ ಬೆಟ್ಟ ಅದು, ಅದರ ಪಿನಾಕಲ್ಲಿಗೆ, ಅದರ ಎತ್ತರ ತುದಿಗೆ ನಾವು ಅದನ್ನು ಐಡೆಂಟಿಫೈ ಮಾಡಿ 5140 ಅಂತ ಅದಕ್ಕೆ ಹೆಸರಿಟ್ಟಿರ್ತೀವಿ. ಬಟ್ ಅವ್ರು ಹೇಗೆ ಅಂತಂದರೆ, ಎಲ್ಲೆಲ್ಲಿ ಸಾಧ್ಯನೋ ನಾವು ರಿಡ್ಜ್ ಲೈನ್ ಅಂತ ಏನು ಕರಿತೀವಿ, ಎಲ್ಲೆಲ್ಲಿ ನಾವು ಹೋಗ್ಬೋದು, ಅಪ್ರೋಚ್ ರೋಡ್ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿ ಅವ್ರ ಸಂಗಡು ಮತ್ತು ಬಂಕರ್ಗಳನ್ನ ಕಟ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಒಂದೊಂದನ್ನು ಕ್ಲಿಯರ್ ಮಾಡ್ತಾ ನಾವು ಮೇಲೆ ಹೋಗಬೇಕು. ಮೊದಲನೇ ಅಟ್ಯಾಕ್ ನಮ್ಮ ಕಮಾಂಡಿಂಗ್ ಆಫೀಸರ್ ಆದ ಕರ್ನಲ್ YK ಜೋಶಿ ಅವರು ಆ ಸಮಯದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದರು. ಅವರೊಂದು ಟೀಮನ್ನು ರೆಡಿ ಮಾಡ್ತಾರೆ. ಆ ಟೀಮನ್ನು ಲೀಡ್ ಮಾಡಬೇಕಾಗಿದ್ದಂಥ ವ್ಯಕ್ತಿ ಲೆಫ್ಟಿನೆಂಟ್ ವಿಕ್ರಮ್ ಬತ್ರಾ ಹಾಗೂ ಲೆಫ್ಟಿನೆಂಟ್ ಸಂಜೀವ್ ಸಿಂಗ್ ಜಾಂಬಾಲ್ ಅಂತ. ಈ ಇಬ್ಬರು ಸೈನ್ಯದ ಅಧಿಕಾರಿಗಳು ಆ ಅಟ್ಯಾಕನ್ನು ಕ್ಯಾರಿ ಔಟ್ ಮಾಡಬೇಕಾಗಿತ್ತು. ಡಿ ಡೇ ಅಂತ ಹೇಳ್ತೀವಿ. ಡಿ ಡೇ ಅಂದರೆ ಡೇಟ್ ಆಫ್ ಅಟ್ಯಾಕ್. ಯಾವತ್ತಿನ ಡೇಟ್ ಅಟ್ಯಾಕ್ ಮಾಡಬೇಕಲ್ಲ ಅದಕ್ಕೆ ನಾವು DD ಅಂತ ಕರಿತೀವಿ. ದಟ್ ವಾಸ್ ಡಿಸೈಡೆಡ್ ಆಸ್ 19th ಜೂನ್. 19th ಜೂನ್ಗೆ ಈ ಇಬ್ಬರು ಸೈನ್ಯದ ಅಧಿಕಾರಿಗಳು ಒಂದು ಪ್ಲ್ಯಾನನ್ನು ಮಾಡಿ ಬ್ಯಾಟಲ್ನ ಕ್ಯಾರಿ ಔಟ್ ಮಾಡ್ತಾರೆ. ಎಂಥ ಒಂದು ಅದ್ಭುತವಾದ ಅಟ್ಯಾಕ್ ಮಾಡ್ತಾರೆ ಅಂತಂದರೆ, ಫ್ಲ್ಯಾಟ್ 48 hours 48 ಗಂಟೆ ಕಾಲದ ಒಳಗಡೆ 0.5140 ಇದ್ದಂಥ ನಮ್ಮ ಶತ್ರುಗಳನ್ನು ಎಲ್ಲರನ್ನೂ ಅಲ್ಲಿಂದ ಹೊಡೆದು ಓಡಿಸಿ ಅಲ್ಲಿದ್ದಂಥ ಬಂಕರ್ ಸಂಘಗಳನ್ನು ಕ್ಯಾಪ್ಚರ್ ಮಾಡಿ 0.5140 ಮೇಲೆ ಭಾರತದ ಬಾವುಟವನ್ನು ಹಾರಿಸ್ತಾರೆ. ಒಂದು ಸಲ ಯೋಚನೆ ಮಾಡಿ ನೋಡಿ ಮಿತ್ರರೇ, ವಿಕ್ರಮ್ ಬತ್ರಾ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೇನಾದರೂ ಒಂದು ಸಣ್ಣ ನೋವು ಆದರೆ, ಸಣ್ಣ ಕಾಯಿಲೆ ಆದರೆ ಎಷ್ಟು ಜಲ್ದಿ ಹೋಗುತ್ತೋ ಆ ಒಂದು ತೊಂದರೆ ಏನಿದೆ ಅದನ್ನು ಎಷ್ಟು ಜಲ್ದಿ ತೊಲಗಿಸ್ಬೇಕು ಅಷ್ಟನ್ನು ಪ್ರಯತ್ನ ಮಾಡ್ತಾ ಇರ್ತೀವಿ. ಯುದ್ಧದ ಸಮಯ ಅಂತಂದರೆ
ಆಬ್ವಿಯಸ್ಲಿ ದೇರ್ ವಿಲ್ ಬಿ ಲಾಟ್ ಆಫ್ ಡಿಫಿಕಲ್ಟೀಸ್. ದ ಗ್ರೇಡಿಯಂಟ್ ಸುಮಾರು ಎತ್ತರದ ಗ್ರೇಡಿಯಂಟ್ 60-70 ಡಿಗ್ರಿ ಗ್ರೇಡಿಯಂಟ್ ಇರುತ್ತೆ. ಸುಮಾರು ಒಂದು 20-25 kg ಹೊತ್ಕೊಂಡಿರ್ತಾರೆ. ನಿಮ್ಮ ಯಾವ ಹೆಜ್ಜೆ ಕೊನೆ ಹೆಜ್ಜೆ ಆಗುತ್ತೆ ಅಂತ ಗೊತ್ತಿರಲ್ಲ. ಯಾಕಂದರೆ ಮೇಲ್ಗಡೆ ಕುಂತಂಥ ಪಾಕಿಸ್ತಾನದವರು 45 ಡಿಫೆನ್ಸಲ್ಲಿ ಕೂತ್ಕೊಂಡಿದ್ದಾರೆ, ನಾವಿಲ್ಲಿ ಓಪನಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಟ್ ಈಸ್ ಯು ಡೋಂಟ್ ರಿಯಲೈಸ್, ನಿಮ್ಗೆ ಗೊತ್ತಾಗಲ್ಲ ಯಾವ ಹೆಜ್ಜೆ ಕೊನೆ ಆಗ್ಬೋದು, ಯಾವ ಉಸಿರು ಕೊನೆ ಆಗ್ಬೋದು ಅಂತ ಗೊತ್ತಿಲ್ಲ. ಇದನ್ನು ಎಲ್ಲದರ ಮಧ್ಯೆ ಹೋರಾಡ್ತಾ ವ್ಯಕ್ತಿ ಗುಡ್ಡದ ಬೆಟ್ಟದ ಮೇಲೆ ಹೋಗಿ ಭಾರತದ ಬಾವುಟವನ್ನು ಹಾರಿಸಿ ಈ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರ್ಬೋದು ಒಂದ್ಸಲ ಯೋಚನೆ ಮಾಡಿ ನೋಡಿ. ಸೊ 0.5140 ನಮ್ಮ ವಶಕ್ಕೆ ಪಡಿಸ್ಕೊತೀವಿ. ಅದಾದ ನಂತರ ಆ ಬೆಟ್ಟದ ಪ್ರದೇಶ 0.5140 ಬೇರೆ ಒಂದು ಟೀಮಿಗೆ ನೀವು ಗಾರ್ಡ್ ಮಾಡಿರಿ, ಇದನ್ನು ಕೊಟ್ಟು ನಾವು ಕೆಳಗಡೆ ಬರ್ತೀವಿ. ಸರ್, 14,000 ಅಡಿ ಎತ್ತರದಲ್ಲಿ 0.4875 ಬಂಕರನ್ನು ಪಾಕಿಸ್ತಾನದಿಂದ ವಶಪಡಿಸ್ಕೊಳ್ಳೋದು ಎಷ್ಟು ಕಷ್ಟ ಆಗಿತ್ತು? 0.4875 ಅಟ್ಯಾಕ್ ಮಾಡಿದ್ದು, ಅದನ್ನು ಆ ಟೀಮನ್ನು ನಾನೇ ಲೀಡ್ ಮಾಡ್ತಾಯಿದ್ದೆ. 120 ಜನ ಇದ್ದರು. ಮೇಜರ್ ಗುರ್ಪ್ರೀತ್ ಸಿಂಗ್ ಅಂತ ಕೂಡ ಇನ್ನೊಬ್ಬರ ಸೈನ್ಯದ ಅಧಿಕಾರಿ ಇದ್ದರು. 4th July 1999ಗೆ ನಾವು ಆ ಬ್ಯಾಟಲ್ನ ಶುರು ಮಾಡ್ತೀವಿ. 4ನೇ ತಾರೀಕು ಜುಲೈ 1999. ಆ ಬ್ಯಾಟಲ್ ಹೇಗಿತ್ತು ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಬೆಟ್ಟದ ತುದಿ ಮೇಲೆ ಒಂದು 4 ಜನ ಇರ್ತಾರೆ ಅಂತಿರಲ್ಲ, ಸುಮಾರು ಬಂಕರ್ಸ್ ಮತ್ತು ಸಂಗಡಗಳನ್ನು ಕಟ್ಕೊಂಡಿರ್ತಾರೆ. ಅವನು ಕ್ಲಿಯರ್ ಮಾಡ್ತಾ ತುದಿವರೆಗೂ ಹೋಗಬೇಕು. ಜುಲೈ 4ನೇ ತಾರೀಕು ರಾತ್ರಿ ಕತ್ಲಾಗುತ್ತೆ. ಕತ್ಲಾದ ನಂತರ ನಾವು ನಮ್ಮ ಅಸೆಂಟನ್ನು ಶುರು ಮಾಡ್ತೀವಿ, ಅಂದರೆ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. 5ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಎಲ್ಲಿವರೆಗೂ ಹೋಗ್ತೀವಿ ಅಂತಂದರೆ, ಅವರು ಮೊದಲನೇ 3 ಬಂಕರ್ಸ್ ಇರ್ತವೆ. ಫಸ್ಟ್ 3 ಬಂಕರ್ಸ್ನ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ಡಿಸೈಡ್ ಮಾಡ್ತೀನಿ ಈ 3 ಬಂಕರ್ಗಳನ್ನು ಅಟ್ಯಾಕ್ ಮಾಡಬೇಕು ಅಂದರೆ 120 ಜನನ್ನು ಕರ್ಕೊಂಡು ಒಂದೇ ಸಲ ಹೋದರೆ ದೇರ್ ಬಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್, ನಾಯ್ಸ್ ಆಗುತ್ತೆ, ಒಂದು ಅವ್ರಿಗೆ ಎಚ್ಚರ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಸಣ್ಣ ಟೀಮನ್ನು ಸೆಲೆಕ್ಟ್ ಮಾಡ್ತೀನಿ. ಒಂದು 10 ಜನ ಟೀಮನ್ನು ಸೆಲೆಕ್ಟ್ ಮಾಡಿ 3 ಜನ ಲೆಫ್ಟ್ ಸೈಡ್ ಬಂಕರ್ನ ಅಟ್ಯಾಕ್ ಮಾಡಬೇಕು, ಮಧ್ಯದ ಬಂಕರ್ನ ನಾನು ಅಟ್ಯಾಕ್ ಮಾಡ್ತೀನಿ 4 ಜನದ ಜೊತೆಗೆ, ರೈಟ್ ಸೈಡ್ ಇದ್ದಂಥ ಬಂಕರ್ನ 3 ಜನ ಅಟ್ಯಾಕ್ ಮಾಡಬೇಕು. ಈ ಥರ ಒಂದು ಪ್ಲ್ಯಾನ್ ಮಾಡಿ 3 ಟೀಮ್ಗಳು ಬಂಕರ್ ಹತ್ತಿರ ಹೋಗ್ತೀವಿ. ಆ ಬಂಕರ್ ಹತ್ತಿರ ಹೋಗ್ತಿದ್ದಂಗೆ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆನೇಡನ್ನು ತೊಗೊಂಡು ಅದರಲ್ಲಿ ಎಸೆದ ನಂತರ ನಮ್ಮಲ್ಲಿ ಏನು AK-47 ಇರುತ್ತೆ, ನಮ್ಮಲ್ಲಿ ವೆಪನ್ಸ್ ಏನೇನಿರುತ್ತೆ ಅದನ್ನು ಡ್ರಾ ಮಾಡಿ ಇದ್ದಂಥ ಬುಲೆಟ್ಸನ್ನು ಅಲ್ಲಿ ಪಂಪ್ ಮಾಡ್ತೀವಿ. ಸೊ ಆ ಒಂದು ಸರ್ಪ್ರೈಸ್ ಎಲಿಮೆಂಟಲ್ಲಿ ನಮಗೊಂದು ಎಂಥ ಒಂದು ಅಡ್ವಾಂಟೇಜ್ ಇತ್ತು ನಮಗೆ ಅಂತಂದರೆ, ಆ ಪಾಕಿಸ್ತಾನದವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾವು 3 ಬಂಕರ್ ಹತ್ರ ಹೋಗ್ತೀವಿ. 3 ಟೀಮ್ಗಳು ಹೋಗ್ತವೆ ಆ ಬಂಕರ್ ಹತ್ರ. ನಾನೊಂದು ಸಿಗ್ನಲನ್ನು ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣವೇ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆನೇಡನ್ನು ತೆಗೆದು 3 ಟೀಮ್ಗಳು ಒಂದೇ ಸಲ ಹಾಕಿ ಇದ್ದಂಥ ವೆಪನ್ನ ಡ್ರಾಪ್ ಮಾಡಿ ಅಲ್ಲಿದ್ದಂಥ ಬುಲೆಟ್ಸನ್ನು ಪಂಪ್ ಮಾಡ್ತೀವಿ. ಸೊ ವಿ ಮ್ಯಾನೇಜ್ ಟು ಕ್ಯಾಪ್ಚರ್ ದ ಫಸ್ಟ್ 3 ಬಂಕರ್ಸ್. ಅಷ್ಟರೊಳಗೆ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಡುತ್ತೆ ಆ ಸೌಂಡಿಂದ ಅಟ್ಯಾಕ್ ಆಗಿದೆ ಅಂತ. ಅವರು ಸಿಕ್ಕಾಪಟ್ಟೆ ಫೈರಿಂಗ್ ಶುರು ಮಾಡ್ತಾರೆ. ನಾವು ಕೂಡ ಕೆಳಗಡೆಯಿಂದ ಫೈರಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಮೊದಲನೇ 3 ಬಂಕರನ್ನು ನಾವು ಆಕ್ಯುಪೈ ಮಾಡ್ಕೊತೀವಿ. ಸೊ ಇದು 5ನೇ ತಾರೀಕು ಬೆಳಗಿನ ಘಟನೆ ಹೇಳಿದೆ. 5ನೇ ತಾರೀಕು ಇಡೀ ದಿನ ಯುದ್ಧ ಆಗುತ್ತೆ. 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ. 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ಆಗ್ತಾನೆ ಇರುತ್ತೆ. 6ನೇ ತಾರೀಕು ಮಧ್ಯಾಹ್ನ ನಮ್ಮ ಕಮಾಂಡಿಂಗ್ ಆಫೀಸರ್ ಆದ ಕರ್ನಲ್ YK ಜೋಶಿ ಅವರು ಒಂದು ಮೆಸೇಜನ್ನು ಕಳಿಸ್ತಾರೆ. ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ ಆಗೋಗ್ಬಿಟ್ಟಿದೆ, ನಿಮಗೇನಾದರೂ ಊಟಕ್ಕೆ ಕಳಿಸ್ಲಾ ಅಂತ. ಬಟ್ ನನಗೆ ಗೊತ್ತು, ಊಟ ಬರಬೇಕು ಅಂದರೆ ಫುಲ್ ಗುಡ್ಡದ ಕೆಳಗಿಂದ ಬರಬೇಕು. ಸತತವಾಗಿ 48 ಗಂಟೆ ಕಾಲ ಫೈರ್ ಮಾಡ್ತಾ ನಮ್ಮ ಅಮ್ಯುನಿಷನ್ ಕಡಿಮೆ ಆಗ್ತಾ ಬರ್ತಾಯಿತ್ತು. ಅದಕ್ಕೆ ನಾನೊಂದು ಮೆಸೇಜನ್ನು ಕೊಡ್ತೀನಿ, ಸರ್ ನೀವು ಊಟದ ಬಗ್ಗೆ ಚಿಂತೆ ಬಿಟ್ಟುಬಿಡಿ, ಒಂದಿಷ್ಟು ಅಮ್ಯುನಿಷನ್ ಕಡಿಮೆ ಆಗ್ತಿದ್ದೆ, ಅದನ್ನು ಅಮ್ಯುನಿಷನ್ನ ಕಳಿಸ್ಕೊಡಿ ಅಂತ. ದ್ಯಾಟ್ ಈಸ್ ದ ಟೈಮ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ಅವರು ಒಂದು ಟೀಮು ಒಂದಿಷ್ಟು ಅಮ್ಯುನಿಷನ್ ತೊಗೊಂಡು ಬಂದು ನಮ್ಮನ್ನು ಜಾಯ್ನ್ ಆಗುತ್ತೆ. ಹಾಗಾದರೆ ನೀವು ಅನ್ಕೊತಾ ಇರ್ಬೋದು, 4th July ಊಟ ಮಾಡಿದ್ದು ಅಂದರೆ 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ದು, 6ನೇ ತಾರೀಕು ಮಧ್ಯಾಹ್ನದವರೆಗೂ ಹೌ ಡಿಡ್ ವಿ ಸರ್ವೈವ್ ಅಂತ. ಜುಲೈ ತಿಂಗಳಲ್ಲೂ ಅಲ್ಲಿ ಹಿಮ ಇರುತ್ತೆ. ಹಿಮದ ಮೇಲಿನ ಭಾಗ ಏನಿರುತ್ತೆ ಅದು ಫುಲ್ ಗಲೀಜಾಗೋಗ್ಬಿಟ್ಟಿರುತ್ತೆ. ಅದರ ಮೇಲೆ ಓಡಾಡಿರ್ತೀವಿ. ಶೆಲ್ಲಿಂಗ್ ಆಗಿರುತ್ತೆ, ಫುಲ್ ಕಪ್ಪಾಗೋಗ್ಬಿಟ್ಟಿರುತ್ತೆ. ಯಾರಿಗಾದ್ರೂ ಗುಂಡು ತಗಲಿದ್ರೆ ಅದು ರಕ್ತ ಸೋರಿ ಗಲೀಜಾಗೋಗ್ಬಿಟ್ಟಿರುತ್ತೆ. ಸೊ ಅದನ್ನು ಏನು ಮಾಡ್ತಿದ್ವಿ ಅಂದರೆ ಮೇಲಿನ ಲೇಯರ್ ಎಲ್ಲ ತೆಗಿತಾ ಇದ್ವಿ. ಕೆಳಗಿನ ಲೇಯರ್ ಏನು ಫ್ರೆಶ್ ಐಸ್ ಸಿಕ್ತಿತ್ತು ಅದನ್ನು ಬಾಯಲ್ಲಿ ಹಾಕ್ಕೊತಾ ಇದ್ವಿ, ಜಸ್ಟ್ ಟು ಗೆಟ್ ಅ ಫೀಲ್ ಹೌದು ಹೊಟ್ಟೆಯಲ್ಲಿ ಏನೋ ಹೋಯ್ತು ಅಂತ ಒಂದು ಸೈಕಾಲಜಿಕಲ್ ಎಫೆಕ್ಟ್ಗೋಸ್ಕರ ಹಾಕ್ಕೊತಾ ಇದ್ವಿ. ಐ ವುಡ್ ಲೈಕ್ ಟು ಸೇ ಹಿಯರ್, ಈ ಸುಮಾರು ಜನ ಕೇಳ್ತಾರೆ ನನಗೆ, ನೀವು ಬರೀ ಐಸ್ ಹಾಕ್ಕೊಂಡ್ರು ನಿಮ್ಮ ಬಾಡಿಗೆ ಶಕ್ತಿ ಆದರೂ ಬೇಕಲ್ಲ, ಹೌ ಡಿಡ್ ಯು ಫೈಟ್ ಅಂದರೆ ಆ ಶಕ್ತಿ ಎಲ್ಲಿಂದ ಬಂತು? ವೆಪನ್ಸನ್ನು ಹಿಡ್ಕೋಬೇಕು, ಓಡಬೇಕು, ಹತ್ತಬೇಕು, ಫೈಟ್ ಮಾಡಬೇಕು, ವೇರ್ ಡಿಡ್ ಯು ಗೆಟ್ ದಟ್ ಎನರ್ಜಿ ಫ್ರಮ್ ಅಂತ. ವಾಟ್ ಐ ವುಡ್ ಲೈಕ್ ಟು ಸೇ ಈಸ್, ಫಿಸಿಕಲ್ ಸ್ಟ್ರೈನ್ ಅಂತ ಏನು ಹೇಳ್ತೀವಲ್ಲ, ಫಿಸಿಕಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇಸ್ ಜಸ್ಟ್ ಅ ಸ್ಟೇಟ್ ಆಫ್ ಮೈಂಡ್. ನೀವು ಅಂದ್ಕೊಂಡ್ರೆ ನಮ್ಗೆ ಸುಸ್ತಾಗ್ತಿದೆ ಅಂದರೆ ಸುಸ್ತಾಗ್ತೀರ. ಬಟ್ ವಾಟ್ ರಿಯಲಿ ಬ್ರಿಂಗ್ಸ್ ಯು ಡೌನ್, ನಿಮ್ಮನ್ನು ಏನು ಕೆಳಗೆ ಒತ್ತುತ್ತೆ ಅಂತಂದರೆ ಮೆಂಟಲ್ ಸ್ಟ್ರೈನ್ ಅಂತ ಏನು ಹೇಳ್ತೀವಲ್ಲ, ದ್ಯಾಟ್ ರಿಯಲಿ ಬಾಕ್ಸ್ ಯು ಡೌನ್. ಮೆಂಟಲ್ ಸ್ಟ್ರೈನಲ್ಲಿ ಹೇಗೆ ಒಬ್ಬ ಸೈನ್ಯದ ಅಧಿಕಾರಿಯಾಗಿ ಮೆಂಟಲ್ ಸ್ಟ್ರೈನ್ ನಾವು ಹೇಗೆ ಎದುರಿಸಬೇಕಾಗುತ್ತೆ ಅಂತಂದರೆ, ಐ ವಾಸ್ ಜಸ್ಟ್ ಅಬೌಟ್ 25 years ದೆನ್, 25 ವರ್ಷದ ಒಬ್ಬ ಯುವಕ ನಾನು. 6 months ಆಫ್ ಸರ್ವಿಸ್ ಆಗಿತ್ತು. ಬಟ್ ಏನೇನೆಲ್ಲ ನೋಡಬೇಕಾಗಿ ಬಂತು.
ನನ್ನ ಜವಾನ್ಸ್ ಒಬ್ಬನಿಗೆ ಎರಡೂ ಕಾಲಿಗೆ ಪೆಟ್ಟು ಬಿದ್ದುಬಿಟ್ಟಿದೆ. ಎರಡೂ ಕಾಲಿಗೆ ಒಂದು ಬರ್ಸ್ಟ್ ನಾವು ಹೊಡೆದಿದ್ದಾರೆ ಅವರು ಪಾಕಿಸ್ತಾನದವರು. ಎರಡೂ ಕಾಲಿಗೆ ಪೆಟ್ಟು ಬಿದ್ದುಬಿಟ್ಟಿದೆ ಅವನಿಗೆ. ಅವ್ನು ಸ್ಟ್ರೆಚರ್ನ ಮಲಗಿಸಿ ಅವ್ನು ಕೆಳಗೆ ಕಳಿಸ್ತಾ ಇದ್ದೀನಿ. ಆವಾಗ ಜವಾನ್ ನನಗೆ ಹೇಳ್ತಾನೆ, ಸಾಬ್ ಮುझे ಮಾಫ್ ಕರ್ ದೇನಾ ಆಖಿರ್ ತಕ್ ಆಪ್ಕೆ ಸಾಥ್ ನಹೀ ಲಡ್ ಪಾಯಾ ಅಂತ. ಅಂದರೆ ನಾನು ಕ್ಷಮಿಸ್ಬಿಡಿ, ಕೊನೆವರೆಗೂ ನಿಮ್ಮ ಜೊತೆಗೆ ಇರೋಕ್ಕಾಗಲಿಲ್ಲ ಅಂತ. ಸೊ ದ್ಯಾಟ್ ಈಸ್ ದ ಟೈಮ್ ಯು ಫೀಲ್ ಬ್ಯಾಡ್. ಅವಾಗ ನೀವು ಮೆಂಟಲ್ ಸ್ಟ್ರೈನ್ ಏನಾಗುತ್ತಲ್ಲ ಅದು ಬಿಲ್ಡಪ್ ಆಗ್ತಾ ಹೋಗುತ್ತೆ. ಇನ್ನೊಬ್ಬನಿಗೆ ಹೇಗಾಗಿತ್ತು ಅಂತಂದರೆ, ನಮ್ಮ ಜವಾನ್ ಒಬ್ಬನು ಶೆಲ್ಲಿಂಗ್ ಆಗಿದೆ. ಶೆಲ್ಲಿಂಗ್ ಆದ ತಕ್ಷಣ ಸ್ಪ್ಲಿಂಟರ್ಸ್ ಹಿಡಿತವೆ. ಸ್ಪ್ಲಿಂಟರ್ ಬಂದು ಅವ್ನು ಹೊಟ್ಟೆ ಕಟ್ ಮಾಡಿಬಿಟ್ಟಿದೆ. ಹಿ ವಾಸ್ ರಿಯಲಿ ಇನ್ ಅ ಬ್ಯಾಡ್ ಶೇಪ್. ಅವ್ನು ಕೆಳಗಡೆ ಹೋಗೋವರೆಗೂ ಅವ್ನು ಉಳಿಯಲ್ಲ ಅಂತ ನನಗೆ ಗೊತ್ತು. ಬಟ್ ಸಮ್ ವಿ ಆರ್ ಟ್ರೈಂಗ್ ಟು ಹೊರಗಡೆ ಹೊಟ್ಟೆಯಿಂದ ಹೊರಗೆ ಏನು ಬಂದಿತ್ತು ಅದನ್ನು ಒಳಗೆ ಹಾಕಿ ಬ್ಯಾಂಡೇಜ್ ಕಟ್ಟಿ ಏನೋ ಮಾಡೋಕ್ಕೆ ನೋಡ್ತಾ ಇದ್ವಿ. ಅವನು ನನ್ನ ಕಣ್ಣಲ್ಲಿ ನೋಡ್ತಾ ಹೇಳ್ತಾನೆ, ಸಾಬ್ ಮೈ ಜಿಂದಾ ತೋ ರಹೂಂಗನ, ಅಪ್ನಿ ಬೀವಿ ಬಚ್ಚೋಂಕೋ ದೇಖ್ ಪಾऊंगನ, ನಾನು ಬದುಕ್ತೀನಲ್ಲ, ನನ್ನ ಹೆಂಡತಿ ಮಕ್ಕಳನ್ನ ನಾನು ನೋಡ್ತೀನಲ್ಲ ಅಂತ ಕೇಳ್ತಾನಲ್ಲ. ವೆನ್ ಯು ನೋ ದ್ಯಾಟ್ ಹಿ ಈಸ್ ನಾಟ್ ಗೋಯಿಂಗ್ ಟು ಸರ್ವೈವ್, ಅವ್ನು ಬದುಕಲ್ಲ ಅಂತ ಗೊತ್ತಿದ್ದಾಗೂ ಈ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕು, ಅವ್ನ ಸಮಾಧಾನಕ್ಕೋಸ್ಕರ ನಾವು ಉತ್ತರ ಕೊಡಬೇಕಲ್ಲ. ದ್ಯಾಟ್ ಈಸ್ ವಾಟ್ ಬ್ರಿಂಗ್ಸ್ ಯು ಡೌನ್ ಅಂತ ಮಾನಸಿಕವಾಗಿ ಕೂಗಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗೊಬ್ಬ ನನ್ನ ಜೊತೆ ಇದ್ದಂಥ ನನ್ನ ಸೈನಿಕ ಒಬ್ಬನು ನನ್ನ ತೊಡೆ ಮೇಲೆ ಅವನ ತಲೆ ಇಟ್ಟು ಕೊನೆ ಉಸಿರು ಹೇಳಿದ್ನು. ದ್ಯಾಟ್ ಇಸ್ ದ ಟೈಮ್ ವಾಸ್ ರಿಯಲಿ ಆಲ್ ದೀಸ್ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಈತ ಒಂದು ಸನ್ನಿವೇಶಗಳನ್ನು ನಾವು ನೋಡಲೇಬೇಕಾಗುತ್ತೆ, ಸಹಿಸ್ಕೊಳ್ಳೇಬೇಕಾಗುತ್ತೆ. ಆ ಸಮಯದಲ್ಲಿ ನೀವು ಅದ್ಕೊಂತ ಕೂತ್ಕೊಳಕ್ಕಾಗಲ್ಲ. ಐರನಿ ಆಫ್ ದ ಸಿಚುವೇಶನ್ ಅಂತ ಏನು ಹೇಳ್ತೀವಿ. ಒಬ್ಬ ಸೈನ್ಯದ ಅಧಿಕಾರಿಯಾಗಿ ನೀವು ಅಳ್ಕೊಂತ ಕೂತ್ಕೊಂಡ್ರೆ ನಿಮ್ಮನ್ನು 100 ಜನ ನೋಡ್ತಾ ಇದ್ದಾರೆ. ಅವರು ಯುದ್ಧ ಮಾಡೋ ಒಂದು ಹುಮ್ಮಸ್ಸನ್ನು ಎಲ್ಲಿ ಕಳ್ಕೊಂಡ್ಬಿಡ್ತಿರೋ ಅಂತ. ಯು ಕಾಂಟ್ ಇವನ್ ಶೆಡ್ ಟಿಯರ್ ಟು ಎನಿಬಡಿ. ನೀವು ಒಂದು ಕಣ್ಣೀರು ಕೂಡ ಹಾಕೋಕ್ಕಾಗಲ್ಲ. ಬಟ್ ಯುದ್ಧವನ್ನು ಮುಂದುವರ್ಸ್ಕೊಂಡು ಹೋಗಲೇಬೇಕು. ಸರ್, ಈ ಒಂದು .4875 ಬಂಕರನ್ನು ಪಾಕಿಸ್ತಾನದಿಂದ ವಶಪಡಿಸಿಕೊಳ್ಳುವಂತಹ ಒಂದು ಸಮಯದಲ್ಲಿ ಒಂದು ಹ್ಯಾಂಡ್ ಗ್ರೆನೇಡ್ ನಿಮ್ಮ ಹತ್ತಿರದಲ್ಲೇ ಸಿಡಿಯುತ್ತೆ. ಆಗ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ನಿಮ್ಮ ನೆರವಿಗೆ ಬರ್ತಾರೆ. ಈ ಒಂದು ಘಟನೆ ಬಗ್ಗೆ ಹೇಳಿ. ಓಕೆ, ನಾನು ಹೇಳಿದಾಗೆ 4th ಜುಲೈ 1999ಗೆ ನಾವು ಈ ಯುದ್ಧವನ್ನು ಪ್ರಾರಂಭ ಮಾಡ್ತೀವಿ, ಅಟ್ಯಾಕನ್ನು ಶುರು ಮಾಡ್ತೀವಿ. ಸುಮಾರು ಬಂಕರ್ ಮತ್ತು ಸಂಗಡಗಳನ್ನ ಕ್ಲಿಯರ್ ಮಾಡ್ತಾ ನಾವು ಅಟ್ಯಾಕ್ ಮಾಡ್ತಾ ಇರ್ತೀವಿ. ಅವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇರ್ತಾರೆ, ನಾವು ಕೌಂಟರ್ ಅಟ್ಯಾಕ್ ಮಾಡ್ತೀವಿ, ಅವ್ರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಈ ಥರ ಒಂದು ಗುಂಡಿನ ಚಕಮಕಿ ನಡೀತಾನೆ ಇರುತ್ತೆ. ನಮಗಲ್ಲಿ ಹೇಗೆ ಅಂತಂದರೆ, ಒಂದು ಹೆಜ್ಜೆ ಮುಂದೆ ಹೋದರೆ ನಾವು ಅಷ್ಟು ಹತ್ತಿರ ಹೋಗ್ತಿದ್ದೀವಿ ಅಂತ. ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳವರೆಗೂ ನಾವು ಏನಾದರೂ ಓಡೋದ್ರೆ ಅಷ್ಟು ಏರಿಯಾನ ನಾವು ಆಕ್ಯುಪೈ ಮಾಡಿದ್ವಿ, ಅಷ್ಟು ನಮ್ಮ ಟಾರ್ಗೆಟ್ ಹತ್ತಿರ ಹೋಗ್ತಿದ್ವಿ ಅಂತ. ಒಂದು ಸಂಗಡನ್ನು ಕ್ಲಿಯರ್ ಮಾಡಿದರೆ ನಮಗೊಂದು ಫುಟ್ ಹೋಲ್ಡ್ ಸಿಕ್ತು, ಅಲ್ಲಿ ಕೂತ್ಕೊಂಡು ನಾವು ಆಪ್ರೇಟ್ ಮಾಡ್ಬೋದು ಅಂತ. ಈ ಥರ 1 ಇಂಚಿನ ಟೆರಿಟರಿನೂ ನಮಗೆ ಇಂಪಾರ್ಟೆಂಟು. ಸೊ ಈ ಥರ 4ನೇ ತಾರೀಕಿಂದ 7ನೇ ತಾರೀಕುವರೆಗೂ ನಾವು ಅಟ್ಯಾಕ್ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀವಿ. 7th ಅರ್ಲಿ ಮಾರ್ನಿಂಗ್ವರೆಗೂ ನಾವು ಎಲ್ಲಿವರೆಗೂ ಹೋಗಿದ್ದೀವಿ ಅಂತಂದರೆ, ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದ್ದೆ ಪಾಕಿಸ್ತಾನದವರು. ಅದನ್ನು ನಾವು ವಶಪಡಿಸ್ಕೊಂಡ್ರೆ .4875ನ ನಾವು ಫುಲ್ಲಿ ನ್ಯೂಟ್ರಲೈಸ್ ಮಾಡಿ ಫುಲ್ಲಿ ಗೆದ್ದಾಗುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು 6ನೇ ತಾರೀಕು ಮಧ್ಯಾಹ್ನ ಜಾಯ್ನ್ ಆದಾಗಿಂದ ನಾವು ಟರ್ನ್ಸಲ್ಲಿ ನಾವು ಬೈ ರೊಟೇಷನನ್ನು ನಾವು ಗಾರ್ಡ್ ಮಾಡ್ತಾ ಇದ್ವಿ. ಅಂದರೆ ಅವ್ರು ಅಟ್ಯಾಕ್ ಮಾಡಬೇಕಾದ್ರೆ ನಾನು ರೆಸ್ಟ್ ತೊಗೊತಾ ಇದ್ದೆ, ನಾನು ರೆಸ್ಟ್ ತೊಗೋಬೇಕಾದ್ರೆ ಅವ್ರು ಅಟ್ಯಾಕ್ ಮಾಡ್ತಾಯಿದ್ರು. ಈ ಥರ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. 7ನೇ ತಾರೀಕು ಬೆಳಗಿನ ಜಾವ ಒಂದೇ ಒಂದು ಬಂಕರ್ ಉಳ್ಕೊಂಡಿದ್ದೆ. ಅದರ ಪಕ್ಕದ ಬಂಕರಲ್ಲಿ ನಾನು ಕೂತ್ಕೊಂಡಿದ್ದೀನಿ. ನಾನು ಈ ಥರ ಕೂತ್ಕೊಂಡು AK-47 ಹಿಡ್ಕೊಂಡಿದ್ದೀನಿ. ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲಿದೆ. ಬಂಡೆಗಲಾಚೆ ಪಾಕಿಸ್ತಾನದವ್ರು ಲಾಸ್ಟ್ ಪೋಸ್ಟ್ ಇದೆ. ಯಾವಾಗ ಸಮಯ ಸಿಗುತ್ತೋ ಅವಾಗ ಮೇಲೆ ಹತ್ತೋದು, ಹಿಂದಿಂದನೋ ಸೈಡಿಂದನೋ ಫೈರ್ ಮಾಡ್ತಿದ್ದೀನಿ, ಮತ್ತೆ ಬಂದು ಬಂಕರಲ್ಲಿ ಕೂತ್ಕೊತಾ ಇದ್ದೀನಿ. ಸೊ 7ನೇ ತಾರೀಕು ಬೆಳಗಿನ ಜಾವ ಅವ್ರು ಏನು ಮಾಡ್ತಾರೆ ಅಂದರೆ ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ಆ ಹ್ಯಾಂಡ್ ಗ್ರೆನೇಡ್ ನೀವು ನೋಡಿರ್ಬೋದು, ಕೇಳಿರ್ಬೋದು. ಪಿನ್ ತೆಗೆದು ಈ ಥರ ಎಸಿತಾರಲ್ಲ, ಅದಕ್ಕೆ ನಾವು ಹ್ಯಾಂಡ್ ಗ್ರೆನೇಡ್ ಅಂತ ಹೇಳ್ತೀವಿ, ಕೈ ಬಾಂಬು ಅಂತ ನಾವು ಹೇಳ್ತೀವಿ. ಅದನ್ನು ಅವ್ರು ಪಾಕಿಸ್ತಾನದವ್ರು ಎಸಿತಾರೆ. ನಾನು ಕೂತ್ಕೊಂಡು AK-47 ನನ್ನ ಕೈಯಲ್ಲಿದೆ. ಆ ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲಿದ್ರಿಗೆ ಬೀಳುತ್ತೆ. ಸೊ ಹ್ಯಾಂಡ್ ಗ್ರೆನೇಡ್ ಡಿಸೈನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಮೂವಿಯಲ್ಲಿ ನೋಡಿರ್ತಾರೆ, ಪಿನ್ ತೆಗೆದು ಎಸಿತಾರೆ. ಎಸೆದ ತಕ್ಷಣ ಅದು ಏನಾದರೂ ಬ್ಲಾಸ್ಟ್ ಆದರೆ ಎಸೆಯೋರಿಗೆ ಪೆಟ್ಟು ಬೀಳುತ್ತೆ. ಸೊ ಅದನ್ನು ಹೇಗೆ ಡಿಸೈನ್ ಮಾಡಿರ್ತಾರೆ ಅಂತಂದರೆ, ನೀವು ಪಿನ್ ತೆಗಿತೀರಾ, ಎಸಿತೀರಾ, ಅದಲ್ಲೋಗಿ ಬೀಳುತ್ತೆ. ಬಿದ್ದೊಂದು 2-3 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿ 4 ಸೆಕೆಂಡ್ಸ್ ಟೈಮ್ ಲ್ಯಾಗ್ ಅಂತ ಹೇಳ್ತೀವಿ. ಒಂದು ಫ್ಯೂಸ್ ಇರುತ್ತೆ, ಅದು ಪಿನ್ ತೆಗೆದು ಎಸೆದ ನಂತರ 4 ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತೆ. ಇಟ್ ಇಸ್ ವಾಟ್ ಅ ಕಿಲ್ಲಿಂಗ್ ರೇಡಿಯಸ್ ಅಂತಂದರೆ, ಆ ಗ್ರೆನೇಡ್ ಇಲ್ಲಿ ಏನಾದರೂ ಬಿದ್ದರೆ ಇಲ್ಲಿ ಇದ್ದಂಥ ಅಕ್ಕಪಕ್ಕ 5ರಿಂದ 10 ಮೀಟರ್ ಏನಿರುತ್ತೆ ಎಲ್ಲ ಛಿದ್ರ ಆಗುತ್ತೆ. ಅಂಥ ಒಂದು ಗ್ರೆನೇಡ್ ನನ್ನ ಕಾಲಿದ್ರಿಗೆ ಬೀಳುತ್ತೆ. ಸೊ ನಾನು ಎದ್ದೇಳೋಕ್ಕಾಗಲ್ಲ. ಇವಾಗ ಎದ್ದು ಓಡೋಕ್ಕೆ ಹೋದರೆ ಆ ಸ್ಟ್ರೆಚ್ ಎಕ್ಸ್ಪೋಸ್ ಆಗಿದೆ, ಮೇಲಿಂದ ಶೂಟ್ ಮಾಡ್ತಾರೆ. ಆ ಕಾಲು ಎದುರಿಗೆ ಬಿದ್ದಿರೋದ್ರಿಂದ ಕಾಲಿಂದ ಒದಿಯೋಕ್ಕೂ ಹೋಗಲ್ಲ. ಯಾಕೆ ಅಂದರೆ ಎಲ್ ಶೇಪ್ ಬಂಕರಲ್ಲಿ ಒಂದು ಕಡೆ ನಾನು ಕೂತ್ಕೊಂಡಿದ್ದರೆ ಇನ್ನೊಂದು ಕಡೆ ನನ್ನ ಇಬ್ಬರು ಜವಾನ್ಸ್ ಇದ್ದಾರೆ. ಸೊ ನನ್ನ ಕಾಲಿಂದ ಹ್ಯಾಂಡ್ ಗ್ರೆನೇಡನ್ನು ಅವ್ರ ಕಡೆಗೆ ಹೀಗೆ ಒದಿಲಿ. ಸೊ ದರ್ ಇಸ್ ಓನ್ಲಿ ಒನ್ ಆಪ್ಷನ್ ಲೆಫ್ಟ್. ನನಗೆ ಗೊತ್ತಿತ್ತು, ಟ್ರೈನಿಂಗಲ್ಲಿ ಕಲಿಸಿದ್ರು 4 ಸೆಕೆಂಡ್ ಟೈಮ್ ಲಾಗಿರುತ್ತೆ. ನೀವು ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಬೇಕಂದ್ರೆ ಆ 4 ಸೆಕೆಂಡ್ಸಲ್ಲೇ ಮಾಡಬೇಕು ಅಂತ. ಸೊ ದ ಬೆಸ್ಟ್ ಪಾಸಿಬಲ್ ಆಪ್ಷನ್ ಫಾರ್ ಮೀ ವಾಸ್, ಬಿದ್ದಿದ ತಕ್ಷಣ ನಾನು ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಇಮ್ಯಾಜಿನ್ ಮಾಡಿ, ನೀವು ಯಾವುದಾದ್ರು ಹಬ್ಬದಲ್ಲಿ ಪಟಾಕಿ ಹಚ್ತೀರಾ ಅಂದರೆ ಎಷ್ಟು ದೂರ ಓಡೋಗ್ತೀರಾ. ಬಟ್ ಹಿಯರ್ ಅ ಲೈವ್ ಗ್ರೆನೇಡ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಫೀಟ್. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಬಟ್ ನೀವು ಯು ವಿಲ್ ಅಪ್ರಿಷಿಯೇಟ್, ನೀವು ಏನಾದರೂ ಒಂದು ಎಸಿಬೇಕು, ಒಂದು ಕಲ್ಲನ್ನಾಯಿತು, ಒಂದು ಬಾಲನ್ನಾಯಿತು, ಏನಾದರೂ ಒಂದು ಸ್ವಲ್ಪ ದೂರ ಎಸಿಬೇಕು ಅಂದರೆ ನಿಮಗೆ ಈ ಥರ ಒಂದು ಪ್ರಾಪರ್ ಸ್ವಿಂಗ್ ಬೇಕು. ನೀವು ಕೈಯನ್ನು ಫುಲ್ ಆಡಿಸ್ಬೇಕು, ಆವಾಗ ಅದು ದೂರ ಹೋಗ್ಬಿಡುತ್ತೆ.
ನಾನೊಂದು ಕನ್ಸ್ಟ್ರೇಂಟ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೆ, ಅದು ಕೂಡ ರೈಟ್ ಸೈಡಿಗೆ ರಾಂಗ್ ಸೈಡಿಗೆ ಎಸಿಬೇಕಾಗಿತ್ತು, ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಅದು ಬಂಡೆಗಲ್ಲಿಗೆ ಬಡಿದು ಮತ್ತೆ ಉಳ್ಳು ಬಂದು ನನ್ನ ಕಾಲ ಹತ್ರನೇ ಬಿತ್ತು. ಸೊ ಪ್ರಾಬಲಿ ಔಟ್ ಆಫ್ ದೋಸ್ 4 seconds ಟೈಮ್ ಲ್ಯಾಗ್ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಒಂದು 2 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 2 ಸೆಕೆಂಡ್ ಇದೆ ಬ್ಲಾಸ್ಟ್ ಆಗಲಿಕ್ಕೆ. ಐ ಹ್ಯಾವ್ ಸೀನ್ ಡೆತ್ ಅಟ್ ಅ ವೆರಿ ಕ್ಲೋಸ್ ಕ್ವಾರ್ಟರ್. ಸಾವನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ಗ್ರೆನೇಡ್ ಹೇಗೆ ಅಲ್ಲಿಗೆ ಬಡಿತು, ಅದು ಉಳ್ಳು ಬಂದು ಹೇಗೆ ಬಿತ್ತು, ಅದರ ಸೌಂಡ್ ಹೇಗಾಯಿತು, ಅದು ಯಾವ ಥರ ಬಂದು ರೆಸ್ಟ್ ಆಯಿತು, ಎವ್ರಿಥಿಂಗ್ ಐ ರಿಮೆಂಬರ್ ವೆರಿ ಕ್ಲಿಯರ್ಲಿ. ಅದು ಬಿದ್ದ ತಕ್ಷಣ ನಾನು ಅಂದ್ಕೊಂಡೆ, ನವೀನ್, ಯು ಆರ್ ನಾಟ್ ಗೋಯಿಂಗ್ ಟು ಸರ್ವೈವ್, ನೀನೇನು ಬದುಕಲ್ಲ, ನಿಂದು ಇದೇ ಕೊನೆ ಅಂತ. ಆ ಟೈಮಲ್ಲಿ ಇಟ್ ವಾಸ್ ಲೈಕ್ ಎವ್ರಿಬಡಿ ಫೇಸಸ್ ಸ್ಟಾರ್ಟೆಡ್ ಫ್ಲ್ಯಾಶಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಫೇಸ್. ನಮ್ಮ ತಂದೆ ತಾಯಿ ಮುಖ ಆಗಿರ್ಬೋದು, ನಮ್ಮ ಅಣ್ಣಂದು, ನಮ್ಮ ಅಕ್ಕಂದು, ನನ್ನ ಬಾಲ್ಯ, ನನ್ನ ಫ್ರೆಂಡ್ಸು ಎಲ್ಲರೂ ಒಂಥರ ಬಂದು ಫ್ಲ್ಯಾಶ್ ಆದಂಗೆ ಆಯಿತು. ಒಂದ್ಸಲ ಫ್ಲ್ಯಾಶ್ ಆದಂಗೆ ಆಯಿತು ನನ್ನ ಹತ್ರ. ನಾನು ಅನ್ಕೊತಾ ಇದ್ದೆ, ನಾನು ಸಾಯ್ತೀನಿ ಖಂಡಿತವಾಗ್ಲೂ, ನಂಗೆ ಗೊತ್ತು ನಾನು ಸಾಯ್ತೀನಿ ಅಂತ. ನನ್ನ ಸತ್ತಿದ್ದ ಸುದ್ದಿ ಕೇಳ್ತಿದ್ದಂಗೆ ನಮ್ಮ ತಂದೆ ತಾಯಿಗೆ ದುಃಖ ಆಗಿದೆ ಸಹಜವಾಗಿ. ಬಟ್ ಇಮ್ಯಾಜಿನ್, ನಾನು ಇದೇ ಥರ ಏನಾದರೂ ಕೂತ್ಕೊಂಡ್ರೆ, ಆ ಗ್ರೆನೇಡ್ ಬ್ಲಾಸ್ಟ್ ಆದ ತಕ್ಷಣ ನನ್ನ ಮೇಲಿನ ಭಾಗ ಎಲ್ಲ ಛಿದ್ರ ಆಗಿಬಿಟ್ರೆ, ವಾಟ್ ವಿಲ್ ದೇ ಸೆಂಡ್ ಹೋಮ್ ಆ್ಯಸ್? ನವೀನನ್ನು ವಾಪಸ್ ಹೇಗೆ ಕಳಿಸ್ತಾರೆ? ಎಲ್ಲೋ ಬಿದ್ದಂಥ ಎಲುಬು ತುಂಡುಗಳನ್ನು, ಮಾಂಸ ತುಂಡುಗಳನ್ನು ಹಾಕಿ ಒಂದು ಗೋಣಿ ಚೀಲದಲ್ಲಿ ಕಳಿಸಿದರೆ ನಮ್ಮ ತಂದೆ ತಾಯಿಗೆ ಹೇಗಾಗಬಾರ್ದು? ನನ್ನ ತಂದೆ ತಾಯಿ ನನ್ನನ್ನು ಯಾವತ್ತಾದರೂ ಕ್ಷಮಿಸ್ತಾರ? ಕೊನೆ ಪಕ್ಷ ಅವ್ರಿಗೊಂದು ನನ್ನ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ಬಾರ್ದ ದೇವರೇ ಅಂತ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಬೇಡಿದೆ. ನಾನು ಸಾಯ್ತೀನಿ ಗೊತ್ತು, ಬಟ್ ಅಟ್ಲೀಸ್ಟ್ ನನ್ನ ಮುಖ ಇಂಟ್ಯಾಕ್ಟ್ ಆಗಿರಲಿ ಅಂತ ಅನ್ಕೊತ ರೈಟ್ ಸೈಡಿಗೆ ಜಂಪ್ ಮಾಡಿದೆ. ಒಂದು ಸಣ್ಣ ನ್ಯಾರೋ ಗ್ಯಾಪ್ ಥರ ಇತ್ತು, ಅಲ್ಲಿಗೆ ಜಂಪ್ ಮಾಡಿದೆ. ಜಂಪ್ ಮಾಡ್ತಿದ್ದಂಗೆ ದ ಗ್ರೆನೇಡ್ ಟುಕ್ ಆಫ್. ಅದು ಬ್ಲಾಸ್ಟ್ ಯಾವ ಥರ ಆಯಿತು ಅಂತಂದರೆ, ನಿಮಗೇನಾದರೂ ಗಾಡ್ ಫಾರ್ಬಿಡ್ ಟಚ್ ವುಡ್ ಆ ಥರ ಆಗಬಾರ್ದು, ಬಟ್ ನೀವೇನಾದರೂ ಬಿದ್ದ ತಕ್ಷಣ ಪೇನ್ ಇಮಿಡಿಯೇಟ್ಲಿ ಶುರು ಆಗೋಲ್ಲ. ಅದು ಯಾವ್ದಾರು ಒಂದು ಶಾಕಲ್ಲಿದ್ದರೆ ನಿಮಗೆ ಗೊತ್ತಾಗಲ್ಲ. ಇಟ್ ಟೇಕ್ಸ್ ಟೈಮ್ ಫಾರ್ ದ ಪೇನ್ ಟು ರೀಚ್ ಯುವರ್ ಬ್ರೈನ್. ನಿಮಗೆ ಅದು ರಿಯಲೈಸ್ ಮಾಡಬೇಕಾದ್ರೆ ಟೈಮ್ ಆಗುತ್ತೆ. ಸೊ ಅದೇ ರೀತಿ ನನಗೂ ಕೂಡ ಒಂದು 10ರಿಂದ 15 ಸೆಕೆಂಡ್ ಏನೂ ಗೊತ್ತಾಗ್ತಾ ಇಲ್ಲ, ನಾನು ಬದುಕಿದ್ದೀನೋ ಸತ್ತಿದ್ದೀನೋ. ಐ ವಾಸ್ ನಾಟ್ ಇವನ್ ಅವೇರ್. ಐ ವಾಸ್ ಇನ್ ಎ ಸ್ಟೇಟ್ ಆಫ್ ಹಾಲುಸಿನೇಷನ್ ಅಂತ ಹೇಳ್ತೀವಲ್ಲ, ಯಾವುದೋ ಒಂದು ಸ್ಟೇಟಲ್ಲಿದ್ದೆ ನಾನು, ಬದುಕಿದ್ದೀನಿ ಸತ್ತಿದ್ದೀನೋ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕಿವಿಯಲ್ಲಿ ಗುಯ್ಗುಟ್ಟೋ ಸೌಂಡ್ ಕೇಳ್ತಾ ಇದೆ, ಸ್ಮೆಲ್ ಒಂಥರ ಡಸ್ಟ್ ಆಗಿಬಿಟ್ಟಿದೆ, ಸ್ಮೆಲ್ ಆಫ್ ಕಾರ್ಡೈಟ್ ಅಂತ ಏನಾದರೂ ಸುಟ್ಟಿದ್ದ ವಾಸನೆ ಬರುತ್ತಲ್ಲ, ಆ ಥರ ವಾಸನೆ ಬರ್ತಾ ಇದೆ. ಬಲಗಡೆ ಇದ್ದಂಥ ಬಂಡೆಗಲ್ಲಿನಿಂದಾಗ ಅದ್ರಲ್ಲಿ ಫುಲ್ ರಕ್ತದ ಚೀಟುಗಳು ಸಿಡಿದ್ಬಿಟ್ಟಿದ್ದಾವೆ. ಬಟ್ ಇನ್ ದ ಸಬ್ ಕಾನ್ಷಿಯಸ್ ಮೈಂಡ್ ನನಗೇನೋ ಒಂದು ಸೌಂಡ್ ಬರ್ತಾ ಇತ್ತು. ಅದೇನು ಅಂದರೆ ಪಾಕಿಸ್ತಾನದವರು ಆ ಕಡೆಯಿಂದ ಅಟ್ಯಾಕ್ ಮಾಡೋಕ್ಕೆ, ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಅಂದರೆ ನಾವು ಆಕ್ಯುಪೈ ಮಾಡಿದಂಥ ಬಂಕರ್ನ ಓವರ್ ರನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಒಂದು 10-15 ಸೆಕೆಂಡ್ ಆದ ನಂತರ ಇದೊಂದು ಥರ ಸೌಂಡ್ ಕೇಳಿಸ್ತಾ ಇದೆ. ಆ ಡಸ್ಟ್ ಇನ್ನೇನು ಸೆಟ್ಲ್ ಆಗ್ತಾ ಇತ್ತು. ನಾನು ಕುಂತಿದ್ದಂಥ ಬಂಕರ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಆವಾಗ ಫಸ್ಟ್ ಟೈಮ್ ನಾನು ಏನಾದರೂ ಕಂಡುಬಿಟ್ಟು ನೋಡಿದ್ದು, ಫಸ್ಟ್ ಟೈಮ್ ಏನಾದರೂ ಕೇಳಿದ್ದು ಅಂದರೆ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಕೆಳಗಿದ್ದವರು ಆ ಒಂದು ಎಕ್ಸ್ಪ್ಲೋಷನ್ಗೆ ಗೊತ್ತಾಗ್ತಿದ್ದಂಗೆ ಅವ್ರು ಬಂದಿದ್ದಾರೆ. ಫೈರ್ ಮಾಡ್ತಾ ಪಾಕಿಸ್ತಾನದವ್ರ ಕಡೆ ಫೈರ್ ಮಾಡ್ತಾ ಬರ್ತಾರೆ. ನಾನು ಬಂಕರ್ ಹತ್ರ ಬಂದು ಆ ಬಂಕರ್ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ, ನವೀನ್ ತು ಡರ್ನಾ ನೈ ಮೈ ಆಗಾಯ ಹೂ ಅಂತ. ಆ ವಿಕ್ರಮ್ ಬತ್ರಾ ಅವ್ರ ಮುಖ ನೋಡಿ, ಆ ಒಂದು ಮಾತುಗಳನ್ನು ಕೇಳಿ ಅವಾಗ ನನಗೆ ಗೊತ್ತಾಯ್ತು, ಎಸ್ ಐ ಆಮ್ ಅಲೈವ್, ನಾನು ಬದುಕಿದ್ದೀನಿ ಅಂತ ಗೊತ್ತಾಯಿತು. ಅದು ಎಲ್ಲಿಂದ ಜೋಶ್ ಬಂತು ಏನೋ ಗೊತ್ತಿಲ್ಲ. ನಾನು ಅಂದ್ಕೊಂಡೆ, ಈ ಗ್ರೆನೇಡ್ ಬ್ಲಾಸ್ಟಿಂದ ನವೀನ್ ನೀನು ಸತ್ತಿಲ್ಲ ಅಂದರೆ ಇನ್ನೂ ಕೂಡ ನೀನು ಸಾಯಲ್ಲ ಅಂತಂದೆ. ನನ್ನ ಎಡಭಾಗದಲ್ಲಿ ಒಂದು ನನ್ನ ವೆಪನ್ AK-47 ಬಿದ್ದಿತ್ತು. ಅದನ್ನ ಎತ್ಕೊಂಡೆ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೋ ಮಾಡಿ ಅಷ್ಟರೊಳಗೆ ನಾನು ಕೆಳಗಿದ್ದಂಥ ಜವಾನ್ಸಿಗೆ ಗೊತ್ತಾಗ್ಬಿಟ್ಟಿತ್ತು ನವೀನ್ ಸಾಬಿಗೆ ಪೆಟ್ಟು ಬಿದ್ದಿದೆ ಅಂತ. ಅವರೂ ಕೂಡ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹೇಗೋ ಮಾಡಿ ಒಂದು ಕೌಂಟರ್ ಅಟ್ಯಾಕನ್ನು ಸ್ಟಾಲ್ ಮಾಡೋದನ್ನು ತಡೆದ್ವಿ. ಅಲ್ಲಿಂದ ಅವರು ಆ ಬಂಕರಿಂದ ನನ್ನ ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗ್ತಾರೆ. ಸುಮಾರು ಒಂದು 10 ಮೀಟ್ರ್ ಕೆಳಗೆ ಕರ್ಕೊಂಡು ಹೋದರು. ಯಾಕೆಂದರೆ ನನಗೆ 2 ಕಾಲಿಗೆ ಪೆಟ್ಟು ಬಿದ್ದಿದೆ, ನಡೆಯೋಕ್ಕಾಗಲ್ಲ. ಆಮೇಲೆ ಯಾರೂ ಬಂದು ನಾನು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿಂದ. ಅವ್ರಿಗೆ ಒಂದು 10 ಮೀಟ್ರ್ ಎಳ್ಕೊಂಬಂದು ನನ್ನ ಭುಜ ತಟ್ತಾರೆ. ಹಿಂಗೆ ಇಬ್ಬರು ಒಂದು ಸಲ ಫಿಸ್ಟನ್ನು ಮೀಟ್ ಮಾಡ್ತೀವಿ. ತುಂಬ ನೀಚೆ ಜಾಕೆ ಟ್ರೀಟ್ಮೆಂಟ್ ಲೀಲೇನ ಅಂತಂತಾರೆ. ಒಂದು ಸಲ ಭುಜ ತಟ್ಟೋರು ಮೇಲೆ ಓಡ್ತಾರೆ, ನಾನು ಕೆಳಗೆ ಕ್ರಾಲ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಅಂದರೆ 2 ಕಾಲಿಗೆ ಪೆಟ್ಟು ಬಿದ್ದಿರೋದ್ರಿಂದ ನಡೆಯೋಕ್ಕಾಗ್ತಾಯಿಲ್ಲ, ಓಡೋಕ್ಕಾಗ್ತಾಯಿಲ್ಲ. ಆ ಸ್ಟ್ರೆಚ್ ಎಕ್ಸ್ಪೋಸ್ ಇರೋದ್ರಿಂದ ಯಾರೂ ಕೂಡ ಬಂದು ನಾನು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಸುಮಾರು ಒಂದು 100 ಮೀಟ್ರ್ ಕ್ರಾಲ್ ಮಾಡ್ತಾ ಕ್ರಾಲ್ ಅಂತಂದರೆ ನನ್ನ ದೇಹದ ಭಾರವನ್ನು ಎಳಿತಾ ಒಂದು ಬಂಡೆಗಲ್ಲಿಂದ ಕೂತ್ಕೊಂಡೆ. ಐ ವಾಂಟೆಡ್ ಟು ಸಿ ದ ಸ್ಟೇಟ್ ಆಫ್ ಮೈ ಲೆಗ್. ಯಾಕೆಂದರೆ ಫುಲ್ ಎಲ್ಲಿ ಬೇಕೋ ಅಲ್ಲಿ ರಕ್ತ ಸೋರ್ತಾ ಇದೆ. ಆ ಸ್ಪ್ಲಿಂಟರ್ಸ್ ಎಲ್ಲಿ ಬೇಕೋ ಅಲ್ಲಿ ಹೋಗ್ಬಿಟ್ಟಿದ್ದಾವೆ. ಫುಲ್ ನಾನು ಹಾಕ್ಕೊಂಡಿದ್ದಂಥ ಯೂನಿಫಾರ್ಮ್ ಕಪ್ಪಾಗಿ ಹೋಗ್ಬಿಟ್ಟಿದೆ. ಸೊ ಅಲ್ಲಿ ಬಂಡೆಗಲ್ಲಿ ಹಿಂದೆ ಕೂತ್ಕೊಂಡು ನನ್ನ ಕಾಲಿನ ಸ್ಟೇಟ್ ಏನಾಗಿದೆ ಅಂತ ನೋಡ್ಕೊಳ್ಳೋಣ ಅಂತಂದು ಆ ದಪ್ಪ ಶೂ ಹಾಕ್ಕೊಂಡಿರ್ತೀವಿ. ಆ ಶೂ ಏನೂ ಉಳಿದೇ ಇರಲಿಲ್ಲ. ಲೆಫ್ಟ್ ಸೈಡ್ ಶೂ ಎಷ್ಟು ಉಳಿದಿತ್ತೋ ಅಷ್ಟನ್ನು ಓಪನ್ ಮಾಡಿದೆ. ಐ ಕುಡ್ ಸಿ ದ ಸ್ಪ್ಲಿಂಟರ್ಸ್. ಎಲ್ಲ ಕಡೆ ಸ್ಪ್ಲಿಂಟರ್ಸ್ ಹೋಗ್ಬಿಟ್ಟಿದೆ. ಗ್ರೇಟರ್ 2 ಅಂತ ಏನು ಹೇಳ್ತೀವಿ, ಅದು ಅಲ್ಲಿ ಫುಲ್ ಕಿತ್ಕೊಂಡು ಹೋಗ್ಬಿಟ್ಟಿದೆ. ರೈಟ್ ಸೈಡ್ ಶೂ ಒಂದು ಸ್ವಲ್ಪ ಏನೋ ಉಳ್ಕೊಂಡಿತ್ತು ಅದರಲ್ಲಿ. ಬಟ್ ಇಟ್ ವಾಸ್ ಸೋ ಬ್ಯಾಡ್ ಅಂತಂದರೆ, ನಾನು ಆ ಶೂ ಓಪನ್ ಮಾಡ್ತಿದ್ದಂಗೆ ಅದರಲ್ಲಿ ಇಷ್ಟು ರಕ್ತ ತುಂಬಿಕೊಂಡಿತ್ತು. ನಾನು ಓಪನ್ ಮಾಡ್ತಿದ್ದಂಗೆ ಫುಲ್ ರಕ್ತ ಸೋರ್ತು. ಕೆಳಗಡೆ ಇದ್ದಂಥ ಬಿಳಿ ಐಸ್ ಏನಿರುತ್ತೆ ಫುಲ್ ಕೆಂಪಾಗಿ ಹೋಗ್ಬಿಡುತ್ತೆ, ಅಷ್ಟು ರಕ್ತ ಸೋರ್ತಾ ಇತ್ತು.
ಎಡಗಾಲ ಬಲಗಾಲ ಫುಲ್ ಜೋತಾಡೋ ಪರಿಸ್ಥಿತಿಯಲ್ಲಿತ್ತು. ಅಂದರೆ ಯಾರಾದರೂ ಹಿಡಿದು ಹಿಂಗೆ ಸ್ವಲ್ಪ ಹಿಂಗೆ ಎಳೆದುಬಿಟ್ಟಿದ್ರೆ ಕಿತ್ಕೊಂಡ್ಬರ್ತಿತ್ತು ಏನೋ ಆ ಥರ ಒಂದು ಸ್ಟೇಟಲ್ಲಿತ್ತು. ಅವಾಗ ನನ್ನ ಜವಾನ್ ಒಬ್ಬನು ಓಡಿ ಬರ್ತಾನೆ, ನನ್ನ ಹೆಗಲ ಮೇಲೆ ಹೊತ್ಕೊತಾನೆ. ಹೆಗಲ ಮೇಲೆ ಎತ್ಕೊಂಡು ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ವರೆಗೂ ಓಡೋಕ್ಕೆ ಹೋಗ್ತಾನೆ. ಐ ಕುಡ್ ಸಿ ಪಾಕಿಸ್ತಾನದವ್ರ ಮೇಲೆ ಕೂತ್ಕೊಂಡು ಅದು ಶೂಟ್ ಮಾಡೋದು, ಆ ಬುಲೆಟ್ ಐಸಲ್ಲಿ ಹೋಗೋದು ನನಗೆ ಕಾಣ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ, ಸೌಂಡ್ ಕೇಳಿಸ್ತಾ ಇದೆ, ಆ ಬುಲೆಟ್ ಆ ನೆಲಕ್ಕೆ ಹೋಗಿ ಬಡಿಯೋದು, ಆ ಸ್ನೋ ಹಾರೋದು ಎಲ್ಲ ನನಗೆ ಕಾಣ್ತಾ ಇದೆ. ಬಟ್ ಆ ಸಮಯದಲ್ಲೂ ಕೂಡ ನಾನು ಅವ್ನು ಹೊತ್ಕೊಂಡು ಓಡ್ತಾ ಇದ್ದಾನೆ, ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿ ಓಡೋಕೆ ಕುತ್ಕೊತಾನೆ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ. ಬೈ ಚಾನ್ಸ್ ನನ್ನ ಕಾಲೇನಾದರೂ ಕಟ್ಟಾಗಿ ಬಿದ್ದುಬಿಟ್ರೆ ಏನಾದರೂ ಮಾಡೋದನ್ನು ತೊಗೊಂಡು ಹೋಗೋಣ, ಬ್ಯಾಗಲ್ಲಿ ಹಿಡ್ಕೊಂಡು ತೊಗೊಂಡೋಗಿ ಕೆಳಗಡೆ ಹೋದ ನಂತರ ಡಾಕ್ಟ್ರಿಗೆ ಕೊಟ್ಟಿದ್ದನ್ನು ಸ್ಟಿಚ್ ಮಾಡಪ್ಪ ಅಂತ ಹೇಳೋಣ. ಸೊ ದ್ಯಾಟ್ ವಾಸ್ ದ ಸ್ಟೇಟ್ ಆಫ್ ಮೈಂಡ್ ಐ ವಾಸ್ ಇನ್. ಆ ಒಂದು ಸಿಚುವೇಷನಲ್ಲಿ ಹೇಗಿತ್ತು ಅಂದರೆ ಯಾವುದು ಸಾಧ್ಯ ಯಾವುದು ಅಸಾಧ್ಯ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಐ ವಾಸ್ ಇನ್ ಅ ಸ್ಟೇಟ್ ಆಫ್ ಡಿಫ್ರೆಂಟ್ ಸ್ಟೇಟ್. ಈ ಥರ ಮಾಡ್ತಾ ನನ್ನನ್ನು ಕೆಲವೊಂದಿಷ್ಟು ಡಿಸ್ಟೆನ್ಸ್ ಕರ್ಕೊಂಬರ್ತಾರೆ. ಅಲ್ಲಿಂದ ಫೈರ್ ಆರ್ಮ್ಸ್ ಅಂತ ಹೇಳ್ತಾರೆ, ಸ್ಮಾಲ್ ಆರ್ಮ್ಸ್ ಫೈರ್ ರೇಂಜ್ ಹೊರಗಡೆ ಏನು ಬರ್ತೀವಿ, ಅರ್ಧ ಕಿಲೋಮೀಟರ್ ಪೆಟ್ಟು ಬಿದ್ದ ಜಗದಿಂದ ದೂರ ಬಂದ ನಂತರ ನನ್ನನ್ನು ಸ್ಟ್ರೆಚ್ಚರಲ್ಲಿ ಮಲಗಿಸ್ಕೊಂಡು ಅಲ್ಲಿಂದ ನನ್ನನ್ನು ಕೆಳಗೆ ಕರ್ಕೊಂಬರ್ತಾರೆ. ಸೊ ಇಮ್ಯಾಜಿನ್ ಮಾಡಿ, 7ನೇ ತಾರೀಕು ಬೆಳಗಿನ ಜಾವ ನಂಗೆ ಪೆಟ್ಟು ಬಿದ್ದಿದ್ದು. ಕೆಳಗಡೆ ಬಂದಾಗ ಇಟ್ ವಾಸ್ ಲೇಟ್ ಇನ್ ದ ಈವ್ನಿಂಗ್, ಕತ್ಲಾಗಿ ಹೋಗ್ಬಿಟ್ಟಿದೆ. ನನ್ನನ್ನು ಇಮಿಡಿಯೇಟ್ಲಿ ಯು ಆರ್ ಡೇಂಜರಸ್ಲಿ ಇಲ್ಲಿಸ್ಟ್, ಅಂದರೆ ತುಂಬ ರಕ್ತ ಸೂರು ಹೋಗ್ಬಿಟ್ಟಿದೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಟ್ಟಿದೆ ಕಾಲಲ್ಲಿ, ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ. ಸೊ ಡಾಕ್ಟರ್ಸ್ ಇಮಿಡಿಯೇಟ್ಲಿ ನನ್ನನ್ನು ಶ್ರೀನಗರಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಹೆಲಿಕಾಪ್ಟ್ರಲ್ಲಿ ಶ್ರೀನಗರನ್ನ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಸೊ ಕೆಳಗೆ ಹೋಗ್ತಿದ್ದಂಗೆ ನಂಗೆ ಸೆಡೇಟಿವ್ ಕೊಟ್ಟು ಮಲಗಿಸ್ಬಿಡ್ತಾರೆ. ಆ್ಯಂಡ್ ನಂಗೆ ಬೆಟ್ಟದಲ್ಲಿ ಏನಾಗ್ತಿದೆ ಐ ವಾಸ್ ರಿಯಲಿ ನಾಟ್ ಅವೇರ್. ಸೊ ದಿಸ್ ಈಸ್ ವಾಟ್ ಹ್ಯಾಪೆಂಡ್ ಆನ್ 4875. ಓಕೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣದು ಇದನ್ನು ಹೇಳಬೇಕು, ನಾನು ಹೇಗೆ ನನ್ನನ್ನು ಕರ್ಕೊಂಡು ಹೋದರು ಅಂತ. ನಾನು ರಾತ್ರಿ 7th ರಾತ್ರಿ ಏನು ಕೆಳಗಡೆ ಬಂದೆ. ಅಲ್ಲಿ ನಂಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ಬಿಡ್ತಾರೆ. ನೆಕ್ಸ್ಟ್ ಅಲ್ಲಿಂದ ಶ್ರೀನಗರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಹಾಸ್ಪಿಟಲ್ನ ಏರ್ಕ್ರಾಫ್ಟ್ ಅಂದರೆ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋಗಬೇಕು. ಹೆಲಿಕಾಪ್ಟ್ರಲ್ಲಿ ನನ್ನ ಸ್ಟ್ರೆಚರಲ್ಲಿ ಮಲಗಿಸ್ತಾರೆ. ನನ್ನ ಜೊತೆ ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ಬರ್ತಾರೆ. ಇದು 8ನೇ ತಾರೀಕು ಬೆಳಗ್ಗೆ. ಹೆಲಿಕಾಪ್ಟ್ರಿಗೆ ಹೇಗೆ ಹೇಳಿರ್ತಾರೆ ಅಂತಂದರೆ, ನೀವು ತುಂಬ ಮೇಲೆ ಫ್ಲೈ ಮಾಡಬೇಡಿ, ಫ್ಲೈ ಮಾಡಿದರೆ ಶೂಟ್ ಮಾಡ್ತಾರೆ ನಿಮ್ಮನ್ನು, ಲೋ ಫ್ಲೈಯಿಂಗ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಸೊ ಲೋ ಫ್ಲೈಯಿಂಗ್ ಮಾಡ್ತಾ ಕರ್ಕೊಂಡು ಹೋಗ್ತಾರೆ ನನ್ನನ್ನು. ಒಂದಿಷ್ಟು ಇನ್ನೂ ಫ್ಲೈಟ್ ಆದಂದು ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ. ಸ್ವಲ್ಪ ಮುಂದೆ ಹೋದ ನಂತರ ನನ್ನ ಜೊತೆಗಿದ್ದಂಥ ನರ್ಸಿಂಗ್ ಅಸಿಸ್ಟೆಂಟ್ ನನ್ನನ್ನು ಎದ್ದೇಳಿಸಿ ಹೇಳ್ತಾರೆ, ಸಾಬ್ ಡಾಕ್ಟ್ರನ್ನೇ ಉಟ್ನೆಸೆ ಮನಾಕಿ ಅವೇ, ಅಂದರೆ ಡಾಕ್ಟರ್ ನಿಮ್ಮನ್ನು ಎದ್ದೇಳಬೇಡ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ನೋಡಿ .4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ. ದ ಮೂಮೆಂಟ್ ಐ ಹರ್ಡ್ ದಿಸ್, ಇದನ್ನು ಕೇಳಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಐ ಕುಡಂಟ್ ರೆಸಿಸ್ಟ್ ಮೈ ಸೆಲ್ಫ್. ಅದನ್ನು ನೋಡಲೇಬೇಕು ಅಂತ ಎದ್ದು ಕೂತ್ಕೊಂಡೆ. ಆವಾಗ ಎದ್ದು ಕೂತ್ಕೊಂಡ ತಕ್ಷಣ ನನ್ನ ತಲೆಯಲ್ಲಿ ಬಂದಿದ್ದು, ನವೀನ್ ನೀನು ಬದುಕ್ತೀಯೋ ಸಾಯ್ತೀಯೋ ಗೊತ್ತಿಲ್ಲ, ಬಟ್ ನಿನಗೇನು ಭಾರತೀಯ ಸೇನೆ ಭಾರತ ನಿನಗೆ ಏನು ಟಾಸ್ಕ್ ಕೊಟ್ಟಿತ್ತು, ನಿನಗೇನು ಮಿಷನ್ ಕೊಟ್ಟಿತ್ತು, ಅದು ಅಕಂಪ್ಲಿಷ್ ಆಗಿದೆ. ಭಾರತದ ಬಾವುಟ ಅಲ್ಲಿ ಹಾರ್ತಾ ಇದೆ ಅಂದರೆ ಆ ಬೆಟ್ಟವನ್ನು ನಾವು ಗೆದ್ದುಕೊಂಡಿದ್ದೀವಿ ಅಂತ ಅರ್ಥ. ಎದ್ದು ಕೂತ್ಕೊಂಡು ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ ಇನ್ನೇನು ಮತ್ತೆ ಮಲ್ಕೋಬೇಕು ಅನ್ನೋಷ್ಟರಲ್ಲಿ ಆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಾಬ್ ಇಸ್ಕೆ ಲಿಯೇ ಹಮ್ನೆ ಕೀಮತ್ ಚುಕಾಯಿ ಅಂತ, ಇದಕ್ಕೊಂದು ದೊಡ್ಡ ತ್ಯಾಗ, ಒಂದು ಬಲಿದಾನ ಮಾಡಬೇಕಾಗಿ ಬಂತು ಅಂತ ಹೇಳ್ತಾರೆ. ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಕೇಳ್ತೀನಿ ನಾನು, ಉಸ್ತಾದ್ ಹಮ್ನೆ ಕ್ಯಾ ಕೀಮತ್ ಚುಕಾಯಿ ಅಂತ, ಏನು ಬಲಿದಾನ, ಏನು ತ್ಯಾಗ ಮಾಡಬೇಕಾಗಿ ಬಂತು ಅಂತ. ಅವ್ರು ಹೇಳ್ತಾರೆ, ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಹೀ ರಹೇ ಅಂತ. ಸೊ ಪ್ರಾಬ್ಲಿ ಆ ಒಂದು ಕ್ಷಣ ನನಗೆ ಇಷ್ಟು ದುಃಖ ಆಯಿತು, ಇಷ್ಟು ಬೇಜಾರಾಯಿತು ಅಂತಂದರೆ, ಐ ಕುಡಂಟ್ ಡೈಜೆಸ್ಟ್ ದ್ಯಾಟ್, ಐ ಕುಡಂಟ್ ಟಾಲರೇಟ್ ದ್ಯಾಟ್. ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದೆ. ಅಷ್ಟು ಪೇನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಇತ್ತು. ಬಟ್ ಇದನ್ನು ಕೇಳ್ತಿದ್ದಂಗೆ ಟೋಟಲಿ ಅನ್ಕಾನ್ಷಿಯಸ್ ಆಗಿಬಿಟ್ಟೆ. ಅಲ್ಲಿಂದ ನನಗೆ ಎಚ್ಚರಾಗಿದ್ದು ಶ್ರೀನಗರ್ ಹಾಸ್ಪಿಟ್ಲಲ್ಲಿ. ಶ್ರೀನಗರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸರಿ ಆಗಲಿಲ್ಲ, ಯಾಕಂದರೆ ಅದು ಸಣ್ಣದು ಹಾಸ್ಪಿಟಲ್ ಆ್ಯಂಡ್ ನನ್ನ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟಿತ್ತು, ಬ್ಲಡ್ ರಿಕ್ವೈರ್ಮೆಂಟ್ ಜಾಸ್ತಿ ಇತ್ತು. ಸೊ ಇಮಿಡಿಯೇಟ್ಲಿ ನನ್ನ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಡೆಲ್ಲಿಯಲ್ಲಿ ಬೇಸ್ ಹಾಸ್ಪಿಟಲಲ್ಲಿ, ಆಮೇಲೆ ಆ ರಿಸರ್ಚ್ ಆ್ಯಂಡ್ ರೆಫರಲ್ ಹಾಸ್ಪಿಟಲ್ ಅಂತಿದೆ, ಅಲ್ಲೂ ಕೂಡ ಒಂದು ಟ್ರೀಟ್ಮೆಂಟ್ ಆಗುತ್ತೆ. ಫಸ್ಟ್ 6 months ಏನಿತ್ತು, ಇಟ್ ವಾಸ್ ರಿಯಲಿ ಬ್ಯಾಡ್, ಇಟ್ ವಾಸ್ ರಿಯಲಿ ಟೆರಿಫಿಕ್. ಎಷ್ಟು ಕಷ್ಟ ಆಗಿತ್ತು ಅಂತಂದರೆ, ಇನ್ಫೆಕ್ಷನ್ ಇಷ್ಟು ಸ್ಪ್ರೆಡ್ ಆಗಿದೆ. ಪ್ರತಿ ಸಲ ಅದನ್ನು ವುಂಡನ್ನು ಕ್ಲೀನ್ ಮಾಡ್ತಾರೆ, ಬ್ಯಾಂಡೇಜ್ ಹಾಕ್ತಾರೆ. ನೆಕ್ಸ್ಟ್ ಡೇ ಮತ್ತೆ ಬ್ಯಾಂಡೇಜನ್ನು ಓಪನ್ ಮಾಡಿದ್ರೆ ಮತ್ತೆ ಇನ್ಫೆಕ್ಷನ್, ಮತ್ತೆ ಪಸ್, ಮತ್ತೆ ಸ್ಮೆಲ್. ಇಟ್ ವಾಸ್ ಹಾರಿಬಲ್. ಸೊ ಈ ಥರ 21 ತಿಂಗಳು ಹಾಸ್ಪಿಟ್ಲಲ್ಲಿ ಇರ್ತೀನಿ. ಆ ಒಂದು 21 ತಿಂಗಳು ಏನು ಹಾಸ್ಪಿಟಲಿದ್ದೆ, 8 ಮೇಜರ್ ಸರ್ಜರಿ ಏನಾಯಿತು, ಅದರಲ್ಲಿ ಮೊದಲನೇ 6 months ಏನಿದೆ, ಇಟ್ ವಾಸ್ ಆಲ್ ಇನ್ ದ ಬೆಡ್, ಎಲ್ಲ ಬೆಡ್ಡಲ್ಲೇ ಮಾಡಬೇಕಾಗಿತ್ತು. ಸೊ ನಾನು ಅನ್ಕೊತಾ ಇದ್ದೆ, ಐ ಆಮ್ ರಿಯಲಿ ಸ್ಟ್ರಾಂಗ್ ಆಫೀಸರ್, ನಾನು ತುಂಬ ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಈ ಥರ ಬೇಜಾರಾಗಲ್ಲ, ಡಿಪ್ರೆಷನ್ಗೆ ಹೋಗಲ್ಲ ಅನ್ಕೊತಾ ಇದ್ದೆ. ಬಟ್ 6 months ಇನ್ ಹಾಸ್ಪಿಟಲ್ ಆ್ಯಂಡ್ ದಟ್ ಟು ಬೆಡ್ ರಿಡನ್ ಕ್ಯಾನ್ ಡೂ ಅ ಲಾಟ್ ಆಫ್ ಡ್ಯಾಮೇಜ್ ಟು ಯು. ಆ ಥರ ನಾನು ಮಾನಸಿಕವಾಗಿ ಕುಗ್ಗಕ್ಕೆ ಸ್ಟಾರ್ಟ್ ಮಾಡಿದೆ, ಡಿಪ್ರೆಷನ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಸಿಟ್ಟು ಮಾಡ್ತಾಯಿದ್ದೆ, ಯಾರು ಮಾತಾಡ್ಸಿದ್ರು ಮಾತಾಡ್ತಾ ಇರಲಿಲ್ಲ, ಊಟ ತಿನ್ನಂಗೆ ಆಗ್ತಾ ಇರಲಿಲ್ಲ, ಏನೂ ಊಟ ತೊಗೊತಾ ಇರಲಿಲ್ಲ, ಬೈತಾ ಇದ್ದೆ ಎಲ್ಲರಿಗೂ. ಯಾರಿಗಾರು ನನ್ನ ಇದರೊಳಗೆ ಬಂದರೆ, ನಾನು ವಾರ್ಡ್ ಒಳಗೆ ಬಂದರೆ ಬೈತಾ ಇದ್ದೆ. ಬಿಕಾಸ್ ಐ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಟು ಡಿಪ್ರೆಷನ್. ಎಲ್ಲಿವರೆಗೂ ಹೋಗ್ಬಿಡ್ತಾ ಡಿಪ್ರೆಷನ್ನು ಅಂತಂದರೆ, ಐ ಡಿಂಟ್ ವಾಂಟ್ ಟು ಲಿವ್, ಸಾಕಪ್ಪ ದೇವರೇ, ದೇವರಿಗೂ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ದೆ. ದೇವರೇ ನನಗೆ ಯಾಕೆ ಈ ಶಿಕ್ಷೆ,
ವೈ ಆರ್ ಯು ಟಾಲರೇಟಿಂಗ್ ಮೀ, ವೈ ಆರ್ ಯು ಟಾರ್ಚರಿಂಗ್ ಮೀ, ವೈ ಮೀ, ನನಗೆ ಯಾಕೆ ಈ ಶಿಕ್ಷೆ? ಆ ಬೆಟ್ಟದ ಮೇಲೆ ಸತ್ತು ಹೋಗ್ಬಿಟ್ಟಿದ್ರೆ ಎಷ್ಟೋ ಆರಾಮಿತ್ತು, ಇದಕ್ಕೆ ಕಷ್ಟ ನನಗೆ ಯಾಕೆ ಈ ಪರೀಕ್ಷೆ ಅಂತ ಎಷ್ಟೋ ಸಲ ದೇವ್ರಿಗೂ ಕೂಡ ಬೈಕೊಂತಿದ್ದೆ. ಆವಾಗ ಒಂದು ಘಟನೆ ಆಗುತ್ತೆ. ಆ ಘಟನೆ ಏನು ಅಂತಂದರೆ, ನನ್ನ ಆಪ್ತ ಮಿತ್ರ ಒಬ್ಬನು ಟ್ರೈನಿಂಗಲ್ಲಿ ನನ್ನ ಜೊತೆಗೆ ಟ್ರೈನಿಂಗ್ ಮಾಡಿದ್ವಿ. ಭಾಳ ಕ್ಲೋಸ್ ಇದ್ವಿ ನಾವು. ಎಷ್ಟು ಕ್ಲೋಸ್ ಇದ್ವಿ ಅಂತಂದರೆ, ಅವ್ರ ತಾಯಿ ಫೋನ್ ಅವನಿಗೇನಾದರೂ ಬಂದರೆ ಅವನ ಹತ್ರ 10 ನಿಮಿಷ ಮಾತಾಡಿದರೆ ನನ್ನ ಹತ್ರ ಕೂಡ 10 ನಿಮಿಷ ಮಾತಾಡ್ತಿದ್ರು. ಅಷ್ಟು ಅವ್ರ ತಾಯಿ ಜೊತೆಗೂ ಅಷ್ಟೇ ಕ್ಲೋಸ್ ಇದ್ದೆ. ಸೊ ಆ ಒಬ್ಬ ವ್ಯಕ್ತಿ, ಆ ಒಬ್ಬ ಸೈನ್ಯದ ಅಧಿಕಾರಿ ಯುದ್ಧದಿಂದ ವಾಪಸ್ ಬರಲಿಲ್ಲ. ನಾನು ಈ ಥರ ನರಳಬೇಕಾದ್ರೆ ಹಾಸ್ಪಿಟ್ಲಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋದಾಗ, ಡಿಪ್ರೆಷನಲ್ಲಿದ್ದಾಗ ಒಂದು ಮೆಸೇಜ್ ಬರುತ್ತೆ, ಅವ್ರ ಆಂಟಿ ಅವ್ರು ಬಂದು ನಿಮ್ಮನ್ನು ನೋಡ್ತಾರೆ ಅಂತ, ನಿಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತಾಯಿದ್ರೆ ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ ಅಂತ. ದ ಮೂಮೆಂಟ್ ಐ ಹರ್ಡ್ ದಿಸ್, ಇದು ಕೇಳಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಅಂದ್ಕೊಂಡೆ, ಹೆಂಗೆ ಎದುರಿಸಲಿ ಅವ್ರನ್ನ? ಅವ್ರು ಬಂದು ನನಗೆ ಏನಾದರೂ ಕೇಳಿಬಿಟ್ರೆ, ನವೀನ್ ನೀನು ಮಾತ್ರ ವಾಪಸ್ ಬಂದೆ, ನನ್ನ ಮಗನ ಅಲ್ಲಿ ಯಾಕೆ ಬಿಟ್ಟು ಬಂದೆ, ಅವ್ನು ಯಾಕೆ ಬದುಕಿಸಿ ಕರ್ಕೊಂಬರಲಿಲ್ಲ ಅಂದರೆ ಹೇಗೆ ಅವ್ರನ್ನ ಎದುರಿಸಲಿ, ಅವ್ರಿಗೆ ಏನು ಉತ್ತರ ಕೊಡಲಿ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ನೋಡಲಿ ಅಂತ ಅನ್ಕೊತಾ ಇದ್ದೆ. ಇಡೀ ರಾತ್ರಿ ಮಲಗೋಕ್ಕಾಗಲಿಲ್ಲ ನನಗೆ. ಬೆಳಗಿನ ಜಾವ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತಿಗೆ ಆಂಟಿ ಬರ್ತಾರೆ. ಅವರು ಸೂಪನ್ನು ತಂದಿದ್ರು, ಸೂಪನ್ನು ಕೊಟ್ಟರು, ಸೂಪನ್ನು ಕುಡಿದ್ವಿ. ಸುಮಾರು 1-1.5 ಗಂಟೆ ಕಾಲ ಇದೇ ಥರ ಚರ್ಚೆ ನಡೀತಾ ಹೋಯಿತು. ಬಟ್ ಇಡೀ 1.5 ಗಂಟೆಯಲ್ಲಿ ಅವರ ಮಗನ ಬಗ್ಗೆ ಒಂದು ಮಾತು ಕೂಡ ಆಡಲ್ಲ. ಇನ್ನೇನು ಮುಗಿಸಿ ಇನ್ನೇನು ಹೊರಡ್ತಾ ಇರ್ತಾರೆ, ಬಾಗಲದುರ್ಗ ಹೋಗ್ಬಿಡ್ತಾರೆ. ನನಗೆಲ್ಲೋ ಒಂಥರ ಗಿಲ್ಟ್ ಕಾನ್ಷಿಯಸ್. ಹೌದು, ಅವ್ರು ಏನು ಅಂದ್ಕೊಂಡ್ರು ಏನೋ, ನನ್ನ ಪೊಸಿಷನ್ನ ಕ್ಲಿಯರ್ ಮಾಡ್ಕೊಳೋಣ ಅಂತ ನಾನು ಅವ್ರಿಗೆ ಕರಿತೀನಿ, ಆಂಟಿ ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮ ಮಗ ಯಾವುದೋ ಒಂದು ಸೆಕ್ಟ್ರಲ್ಲಿ ಫೈಟ್ ಮಾಡ್ತಿದ್ದ, ನಾನು ಯಾವುದೋ ಒಂದು ಸೆಕ್ಟ್ರಲ್ಲಿ ಫೈಟ್ ಮಾಡ್ತಿದ್ವಿ, ವಿ ವೇರ್ ಮೈಲ್ಸ್ ಅಪಾರ್ಟ್, ಎಷ್ಟೋ ದೂರದಲ್ಲಿದ್ವಿ ನಾವು. ಸೊ ಹಂಗಾಗಿ ನನಗೆ ಐ ಕುಡಂಟ್ ಹ್ಯಾವ್ ಸೇವ್ಡ್ ಇಮ್. ಸೆಕ್ಟರ್ ಬೇರೆ ಇರೋದ್ರಿಂದ, ದೂರ ಇರೋದ್ರಿಂದ ನಾನು ಬದುಕಿಸೋಕೆ ಒಂದು ಪರಿಸ್ಥಿತಿ ಇರಲೇ ಇಲ್ಲ ಅಂದೆ. ಆವಾಗ ತಾಯಿ ತಿರುಗಿ ಒಂದು ಮಾತನ್ನು ಹೇಳ್ತಾರೆ. ಶಿ ಸೇಸ್, ನವೀನ್, ದ ಬೆಸ್ಟ್ ಗಿಫ್ಟ್ ಅ ಸನ್ ಕ್ಯಾನ್ ಗಿವ್. ಒಬ್ಬ ಮಗ ತನ್ನ ತಾಯಿಗಾಗಲಿ ತನ್ನ ತಾಯಿನಾಡಿಗಾಗಲಿ ಎಲ್ಲಕ್ಕಿಂತ ಒಂದು ಶ್ರೇಷ್ಠ ಉಡುಗೊರೆ ಅಂತಂದರೆ, ಅವನ ದೇಹ ಭಾರತದ ಬಾವುಟದಲ್ಲಿ ಸುತ್ತಕೊಂಡು ಮನೆಗೆ ವಾಪಸ್ ಬಂದರೆ ಅದಕ್ಕಿಂತ ಒಂದು ಶ್ರೇಷ್ಠ ಉಡುಗೊರೆ ಒಬ್ಬ ಮಗ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳಿ ತಾಯಿ ಹೊರಟೋಗ್ತಾರೆ. ಆಲ್ದೋ ಐ ವಾಸ್ ಇನ್ ಡಿಪ್ರೆಷನ್ ಇದ್ದೆ ಕೂಡ, ಬಟ್ ನಾನು ಯಾವತ್ತೂ ಕಣ್ಣೀರು ಹಾಕಿದವನಲ್ಲ. ಹಿಯರ್ ಅವ್ರು ಹೇಳಿ ಹೊರಟೋಗ್ಬಿಡ್ತಾರೆ. ಅನ್ಕಾನ್ಷಿಯಸ್ಸಲ್ಲಿ ನಾನು ಹೇಗೆ ಕೂತ್ಕೊಂಡಿದ್ದೀನೋ ಹಾಗೆ ಕೂತ್ಕೊಂಡಿದ್ದೀನಿ, ಬಟ್ ಕಣ್ಣೀರು ಇಳಿತಾ ಇದೆ. ಸುಮಾರು ಒಂದು ಅರ್ಧ ಗಂಟೆ ಕಣ್ಣೀರು ಇಳಿತಾ ಇದ್ದೇನೆ. ಅತ್ತೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ಟಿಯರ್ಸ್ ವೇರ್ ರೋಲಿಂಗ್ ಡೌನ್ ಮೈ ಐಸ್. ಎಲ್ಲೋ ಒಂದು ಕಡೆ ಸಮಾಧಾನ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನಂತರ ಅವಾಗ ನಾನು ಅಂದ್ಕೊತೀನಿ, ನವೀನ್ ಯು ಆರ್ ಅಲೈವ್, ನೀನು ಬದುಕಿದೆಯಾ, ಟಿ ವಿ ನೋಡ್ಬೋದು, ಊಟ ಮಾಡ್ಬೋದು, ಪತ್ರ ಬರಿಬೋದು, ಟೆಲಿಫೋನ್ ಮಾಡ್ಬೋದು, ತಂದೆ ತಾಯಿ ಜೊತೆ ಮಾತಾಡ್ಬೋದು. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಎಲ್ಲ ಇದ್ದರೂ ಕೂಡ ಬದುಕೋದಕ್ಕಿಂತ ಸಾಯದೆ ಉತ್ತಮ ಅಂದ್ಕೊತಾ ಇದೆಯಾ ದೇವರೇ, ನಾನು ಯಾವುದಕ್ಕೆ ಬದುಕಿಸಿದೆ ಅಂತ ದೇವ್ರನ್ನ ಬೈತಾ ಇದೆಯಾ. ಬಟ್ ಏನು ನೋಡ, ಆ ತಾಯಿ ತನ್ನ ಮಗನ ಕಳ್ಕೊಂಡ್ರೂ ಕೂಡ ಎಲ್ಲಕ್ಕಿಂತ ಶ್ರೇಷ್ಠ ಉಡುಗೊರೆ ಅಂತ ಹೇಳ್ತಾರೆ ಅಂತಂದರೆ ನಾನು ಯಾವತ್ತೂ ಕೂಡ ಮಾನಸಿಕವಾಗಿ ಕುಗ್ಗಬಾರ್ದು ಅಂತಂದು ಅಂದ್ಕೊಂಡೆ. ಸೊ ಅಲ್ಲಿಂದ ಟೋಟಲಿ 21 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ. 8 ಮೇಜರ್ ಸರ್ಜರಿ ಆದ ನಂತರ ನನ್ನ ಸರ್ಜಿಕಲಿ ಇನ್ನೇನು ನನ್ನ ಕಾಲಿನ ಸ್ಟೇಟ್ ಇಂಪ್ರೂವ್ ಆಗಲ್ಲ ಅಂತಂದು ಅನಿಸ್ತು ಡಾಕ್ಟ್ರುಗಳಿಗೆ. ಆವಾಗ ಅವರು ಅನ್ಫಿಟ್ ಟು ಸರ್ವ್ ಇನ್ ಆರ್ಮಿ ಅಂತ ನನ್ನನ್ನು ಆರ್ಮಿಯಿಂದ ಬಿಡುಗಡೆ ಮಾಡ್ತಾರೆ. ಸೊ ಜನವರಿಯಲ್ಲಿ ಜಾಯ್ನ್ ಆದಂಥ ವ್ಯಕ್ತಿ ಜುಲೈಯಲ್ಲಿ, ಅಂದರೆ ಸುಮಾರು 6 ತಿಂಗಳು 7 ದಿನ, 7th ಜುಲೈ ಪೆಟ್ಟು ಬಿದ್ದಿದ್ದು, 6 ತಿಂಗಳು 7 ದಿನ ಎಫೆಕ್ಟಿವ್ ಸರ್ವಿಸ್ ಮಾಡಿ ಒಂದು ಶಾರ್ಟ್ ಆ್ಯಂಡ್ ಇವೆಂಟ್ಫುಲ್ ಟೆನ್ಯೂರ್ ಅಂತ ಹೇಳ್ಬೋದು. ಸೊ ಅದನ್ನು ಮುಗಿಸಿ ನಾನು ಐ ಕೇಮ್ ಬ್ಯಾಕ್ ಹೋಮ್. ಅದೇ ಸರ್, ನಿಮ್ಮ ಈ ಒಂದು 21 ತಿಂಗಳ ಹಾಸ್ಪಿಟಲ್ ಜರ್ನಿ, 8 ಮೇಜರ್ ಸರ್ಜರಿ, ಇದೆಲ್ಲ ಆದ ನಂತರ ನಿಮ್ಮ ಜೀವನ ಹೇಗಿದೆ? ನಿಮ್ಮ ವೈವಾಹಿಕ ಜೀವನ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಓಕೆ, ನನಗೆ ಮೆಡಿಕಲಿ ಅನ್ಫಿಟ್ ಅಂತ ಯಾವಾಗ ಅವರು ಡಿಕ್ಲೇರ್ ಮಾಡಿ ಮನೆಗೆ ಕಳಿಸಿದ್ರು, ಆ ಕಳಿಸೋಕ್ಕಿಂತ ಮುಂಚೆ ಐ ವಾಸ್ ಇನ್ ಎ ವೆರಿ ಬ್ಯಾಡ್ ಸ್ಟೇಟ್. ನನ್ನ 2 ಕೈಯಲ್ಲಿ ಕ್ರಚಸ್ ಅಂತ ಹೇಳ್ತೀವಲ್ಲ ಅದಿತ್ತು, ಮೊಣಕಾಲ್ದವರೆಗೂ ಶೂ ಇತ್ತು, ಅಂದರೆ ಮೊಣಕಾಲ್ಗಿಂತ ಕೆಳಗಡೆ ವೇಟ್ ಹೋಗಬಾರ್ದು ಅಂತ, ಯಾಕಂದರೆ ಮೇಜರ್ ಪೆಟ್ಟು ಬಿದ್ದಿದ್ದಲ್ಲೇ. ಸೊ ಅವರು ಡಾಕ್ಟರ್ ನನಗೆ ಹೇಳಿದ್ರು ಏನು ಅಂತಂದರೆ, ಇನ್ನು ಮುಂದೆ ನೀನು ಸಪೋರ್ಟ್ ಇಲ್ಲದೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ನೀನು ಸಪೋರ್ಟ್ ತೊಗೊಂಡು ಓಡಾಡಬೇಕು ಅಂತ. ಸರಿ, ಅಲ್ಲಿಂದ ಡೆಲ್ಲಿಯಿಂದ ಐ ಕೇಮ್ ಟು ಬ್ಯಾಂಗ್ಳೂರ್, ಫ್ಲೈಟಲ್ಲಿ ಬಂದೆ. ಅಲ್ಲಿಂದ ವಾಪಸ್ ಹುಬ್ಳಿಗೆ ಹೋಗ್ತಾ ಇದ್ದೆ. ಥ್ರೂ ಔಟ್ ದಿಸ್ ಜರ್ನಿ ನಾನು ಅನ್ಕೊತಾ ಇದ್ದಿದ್ದು ಒಂದೇ ಒಂದು ಮಾತನ್ನು, ಐ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಎಲ್ಲರೂ ಹೇಗೆ ಅವ್ರು ಏನೂ ಸಪೋರ್ಟ್ ಇಲ್ಲದೆ, ಯಾರ್ದೂ ಅಸಿಸ್ಟೆನ್ಸ್ ಇಲ್ಲದೆ ಹೇಗೆ ಬದುಕ್ತಾರೋ ಅದೇ ರೀತಿ ನಾನು ಬದುಕಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಬಿಕಾಸ್ ಐ ಹ್ಯಾವ್ ಅ ಲಾಂಗ್ ಲೈಫ್ ಐ ಹೆಡ್. ಸೊ ಈ ಟೈಮಲ್ಲಿ ನಾನು ಡಿಪೆಂಡೆನ್ಸಿ ಆಗಬಾರ್ದು ಅಂತಂದು ಐ ಪುಟ್ ಮೈ ಸೆಲ್ಫ್ ಥ್ರೂ ಲಾಡ್ ಆಫ್ ಗ್ರೈಂಡ್. ಅಂದರೆ ಭಾಳನೇ ಕಷ್ಟಪಟ್ಟೆ. ಫಿಸಿಯೋಥೆರಪಿ ಮಾಡ್ತಾಯಿದ್ದೆ, ಯೋಗ ಮಾಡ್ತಾಯಿದ್ದೆ, ಎಕ್ಸಸೈಸ್ ಮಾಡ್ತಾಯಿದ್ದೆ. ಆ ಒಂದು ಪರಿಸ್ಥಿತಿ ಹೇಗಿತ್ತು ಅಂದರೆ, ಒಂದು ಅರ್ಧ ಗಂಟೆ ನಾನು ಏನಾದರೂ ಫಿಸಿಯೋಥೆರಪಿ ಮಾಡಿದರೆ 2-2.5 ಗಂಟೆ ಕಾಲ ನೋವಿರ್ತಿತ್ತು. ಬಟ್ ಇದನ್ನೆಲ್ಲ ಸಹಿಸ್ಕೊತ ಐ ಪುಟ್ ಮೈ ಸೆಲ್ಫ್ ಥ್ರೂ ಲಾಡ್ ಆಫ್ ಗ್ರೈಂಡ್. ಬಟ್ ಅಲ್ಟಿಮೇಟ್ಲಿ ಒಂದು ಸಮಯ ಹೇಗೆ ಬಂತು ಅಂದರೆ, ಬಹುಶಃ ದೇವ್ರ ದಯ ಅಂತ ಹೇಳ್ತೀವಲ್ಲ, ಅದು ನಮ್ಮ ಹಿರಿಯರು ಮಾಡಿದ್ದು ಒಂದು ಒಳ್ಳೆ ಕರ್ಮನೋ ಏನೋ, ಈ ಒಂದು ಕಷ್ಟಪಟ್ಟಿದ್ದಕ್ಕೂ ನಂಗೆ ಫಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು.
ಮೊದಲು ಒಂದು ಬ್ರೇಸಸ್ಸನ್ನು ಒಂದು ಶೂನ ತೆಗೆದುಹಾಕಿದೆ, ಎರಡನೇದನ್ನು ತೆಗೆದುಹಾಕಿದೆ, ಒಂದು ಕ್ರಚಸ್ ಹಿಡ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಅದನ್ನು ಕೂಡ ಬಿಟ್ಟೆ. ಸೊ ಐ ಬಿಕೇಮ್ ರಿಯಲಿ ಇಂಡಿಪೆಂಡೆಂಟ್. ಅದಾದ ನಂತರ ಆಬ್ವಿಯಸ್ಲಿ ಇದು ಆಗೋಕ್ಕೆ ಸುಮಾರು ಸಮಯ ತೊಗೊಂತು. ನನ್ನಲ್ಲಿ ಹಾಸ್ಪಿಟಲೈಸೇಷನ್ನು, ರಿಕವರಿ ಪೀರಿಯಡು ಇದೆಲ್ಲ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ಬೈ ದೆನ್ ಅದೇ ಹೇಳಿರುತ್ತಲ್ಲ ತಂದೆ ತಾಯಿಗೆ ಮದುವೆ ಕೂಡ ಮಾಡಬೇಕು ಅಂತ. ನನಗೆ ಹೆಣ್ಣು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದರು. ಕಾಮನ್ ರಿಲೇಟಿವ್ ಒಬ್ಬರು ಒಂದು ಅಲಯನ್ಸನ್ನು ತೊಗೊಂಬಂದಿದ್ರು, ಹೌದು ಈ ಥರ ಅಂತ. ಬಟ್ ವಾಟ್ ಐ ಜನರಲಿ ಫೆಲ್ಟ್ ವಾಸ್, ಹೌದು ನಾನು ಓಡಾಡ್ತಾ ಇರ್ಬೋದು, ಬಟ್ ದ ಡ್ಯಾಮೇಜ್ ಇಸ್ ಆಲ್ರೆಡಿ ದೇರ್, ಆಂಪಿಟೇಷನ್ ಇಸ್ ಆಲ್ರೆಡಿ ದೇರ್. ಕಾಲು ಕಟ್ಟಾಗಿದೆ ಅಂದರೆ ಕಟ್ ಆಗಿದೆ. ಸೊ ಐ ಆಮ್ ಅ ಹ್ಯಾಂಡಿಕ್ಯಾಪ್. ಅದನ್ನು ನಾವು ಬಾಯಿ ಮಾತಿಂದ ಹೇಳಲಿಕ್ಕಿಲ್ಲ, ಬಟ್ ದ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್. ನನ್ನ ಕಾಲಿನ ಒಂದು ಪೋರ್ಷನ್ ಇಲ್ಲ ಅಂತಂದರೆ ಆ ಕಾಲಿನ ಪೋರ್ಷನ್ ಇಲ್ಲ. ಬಲಗಾಲಲ್ಲಿ ಫುಲ್ ಸ್ವಾಧೀನ ಇಲ್ಲ ಅಂತಂದರೆ, ಡಿಫಾರ್ಮಿಟಿ ಇದೆ, ಶಾರ್ಟನಿಂಗ್ ಇದೆ, ಪಾರ್ಷಿಯಲ್ ಪ್ಯಾರಲಿಸಿಸ್ ಇದೆ ಅಂದರೆ ಇಟ್ ಇಸ್ ದೇರ್. ದ್ಯಾಟ್ ಮೀನ್ಸ್ ಇಟ್ಸ್ ಅ ಡಿಸೆಬಿಲಿಟಿ. ನನಗೂ ಅನ್ನಿಸ್ತಾ ಇತ್ತು, ಹೌದು ಯಾವ್ದಾರ ತಂದೆ ತಾಯಿ ತಮ್ಮ ಮಗಳನ್ನ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರಂತೆ. ಬಟ್ ಇದೊಂದು ಅಲೈನ್ಸ್ ಬರುತ್ತೆ, ಬಂದು ನಾನು ಕೂಡ ಕಾಮನ್ ರಿಲೇಟಿವ್ ಆಗಿರೋದ್ರಿಂದ ಪರಿಚಯ ಇರೋದ್ರಿಂದ ಮನೆಗೆ ಹೋಗಿ ಅವ್ರನ್ನೂ ನೋಡ್ತೀವಿ, ನಮ್ಮ ತಂದೆ ತಾಯಿಗೂ ಇಷ್ಟ ಆಗುತ್ತೆ. ಬಟ್ ಸಮ್ಹೌ ಡೌನ್ ದ ಲೇನ್ ಅದು ಮದುವೆಗಿಂತ ಇನ್ನೇನು ಒಪ್ಕೋಬೇಕನ್ನೋ ಸಮಯದಲ್ಲಿ ಸಮ್ಹೌ ದೇರ್ ವಾಸ್ ಅ ರೆಸಿಸ್ಟೆನ್ಸ್ ಫ್ರಮ್ ದ ಗರ್ಲ್ಸ್ ಸೈಡ್. ಅವ್ರದ್ದು ಸೊಸೈಟಿಯಲ್ಲಿ ಇರುತ್ತಲ್ಲ, ಈ ಥರ ಒಬ್ಬ ಹ್ಯಾಂಡಿಕ್ಯಾಪಿಗೆ ಕೊಟ್ಬಿಟ್ರು, ಏನು ಪ್ರಾಬ್ಲಮ್ ಇತ್ತೋ ಏನೋ ಈ ಥರ ಎಲ್ಲ ಮಾತು ಶುರುವಾಯಿತು ಪ್ರಾಬಬ್ಲಿ ಅನಿಸುತ್ತೆ. ಅವ್ರ ಪೇರೆಂಟ್ಸ್ ಒಂದು ನಿರ್ಧಾರಕ್ಕೆ ಬಂದಿದ್ದರು, ಬೇಡ ಇದು ಅಲೈನ್ಸ್ ಅಂತ. ಬಟ್ ದ್ಯಾಟ್ ಈಸ್ ದ ಟೈಮ್ ನನ್ನ ವೈಫ್ ಹೆಸರು ಸೌಮ್ಯ ಅಂತ. ಶೀ ಟುಕ್ ಅ ಕಾಲ್. ಅವ್ರು ಏನು ಹೇಳ್ತಾರೆ ಅಂತಂದರೆ ಅವ್ರ ತಂದೆ ತಾಯಿಗೆ, ನೀವು ಬೇರೆ ಯಾವುದೋ ಕಾರಣಕ್ಕೂ ಈ ಮದುವೆ ಬೇಡ ಅಂದರೆ ದ್ಯಾಟ್ ಈಸ್ ಎಕ್ಸೆಪ್ಟಬಲ್, ಬಟ್ ಅವ್ರ ಹ್ಯಾಂಡಿಕ್ಯಾಪ್ ಅನ್ನೋ ಒಂದು ಕಾರಣದಿಂದ ಮದುವೆ ಬೇಡ ಅಂತೀರಿ ಅಂತಂದರೆ ನಾನು ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಸೊ ದ್ಯಾಟ್ಸ್ ಹೌ ವಿ ಗಾಟ್ ಮ್ಯಾರಿಡ್ ಆ್ಯಂಡ್ ಇಟ್ಸ್ ಮೋರ್ ದೆನ್ 16 years ನಾವು 16 ವರ್ಷನೇ ಆಗೋಯ್ತು. ಐ ಹ್ಯಾವ್ ಅ ಡಾಟರ್ ಹೂ ಈಸ್ 15 years old. ಸೊ ಮೈ ವೈಫ್ ಈಸ್ ರಿಯಲಿ ಅ ಪಿಲ್ಲರ್ ಆಫ್ ಸಪೋರ್ಟ್ ಅಂತ ಹೇಳ್ತೀವಲ್ಲ. ಇಫ್ ಐ ಆಮ್ ಟುಡೇ ವಾಟ್ ಎವರ್ ಐ ಆಮ್ ಟುಡೇ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಮೈ ವೈಫ್. ಸರ್, ಈಗ ಕಾರ್ಗಿಲ್ ಯುದ್ಧ ಅಷ್ಟೇ ಅಲ್ಲದೆ ಯುದ್ಧದ ಹೆಸರಲ್ಲಿ ಎಷ್ಟೋ ಸೈನಿಕರ ಬಲಿದಾನ ಆಗ್ತಾನೆ ಇದೆ. ಆದರೆ ಈ ರಾಷ್ಟ್ರದ ಪ್ರಜೆಗಳ ಇವತ್ತಿನ ವರ್ತನೆ ನೋಡಿದರೆ ಇಷ್ಟು ಬಲಿದಾನಕ್ಕೆ ನಿಜಕ್ಕೂ ರಾಷ್ಟ್ರದ ಜನತೆ ಅರ್ಹರು ಅಂತ ನಿಮಗೆ ಅನಿಸುತ್ತಾ? ಕೆಲವೊಂದು ಸಲ ಬೇಜಾರಾಗುತ್ತೆ. ಮೂರ್ಸ್ ವಿತ್ ದ ಲೀಡರ್ಸ್ ಆ್ಯಂಡ್ ದ ಪೊಲಿಟಿಷಿಯನ್ಸ್, ದ ಕೈಂಡ್ ಆಫ್ ಪೊಲಿಟಿಷಿಯನ್ಸ್ ವಿ ಹ್ಯಾವ್ ಚೂಸನ್ ಅಂತ. ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಬಟ್ ಕೆಲವೊಂದಿಷ್ಟು ಜನ ಇದ್ದಾರೆ ಯಾವ ರೀತಿ ಮಾತಾಡಿದ್ದಾರೆ ಅಂತಂದು ಎಲ್ಲ ಪಬ್ಲಿಕ್ ಡೊಮೇನಲ್ಲಿದೆ, ಸುಮಾರು ಜನಕ್ಕೆ ಗೊತ್ತೂ ಇದೆ. ನಮ್ಮ ಚೀಫ್ ಆಫ್ ಆರ್ಮಿ ಸ್ಟಾಫ್ 13 ಲಕ್ಷ ಜವಾನ್ಸನ್ನು ಕಮಾಂಡ್ ಮಾಡೋಂಥ ವ್ಯಕ್ತಿ ಇವತ್ತು ಕೂಡ ನನ್ನ ಚೀಫ್ ಆಫ್ ಆರ್ಮಿ ಸ್ಟಾಫ್ ನೀನು ಏನಾದರೂ ಯುದ್ಧಕ್ಕೆ ಹೋಗೋದ್ರೆ ಐ ವಿಲ್ ನಾಟ್ ಇವನ್ ಐಲಿಡ್ ಕೂಡ ನಾನು ಕಣ್ಣು ಕೂಡ ಮಿಟಕ್ಸಲ್ಲ, ಅವ್ರು ಹೇಳಿದ್ರಂತ ಅದನ್ನು ಫಾಲೋ ಮಾಡ್ತೀನಿ. ಅಂಥ ಒಂದು ಹುದ್ದೆಯಲ್ಲಿರುವಂಥ ವ್ಯಕ್ತಿಗೆ, ಚೀಫ್ ಆಫ್ ಆರ್ಮಿ ಸ್ಟಾಫಿಗೆ ಸಡಕ್ಕ ಗುಂಡ ಅಂತ ಕರೀತಾರೆ ನ್ಯಾಷನಲ್ ಟಿ ವಿದಲ್ಲಿ ಅಂದರೆ ನೀವು ಇಮ್ಯಾಜಿನ್ ಮಾಡಿ ನೋಡಿ. ನಮ್ಮ ಲೋಕಲ್ ಚಾನಲಲ್ಲೂ ಜನ ಮಾತಾಡ್ತಾರೆ, ಸೈನಿಕರಿಗೆ ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ, ಅವರು ತಿನ್ನೋ ಗತಿ ಇಲ್ಲ, ಅದಕ್ಕೆ ಹೋಗಿ ಸೇರ್ತಾರೆ ಅಂತ. ಅವರಿಗೆಲ್ಲಿ ಫ್ರೀ ಮಾಂಸ ಸಿಗುತ್ತೆ, ಅದಕ್ಕೆ ಹೋಗಿ ಸೇರ್ತಾರೆ ಅಂತ. ಅವರಿಗೆ ರಮ್ ಸಿಗುತ್ತೆ, ಅದಕ್ಕೆ ಹೋಗಿ ಸೇರ್ತಾರೆ ಅಂದರೆ ಡ್ರಿಂಕ್ ಸಿಗುತ್ತೆ ಅಂತ ಹೋಗಿ ಸೇರ್ಕೊತಾರೆ ಅಂತಾರಲ್ಲ. ಅವಾಗೆಲ್ಲ ಇದನ್ನೆಲ್ಲ ಕೇಳಿದಾಗ ಬೇಜಾರಾಗುತ್ತೆ. ಆಬ್ವಿಯಸ್ಲಿ ಐ ಫೀಲ್ ಹರ್ಟ್. ಹೌದಪ್ಪ, ನಾವು ಇಷ್ಟೆಲ್ಲ ಕಷ್ಟಪಟ್ವಿ, ಇದನ್ನು ಅನ್ಸ್ಕೊಳೋ ಕಷ್ಟಪಟ್ವ. ಇಟ್ ಮೇ ನಾಟ್ ಬಿ ಡೈರೆಕ್ಟೆಡ್ ಟು ಮೀ. ನವೀನ್ ಬಗ್ಗೆ ಅವ್ರು ಮಾತಾಡಲಿಕ್ಕಿಲ್ಲ, ಬಟ್ ಸೈನ್ಯದ ಕಮ್ಯುನಿಟಿ ಅಂದರೆ ಒಂದು ಡಿಫೆನ್ಸ್ ಕಮ್ಯುನಿಟಿ ಬಗ್ಗೆ, ಆ ಫ್ರೆಟರ್ನಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನನಗೂ ಕೂಡ ಅನ್ವಯಿಸುತ್ತೆ. ಸೊ ಇದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ವ, ಸಾವು ನೋವಿನ ಮಧ್ಯೆ ಹೋರಾಡ್ತಾ ಬಂದು ಕೂಡ ಇದನ್ನೆಲ್ಲ ಕೇಳಿಸ್ಕೋಬೇಕಾ? ಡು ವಿ ರಿಯಲಿ ಡಿಸರ್ವ್ ದಿಸ್ ಟ್ರೀಟ್ಮೆಂಟ್ ಅನಿಸುತ್ತೆ. ಬಟ್ ಫೈನಲಿ ವೆನ್ ಯು ಸಿ ದೆರ್ ಹ್ಯಾಸ್ ಟು ಬಿ ಎ ಬ್ಯಾಲೆನ್ಸ್. ಆ ಥರ ಜನನೂ ಇರಬೇಕು, ದೇಶ ರಕ್ಷಿಸೋ ಜನನೂ ಇರಬೇಕು, ಅವಾಗೇ ಒಂದು ದೇಶ ನಡೆಯೋದು. ಒಂದು ದೇಶ ಅಂದರೆ ಎಲ್ಲ 130 ಕೋಟಿ ಜನನೂ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ, ಎಲ್ಲರೂ ಪೇಟ್ರಿಯಾಟಿಕ್ ಇರೋಕ್ಕಾಗಲ್ಲ, ಎಲ್ಲರಿಗೂ ಸೈನಿಕರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಸೈನಿಕರ ಬಗ್ಗೆ ಕೇರ್ ಆ್ಯಂಡ್ ಕನ್ಸರ್ನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ದೇಶಾಭಿಮಾನ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ರೀತಿ ಜನ ಇರ್ತಾರೆ. ಸೊ ಇಟ್ ಈಸ್ ಪಾರ್ಟ್ ಆಫ್ ದ ಲೈಫ್. ನಮ್ಮ ಕೆಲಸ ಏನಿದೆ, ನಾನು ಯಾವುದೋ ಒಂದು ಉದ್ದೇಶದಿಂದ ಆರ್ಮಿ ಸೇರಿಕೊಂಡಿದ್ದೆ, ಯೂನಿಫಾರ್ಮ್ ಹಾಕ್ಕೋಬೇಕು, ಭಾರತಾಂಬೆಯ ಸೇವೆ ಮಾಡಬೇಕು ಅಂತ ಹೋಗಿದ್ದೆ. ಅದು ನನಗೊಂದು ಸದಾವಕಾಶ ದೇವರು ಕಲ್ಪಿಸ್ಕೊಟ್ರು, ಅದೊಂದು ಒದಗಿತು ನನಗೆ, ಅದನ್ನು ಮಾಡಿ ಬಂದೆ ಅಂತ ಒಂದು ಹೆಮ್ಮೆ ಇದೆ. ಐ ರಿಯಲಿ ಐ ಸ್ಟಾರ್ಟೆಡ್ ನೆಗ್ಲೆಕ್ಟಿಂಗ್ ಸಚ್ ಕಮೆಂಟ್ಸ್. ಥಿಯೇಟರ್ಗಳಲ್ಲಿ ರಾಷ್ಟ್ರಗೀತೆ ಹಾಕೋದವರ ಬಗ್ಗೆ ಕೆಲವರು ಆಕ್ಷೇಪಣೆ ಮಾಡ್ತಾರೆ, ಇದು ಎಂಟರ್ಟೈನ್ಮೆಂಟಿಗೋಸ್ಕರ ಬಂದಿದ್ದೀವಿ, ನಾವಿಲ್ಲಿ ಒಂದು ನಮ್ಮ ರಾಷ್ಟ್ರಭಕ್ತಿಯನ್ನು ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಆ ಥರದ್ದೆಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಐ ಡೋಂಟ್ ನೋ. ಇದು ಒಂದು ಇಶ್ಯೂನೇ ಆಗಬಾರ್ದು. ಇದು ಸ್ಟ್ರೇಂಜ್ ಪಾರ್ಟ್ ಈಸ್, ಈ ದೇಶದಲ್ಲಿ ಅದೊಂದು ಇಶ್ಯೂ ಆಗಿಬಿಟ್ಟಿದೆ. ಎಂಟರ್ಟೈನ್ಮೆಂಟಿಗೆ ಬಂದಿದ್ದೀವಿ, ಆ ರಾಷ್ಟ್ರಧ್ವಜ ಅಲ್ಲಿ ಅದು ಆಗ್ತಾಯಿದೆ, ರಾಷ್ಟ್ರಗಾನ ಆಗ್ತಾ ಇದೆ ಅಂತಂದಾಗ ನಾವು ಎದ್ದು ನಿಂತ್ಕೋಬೇಕು ಬೇಡ, ರಾಷ್ಟ್ರಧ್ವಜಕ್ಕೆ ನಾವು ಸಲ್ಯೂಟ್ ಮಾಡಬೇಕು ಬೇಡ. ಈಸ್ ದ್ಯಾಟ್ ಅನ್ ಇಶ್ಯೂ ಎಟ್ ಆಲ್? ಡು ವಿ ರಿಯಲಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್?
ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ 20 ವರ್ಷ ಅಂದರೆ 7th ಜುಲೈ 1999ಕ್ಕೆ ನಾನು ಪೆಟ್ಟು ಬಿದ್ದಿದ್ದು. 7th ಜುಲೈ 2019 ಅಂದರೆ ಕರೆಕ್ಟ್ 20 ವರ್ಷದ ನಂತರ ನಮ್ಮ ಕಮಾಂಡಿಂಗ್ ಆಫೀಸರ್ ಏನು ಹೇಳಿದರು, ಕರೆದು ಫೋನ್ ಮಾಡಿ ಅಂತಂದರೆ 20 ವರ್ಷದ ನಂತರ ಒಂದು ಟ್ರಿಬ್ಯೂಟ್ ಅಂತಂದು ಕೊಡಲಿಕ್ಕೆ ನಿನಗೆ ಯಾವ ಬೆಟ್ಟಕ್ಕೆ ಬೆಟ್ಟದಲ್ಲಿ ಪೆಟ್ಟು ಬಿದ್ದಿತ್ತು, ಕ್ಯಾಪ್ಟನ್ ವಿಕ್ರಮ್ ಹತ್ರ ಯಾವ ಬೆಟ್ಟದಲ್ಲಿ ತಿರ್ಕೊಂಡಿದ್ರು ಆ ಬೆಟ್ಟಕ್ಕೆ ಎಲ್ಲರೂ ಸೇರಿ ಹೋಗೋಣ ಅಲ್ಲಿಗೆ ಅಂತ ಹೇಳಿದರು. 20 ವರ್ಷದ ನಂತರ ಅದೇ ತಾರೀಕಿಗೆ 7th ಜುಲೈ 2019ಗೆ ನಾವು ಎಲ್ಲರೂ ಅದೇ ಬೆಟ್ಟಕ್ಕೆ ಹೋದ್ವಿ. ಮಿತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ದ್ಯಾಟ್ ವಾಸ್ 4875 ಅಂದರೆ ಸುಮಾರು ಒಂದು 16,000 ಅಡಿ ಎತ್ತರದಲ್ಲಿ ಇದ್ದಿದ್ದು. ಆ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ನಾನು ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಲ್ಯಾಂಡ್ ಮಾಡ್ತಾರೆ. ಆ ಲ್ಯಾಂಡ್ ಮಾಡಿ ಹೆಲಿಕಾಪ್ಟರ್ ವಾಪಸ್ ಹೋಗುತ್ತೆ. 2 ಗಂಟೆ ಟೈಮ್ ಇರುತ್ತೆ ಅಷ್ಟೇ, ಯಾಕಂದರೆ ವೆದರ್ ಪ್ಯಾಕಪ್ ಆಗಿಬಿಡುತ್ತೆ ಅಲ್ಲಿ. ಅದಾದ ನಂತರ ನಾವು ವಾಪಸ್ ಬರಬೇಕು. ಆ 2 ಗಂಟೆಗಳ ಕಾಲ ಅಲ್ಲಿ ಏನು ನಾವು ಕಳೆದ್ವೋ, ಹೌ ಫಾರ್ಚುನೇಟ್ ಐ ಆಮ್ ಅಂದ್ಕೊಂಡೆ. ಯಾಕೆ ಅಂತಂದರೆ ಯಾರಿಗೆ ಈ ಥರ ಒಂದು ಅವಕಾಶ ಸಿಗುತ್ತೆ, ನೀವು ಯಾವ ಬೆಟ್ಟದ ಮೇಲೆ ಹೋರಾಡಿದ್ರು, ಯಾವ ಬೆಟ್ಟದ ಮೇಲೆ ರಕ್ತ ಸುರಿಸಿದ್ರು, ಯಾವ ಬೆಟ್ಟದಲ್ಲಿ ನಿಮ್ಮ ಜವಾನ್ಸನ್ನ ಜೀವ ಕಳ್ಕೊಂಡಿದ್ರು, ಆ ಬೆಟ್ಟದ ಮೇಲೆ ಅಂದರೆ 16,000 ಅಡಿಯಲ್ಲಿ ಭಾರತದ ಬಾವುಟ ರಾಜ್ಯಾರೋಷವಾಗಿ ಹಾರಾಡ್ತಾ ಇದೆ ಅಂತಂದರು. ಆ ಕೆಳಗಡೆ ನಿಂತ್ಕೊಂಡು ಸಲ್ಯೂಟ್ ಮಾಡೋದೇನು ಮಜಾ ಇದೆಯಲ್ಲ, ಯು ಫೀಲ್ ಯುವರ್ ಲೈಫ್ ಹ್ಯಾಸ್ ಬಿನ್ ಲಿವ್ಡ್. ಅದಕ್ಕೆ ಆ ಭಾರತದ ಬಾವುಟವನ್ನು ಹಾರಿಸ್ಬೇಕು, ದಟ್ ಇಸ್ ಸಿಂಬಾಲಿಕ್. ಆ ಬೆಟ್ಟವನ್ನು ಗೆದ್ದ ನಂತರ ನಾವು ಏನು ಮಾಡ್ತೀವಿ, ಭಾರತದ ಬಾವುಟವನ್ನು ಹಾರಿಸ್ತೀವಿ. ಏನಕ್ಕೆ ಅಂತಂದರೆ ಸಿಂಬಲೈಸ್ ಮಾಡೋಕ್ಕೆ, ಹೌದು ಇದು ನಮ್ಮ ಬೆಟ್ಟ, ನಮ್ಮ ದೇಶ, ನಮ್ಮ ಭಾರತದ ಧ್ವಜ ಇದು ಅಂತಂದು ಹೇಳೋಕ್ಕೆ. ಅದಕ್ಕೆ ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಒಂದು ಸಲ ಯೋಚನೆ ಮಾಡಿ ನೋಡಿ, 527 ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಏನಕ್ಕೆ? ಭಾರತದ ಬಾವುಟವನ್ನು ಹಾರಿಸೋಕ್ಕೆ. ಸೊ ಡೂ ವಿ ರಿಯಲಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿಸ್? ಇದು ಒಂದು ಚರ್ಚೆಯ ವಿಷಯನೇ ಅಲ್ಲ ಅಂತ ಹೇಳ್ತೀನಿ ನಾನು. ಎಲ್ಲರೂ ಕೂಡ ಎದ್ದು ನಿಂತ್ಕೋಬೇಕು. ಎಲ್ಲರೂ ಕೂಡ ಭಾರತೀಯ ಗಾನ ಶುರುವಾಯ್ತು ಅಂತಂದರೆ ಇರ್ರೆಸ್ಪೆಕ್ಟಿವ್ ಅವರ ಕಾಲಲ್ಲಿ ಬಲ ಇಲ್ಲ ಅನ್ನೋರು ಮಾತ್ರ ಕೂತ್ಕೋಬೋದು. ರೆಸ್ಟ್ ಎವ್ರಿಬಡಿ ವೆಲ್ ಗೆಟ್ ಅಪ್ ಆ್ಯಂಡ್ ರೆಸ್ಪೆಕ್ಟ್ ದ ನ್ಯಾಷನಲ್ ಆಂಥಮ್ ಆ್ಯಂಡ್ ದ ನ್ಯಾಷನಲ್ ಫ್ಲ್ಯಾಗ್. ಸರ್, ಒಬ್ಬ ಯೋಧ ದೇಶಕ್ಕೆ ಸಲ್ಲಿಸುವ ಸೇವೆಗೆ ಬದಲಾಗಿ ನಿಜವಾಗಿಯೂ ದೇಶದಿಂದ ಅಪೇಕ್ಷೆ ಪಡೋದು ಏನನ್ನ? ನಾನು ರಿಟೈರ್ ಆಗಿ ಬಂದೆ, ಸುಮಾರು 20-22 ವರ್ಷನೇ ಆಗಿದೆ. ಸುಮಾರು ಜನ ನನಗೂ ಕೇಳ್ತಾರೆ, ನೀವು ಯುದ್ಧ ಮಾಡಿ ಬಂದ್ರಿ, ನಿಮಗೆ ಏನಾದರೂ ಹೌ ವಿ ಕ್ಯಾನ್ ಅಸಿಸ್ಟ್ ಯು, ಹೌ ವಿ ಕ್ಯಾನ್ ಹೆಲ್ಪ್ ಯು ಅಂತ. ಬಟ್ ಆನ್ ದ ಕಾಂಟ್ರರಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆಸ್ಕ್ ಅ ವೆಟ್ರನ್ ಹೌ ಕ್ಯಾನ್ ಹಿ ಬಿ ಹೆಲ್ಪ್ ಟು ದ ಸೊಸೈಟಿ ಅಂತ. ಒಬ್ಬ ವೆಟ್ರನ್ನ ನೀವು ಕೇಳಿ, ಸೊಸೈಟಿಗೆ ಇನ್ನೂ ಏನು ಮಾಡ್ಬೋದು ಅಂತ. ಒಂದು ಯುದ್ಧವನ್ನು ಮಾಡಿ ಅವನು ಒಂದು ಯಂಗ್ ಏಜಲ್ಲಿ ವಾಪಸ್ ಬಂದುಬಿಟ್ಟಿರ್ತಾನೆ. ಸೊ ಹಿ ಹ್ಯಾಸ್ ಲಾಟ್ ಆಫ್ ಪೊಟೆನ್ಷಿಯಲ್, ಹಿ ಹ್ಯಾಸ್ ಲಾಟ್ ಆಫ್ ಡಿಸಿಪ್ಲಿನ್, ಹಿ ಹ್ಯಾಸ್ ಲಾಟ್ ಆಫ್ ಪೇಟ್ರಿಯಾಟಿಸಮ್, ಹಿ ಹ್ಯಾಸ್ ಲಾಟ್ ಆಫ್ ಕೇರ್ ಆ್ಯಂಡ್ ಕನ್ಸರ್ನ್ ಫಾರ್ ದ ನೇಷನ್. ಅವ್ರಿಗೊಂದು ದೇಶಾಭಿಮಾನ ಇದೆ. ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಒಂದು ಯಾವುದಾದ್ರೂ ಒಂದು ಅಸಿಸ್ಟೆನ್ಸ್ ಬೇಕಿದ್ದರೆ ನೀವು ಹೆಲ್ಪ್ ಮಾಡೋದು ಬೇಡ, ಯೋಧರಿಗೆ ನೀವು ಕೇಳಿ, ನೀವೇನು ನಮ್ಗೆ ಕೊಡೋ ಸೊಸೈಟಿ ಕೊಡ್ಬೋದು ಅಂತ. ವಿ ಆರ್ ವಿಲ್ಲಿಂಗ್ ಟು ಗಿವ್, ವಿ ಆರ್ ನಾಟ್ ರೆಡಿ ಟು ಟೇಕ್. ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಏನಾದರೂ ಕಾಂಟ್ರಿಬ್ಯೂಷನ್ ಇದ್ದರೆ ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀವಿ. ಎರಡನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ವಿ ಡೋಂಟ್ ರಿಕ್ವೈರ್ ಎನಿಥಿಂಗ್. ಇವತ್ತಿಗೂ ಕೂಡ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ಇದನ್ನು ಒಂದು ಡಿಸ್ಕಸ್ ಮಾಡೋದೇ ಇಲ್ಲ. ಬಟ್ ಒಂದು ಸಮಯ ಸಂದರ್ಭ ಇದೆ, ಒಂದು ಪ್ರಶ್ನೆ ಬಂದಿದೆ ಅನ್ನೋದಕ್ಕೂ ಮಾತ್ರ ಹೇಳ್ತಾ ಇದ್ದೀನಿ. ಸ್ಟೇಟ್ ಗೌರ್ಮೆಂಟಿಂದ ಏನೋ ಬೆನಿಫಿಟ್ಸ್ ಇದ್ದಾವೆ, ಫ್ರೀ ಮನೆ ಕೊಡಬೇಕು, ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಬೇಕು ಅಂತ. ಇವತ್ತು ಕೂಡ ನನಗೆ ಅಗ್ರಿಕಲ್ಚರ್ ಲ್ಯಾಂಡ್ ಸಿಕ್ಕಿಲ್ಲ. ದ ಪಾಯಿಂಟ್ ಈಸ್ ನಾಟ್ ದ್ಯಾಟ್. ದ ಪಾಯಿಂಟ್ ವಾಟ್ ಐ ಆಮ್ ಕಮಿಂಗ್ ಟು ಈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಕ್ಕಿಲ್ಲ ಅನ್ನೋದನ್ನು ನಾನು ಪ್ರಸ್ತಾಪಿಸ್ತಾ ಇಲ್ಲಿ. ನಾನೇನು ಪ್ರಸ್ತಾಪಿಸ್ತಿದ್ದೀನಿ ಇಲ್ಲಿ ಅಂತಂದರೆ, ಐ ಡಿಡೆಂಟ್ ಫೈಟ್ ದ ವಾರ್. ನಾನು ಯುದ್ಧ ನನಗೆ ಸೇನಾ ಮೆಡಲ್ ಸಿಗುತ್ತೆ, ನನಗೆ ಮನೆ ಸಿಗುತ್ತೆ, ನನಗೆ ಲ್ಯಾಂಡ್ ಸಿಗುತ್ತೆ ಅಂತ ಯುದ್ಧ ಮಾಡಲಿಲ್ಲ. ನಾನು ಯುದ್ಧ ಮಾಡಿದ್ದು ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನು ಏನು ಹೇಳ್ತೀವಿ ಅದನ್ನು ಅಪೋಲ್ಡ್ ಮಾಡೋಕ್ಕೆ ನಾನು ಯುದ್ಧ ಮಾಡಿದೆ. ದಟ್ ವಾಸ್ ನಾಟ್ ದ ಕನ್ಸರ್ನ್. ನಾನು ಏನು ಕೇಳ್ತೀನಿ ಅಂತಂದರೆ, ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿಯಾಗಲಿ, ಸೈನ್ಯದವರಾಗಲಿ, ಸೈನ್ಯ ದಳದವರಾಗಲಿ, ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ನಮಗೆ ದುಡ್ಡು ಬೇಕು, ಮನೆ ಬೇಕು, ಲ್ಯಾಂಡ್ ಬೇಕು ಅಂತ ನಾವು ಕೇಳಲ್ಲ. ವಿ ಡಿಸರ್ವ್ ರೆಸ್ಪೆಕ್ಟ್. ನಾವು ಏನು ಕೇಳ್ತೀವಿ ಅಂದರೆ, ರೆಸ್ಪೆಕ್ಟ್ ಕೊಡಿ ನಮಗೆ. ಈ ಥರ ಹೀನವಾಗಿ ಅವ್ರನ್ನ ಮಾತಾಡಬೇಡಿ ಅಂತ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವೆಲ್ಲರೂ ಆಬ್ವಿಯಸ್ಲಿ ವಿ ಆರ್ ಬಾಟ್ ಇನ್ ಅ ಕಲ್ಚರ್ ವೇರ್ ದೇವ್ರನ್ನ ನಂಬಿ ಬಂದಂಥ ವ್ಯಕ್ತಿಗಳು ನಾವು. ನಮ್ಮ ಸಂಸ್ಕೃತಿ ಆ ಥರ ಇದೆ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡೋ ಒಂದು ಪದ್ಧತಿನ ಹಿಡ್ಕೊಂಡ್ಬಂದಂಥ ಸುಮಾರು ಜನ ಇದ್ದೀರಾ. ಯಾವಾಗಲೂ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ನಾವು ಅದರಲ್ಲೂ ಕೂಡ ಸೆಲ್ಫ್ ಸೆಂಟರ್ಡ್ ಆಗಿದ್ದೀವಿ. ಅದರಲ್ಲೂ ಕೂಡ ನಾವೇನು ಬೇಡ್ಕೊತೀವಿ, ದೇವರೇ ನನ್ನ ಆರೋಗ್ಯ ಚೆನ್ನಾಗಿರಲಿ, ನನ್ನ ಕುಟುಂಬ ವರ್ಗದವ್ರದ್ದು ಅವ್ರದ್ದು ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ. ಏನೂ ತಪ್ಪಿಲ್ಲ, ಅದನ್ನು ಕಂಟಿನ್ಯೂ ಮಾಡಿರಿ. ಬಟ್ ಅದರಲ್ಲಿ ನೀವು ಒಂದು ಸಾಲನ್ನು ಜೋಡಿಸ್ಕೋಬೋದಲ್ಲ. ಈ ದೇಶದ ಯೋಧರು ಗಡಿಯಲ್ಲಿ ನಿಂತ್ಕೊಂಡು ಏನು ಕಾಯ್ತಾ ಇದ್ದಾರೆ, ಅವರಿಗೆ ತುಂಬ ಕಷ್ಟದ ಪರಿಸ್ಥಿತಿ ಇರುತ್ತೆ. ಅವ್ರ ಫ್ಯಾಮಿಲಿ ಏನಿದೆ, ಅವರು ಯಾವುದೋ ಒಂದು ಕಷ್ಟದಲ್ಲಿ ಸಿಗಾಕೊಂಡಿರ್ತಾರೆ. ಆ ಯೋಧ ಅಲ್ಲಿಂದ ಬಿಟ್ಟು ಬರೋಕ್ಕಾಗಲಿದ್ದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಆ ಟೈಮಲ್ಲಿ ನಾವು ದೇವ್ರಿಗೆ ಬಿಡ್ಕೋಬೋದಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೂ, ನಮ್ಮ ಸೋಲ್ಜರ್ಗೂ ಕೂಡ
ಅವ್ರ ಆರೋಗ್ಯ ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಕೇಳ್ಬೋದಲ್ಲ. ಈ ಒಂದು ಆಸೆಯಿಂದ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಸರ್, ಶೇರ್ ಶಾ ಎನ್ನುವ ಹೆಸರಿನಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜೀವನ ಆಧರಿಸಿದ ಚಿತ್ರ ಬಿಡುಗಡೆ ಆಗಿದೆ. ನಿಮ್ಮ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಿತ್ರ ನೋಡಿದ್ರಾ, ಹೇಗೆ ಅನ್ನಿಸ್ತು? ಆ ಚಿತ್ರ ನೋಡಿದೆ. ನಂದು ಕೂಡ ಒಂದು ಸಣ್ಣ ಭಾಗ ಇದೆ ಅದರಲ್ಲಿ. ಅಫ್ಕೋರ್ಸ್ ನಾನು ಯುದ್ಧ ಮಾಡಿದ್ದು 4th ಜುಲೈಯಿಂದ 7th ಜುಲೈವರೆಗೂ ಮಾಡಿದ್ದೆ. ನನಗೆ ಅಲ್ಲಿ 3 ರಾತ್ರಿಯಲ್ಲಿ ಇದು ಕುತ್ಕೊಂಡು ಯುದ್ಧ ಮಾಡಿದ್ರು ಕೂಡ ಅದರಲ್ಲಿ ಒಂದು 1.5 minute ಕವರೇಜನ್ನು ಕೊಟ್ಟಿದ್ದಾರೆ. ಬಟ್ ನೋ ಇಶ್ಯೂಸ್, ನೋ ಕಂಪ್ಲೇಂಟ್ಸ್ ವಾಟ್ಸ್ ಎವರ್. ಧರ್ಮ ಪ್ರೊಡಕ್ಷನ್ ಅವರು ಆಬ್ವಿಯಸ್ಲಿ ದೇ ಆರ್ ಕಮರ್ಷಿಯಲ್ ಆ್ಯಂಗಲಿಂದ ನೋಡ್ತಾರೆ. ದೇ ಆರ್ ನಾಟ್ ಅ ಚಾರಿಟಬಲ್ ಇನ್ಸ್ಟಿಟ್ಯೂಟ್. ಅವ್ರೊಂದು ಕಮರ್ಷಿಯಲ್ ಆ್ಯಂಗಲ್ ಬೇಕು, ಅವರು ಕಮರ್ಷಿಯಲ್ಲಾಗಿ ಫಿಲ್ಮನ್ನು ಇದೊಂದು ಕಮರ್ಷಿಯಲ್ ಪ್ರಾಜೆಕ್ಟಾಗೆ ನೋಡ್ತಾರೆ ಹೊರತು ದೇ ಆರ್ ನಾಟ್ ಮಿಲಿಟರಿ ಹಿಸ್ಟೋರಿಯನ್ಸ್. ನಾವು ಅದನ್ನು ತಪ್ಪು ಅದನ್ನು ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಎಷ್ಟೋ ಜನ ಫೋನ್ ಮಾಡಿ ಹೇಳಿದರು, ಹೌದು ನಿಮ್ಮ ಪಾತ್ರ ಇನ್ನೂ ಕವರ್ ಆಗಬೇಕಾಗಿತ್ತು, ನಿಮ್ಮನ್ನು ಇನ್ನೂ ಜಾಸ್ತಿ ತೋರಿಸ್ಬೇಕಾಗಿತ್ತು ಅಂತ. ನನಗದರಿಂದ ಕೊಂಚು ಕೂಡ ಬೇಜಾರಿಲ್ಲ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ದೇ ಆರ್ ಅ ಕಮರ್ಷಿಯಲ್ ಯೂನಿಟ್. ಅವರು ಅದನ್ನು ಕಮರ್ಷಿಯಲ್ಲಾಗೆ ಪ್ರೊಡ್ಯೂಸ್ ಮಾಡೋಕ್ಕೆ ನೋಡ್ತಾರೆ. ಅದರಿಂದ ಎಷ್ಟು ಸಾಧ್ಯನೋ ಅದನ್ನು ಎಕಾನಮಿ ಜನರೇಟ್ ಮಾಡೋಕ್ಕೆ ನೋಡ್ತಾರೆ. ದೇ ಆರ್ ನಾಟ್ ಮಿಲಿಟ್ರಿ ಹಿಸ್ಟೋರಿಯನ್ಸ್. ಮಿಲಿಟ್ರಿ ಹಿಸ್ಟ್ರಿ ಏನಾದರೂ ಬರೆಯೋಕ್ಕೆ ಯಾರಾದರೂ ಭಾರತೀಯ ಸೇನೆ ಅಧಿಕೃತವಾಗಿ ಯಾರನ್ನೂ ನಾಮಿನೇಟ್ ಮಾಡಿದರೆ ಅವ್ರು ಏನಾದರೂ ಅದನ್ನು ಎಕ್ಸಾಗ್ರೇಟ್ ಮಾಡಿ ಬರೆಯೋದು, ಇಲ್ಲ ಕಡಿಮೆ ಮಾಡಿ ಬರೆಯೋದು, ಇಲ್ಲ ತಪ್ಪು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಬರೆಯೋದು ಅಂದರೆ ಅದಕ್ಕೆ ಅಬ್ಜೆಕ್ಟ್ ಮಾಡಬೇಕು. ಬಟ್ ಇಟ್ ಈಸ್ ಮೆಂಟ್ ಫಾರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ವಿ ಶುಡ್ ಟೇಕ್ ಇಟ್ ಎಸ್ ಅನ್ ಎಂಟರ್ಟೈನ್ಮೆಂಟ್ ಫಸ್ಟ್ಲಿ. ಸೆಕೆಂಡ್ಲಿ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಬಗ್ಗೆ ಬಯೋಪಿಕ್ ಆಗಿದೆ ಇದು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಇಸ್ ದ ಸೆಂಟ್ರಲ್ ಫಿಗರ್ ಆಫ್ ದಿಸ್ ಮೂವಿ. ಸೊ ಅವ್ರ ಬಗ್ಗೆ ಏನೇನು ತೋರಿಸ್ಬೇಕಾಗಿದ್ದಲ್ಲ ಎಲ್ಲದನ್ನು ಕರೆಕ್ಟಾಗಿ ತೋರಿಸಿದ್ದಾರೆ. ಇನ್ನು ಉಳಿದವ್ರನ್ನ ಅವರಿಗೆ ಸಮಯ ಅವಕಾಶ ಇರಲಿಕ್ಕಿಲ್ಲ, ಅವ್ರನ್ನ ಜಾಸ್ತಿ ಪ್ರಾಜೆಕ್ಟ್ ಮಾಡೋಕ್ಕಾಗಲಿಕ್ಕಿಲ್ಲ, ಯಾವುದೋ ಒಂದು ಕಾರಣದಿಂದ ಇರ್ಬೋದು. ಬಟ್ ಫ್ರಮ್ ಮೈ ಸೈಡ್ ಇಟ್ ಈಸ್ ಅ ಟ್ರಿಬ್ಯೂಟ್ ಟು ಕ್ಯಾಪ್ಟನ್ ವಿಕ್ರಮ್ ಬತ್ರಾ. 22 ವರ್ಷದ ನಂತರ ಈ ಥರ ಒಂದು ಮೂವಿ ಬಂದಿದೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಬಗ್ಗೆ. ಇದನ್ನು ನಾವು ಏನೂ ಅದರಲ್ಲಿ ಥ್ರೆಡ್ ಅದನ್ನು ಕೂದಲೆಳೆನ ತೆಗೆದು ಅದನ್ನು ನೋಡೋದು ಬೇಡ. ಲೆಟ್ಸ್ ಎಂಜಾಯ್ ದ ಮೂವಿ ಆ್ಯಂಡ್ ಇಟ್ಸ್ ಅ ಟ್ರಿಬ್ಯೂಟ್ ಅವ್ರಿಗೆ. ಅಂಥ ಒಂದು ವ್ಯಕ್ತಿಗೆ 21 ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 21 ಪರಮವೀರ್ ಚಕ್ರ ಇದ್ದಾರೆ. ಅದರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಕೂಡ ಒಬ್ಬರು. ಅವ್ರ ಜೊತೆ ಕೂತ್ಕೊಂಡು ಹೋರಾಡಿದ್ದ ನಂದು ಒಂದು ದೇವ್ರು ಕೊಟ್ಟ ಒಂದು ದೊಡ್ಡ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮೂವಿನ ಎಲ್ಲರೂ ನೋಡಿರಿ, ಎಂಜಾಯ್ ಮಾಡಿರಿ. ನೀವು ಆಯ್ದುಕೊಂಡ ಈ ನಿಮ್ಮ ದಾರಿ, ನಿಮ್ಮ ಜೀವನ ನಿಮಗೆ ಖುಷಿ ಕೊಟ್ಟಿದೆಯಾ? ಓಕೆ, ನನಗೆ ಎಷ್ಟು ಸುಮಾರು ಜನ ಕೇಳ್ತಾರೆ, ನಿಮ್ದೇನು ದುರಾದೃಷ್ಟ ರೀ, 71ರಲ್ಲಿ ಯುದ್ಧ ಆಗಿತ್ತು, ನೀವು ಹೋಗಿ ಸೇರ್ಕೊತೀರ ಸೈನ್ಯ, 6 ತಿಂಗಳಲ್ಲಿ ಯುದ್ಧ ಆಗುತ್ತೆ, ನೀವು ಸೇರ್ಕೊಂಡು 6 ತಿಂಗಳಲ್ಲಿ ನಿಮಗೆ ಪೆಟ್ಟು ಬೀಳುತ್ತೆ. 71ರಲ್ಲಿ ಯುದ್ಧ ಆಗಿದ್ದು, 99ನಲ್ಲಿ ನೆಕ್ಸ್ಟ್ ಯುದ್ಧ, ಸೇರ್ಕೊಂಡು 6 ತಿಂಗಳಿಗೆ ನಿಮ್ಗೆ ಪೆಟ್ಟು ಬೀಳುತ್ತೆ, 21 ತಿಂಗಳು ಹಾಸ್ಪಿಟ್ಲಲ್ಲಿ ಇರ್ತೀರ, ಅದಾಗಿ ಆಫ್ಕೋರ್ಸ್ ಹ್ಯಾಂಡಿಕ್ಯಾಪ್ ಆಗಿ ಹೊರಗೆ ಬರ್ತೀರಾ. ಎಷ್ಟು ದುರಾದೃಷ್ಟ ಅಂತ ಹೇಳ್ತಾರೆ. ನಾನು ಆನ್ ದ ಕಾಂಟ್ರರಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಜನ 71ರಲ್ಲಿ ಯುದ್ಧದ ನಂತರ ಎಷ್ಟೋ ಜನ ಸೇರಿಕೊಂಡ್ರು, ಏನೂ ಆ್ಯಕ್ಷನ್ ನೋಡಲಿಲ್ಲ, ರಿಟೈರ್ ಆಗಿ ಹೊರಗೆ ಬಂದರು. ಎಷ್ಟು ಜನಕ್ಕೆ ಈ ಒಂದು ಭಾಗ್ಯ ಸಿಗುತ್ತೆ, ಭಾರತಾಂಬೆಗೆ ಏನಾದರೂ ಮಾಡಬೇಕು, ಭಾರತೀಯ ಸೇವೆ ಸಲ್ಲಿಸಬೇಕು ಅಂತ ಒಂದು ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ. ಸೊ ಐ ಕನ್ಸಿಡರ್ ಮೈ ಸೆಲ್ಫ್ ಫಾರ್ಚುನೇಟ್. ನಂದೊಂದು ಭಾಗ್ಯನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ದುರ್ಭಾಗ್ಯ ಅಲ್ಲ. ಈ ಥರ ಒಂದು ದೇವ್ರು ನನ್ನನ್ನು ಅವಕಾಶ ಮಾಡಿಸ್ಕೊಟ್ರು. ಯಾವುದೋ ಒಂದು ಸ್ಪೆಸಿಫಿಕ್ ಟಾಸ್ಕನ್ನು, ಸ್ಪೆಸಿಫಿಕ್ ಮಿಷನ್ನಿಂದ ನಾನು ಹೋದೆ, ಆರ್ಮಿ ಜಾಯ್ನ್ ಆಗ್ತಿದ್ದಂಗೆ ಯುದ್ಧ ಮಾಡಿದೆ, ಅದರ ಕಡೆಯಿಂದ ಹೊರಗಡೆ ಬಂದೆ. ಸೊ ಐ ಡೋಂಟ್ ರಿಯಲಿ ಕನ್ಸಿಡರ್ ಮೈ ಸೆಲ್ಫ್ ಅನ್ಫಾರ್ಚುನೇಟ್. ದುರ್ಭಾಗ್ಯ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿಲ್ಲ, ನನ್ನ ಭಾಗ್ಯನೇ ಅಂದ್ಕೊಂಡಿದ್ದೀನಿ. ರಾದರ್ ವಾಟ್ ಐ ವುಡ್ ಲೈಕ್ ಟು ಸೇ ಈಸ್, ಎಂಥ ಒಂದು ಅದ್ಭುತವಾದ ಇದೊಂದು ಜರ್ನಿ ಇದೆ ನಂದು ಅಂತಂದರೆ, ಗಿವನ್ ಎನ್ ಅಪಾರ್ಚುನಿಟಿ ಇದೇನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಐ ವುಡ್ ಅಗೇನ್ ಲೈಕ್ ಟು ಗೋ ಟು ದ ಬ್ಯಾಟಲ್ ಫೀಲ್ಡ್. ನನಗೆ ಇನ್ನೊಂದು ಅವಕಾಶ ಏನಾದರೂ ಮಾಡಿಕೊಟ್ರೆ ಯುದ್ಧಕ್ಕೆ ಮತ್ತೆ ಕೂಡ ಹೋಗೋಕ್ಕೆ ಸಿದ್ಧವಾಗಿದ್ದೀನಿ. ಈ ಜನ್ಮದಲ್ಲೆಲ್ಲ ಪ್ರಾಬಬಲಿ ಇನ್ ದ ನೆಕ್ಸ್ಟ್ 7 ಜನರೇಷನ್ಸ್ ಆಲ್ಸೋ, ಇಫ್ ಗಿವನ್ ಅನ್ ಅಪಾರ್ಚುನಿಟಿ, ಒಂದು ಅವಕಾಶ ಸಿಕ್ಕರೆ, ಸ್ಟಿಲ್ ಐ ಆಮ್ ರೆಡಿ ಟು ಸರ್ವ್ ದ ಡಿಫೆನ್ಸ್ ಫೋರ್ಸಸ್.